श्रीमद पांडुरंग आश्रम स्वामी सद्गुरु महाराजांक जय। श्रीमद आनंदाश्रम स्वामी सद्गुरु महाराजांक जय। श्रीमद परिज्ञानाश्रम स्वामी सद्गुरु महाराजांक जय। श्रीमद सद्योजा शंकर आश्रम स्वामी सद्गुरु महाराजांक जय। चित्रापुर मठाधीशांक जय। चित्रापुर मठ संस्थानाक जय। चित्रापुर गुरुपरंपरेक श्री भुवनेश्वरी मातेक श्री राजराजेश्वरी मातेक नमः पार्वती पते दीपो ज्योति परब्रह्म दीपो ज्योतिर्जनार्दन दीपो वरतु मे ध्वान्तं समृद्धिफलमोऽस्तुते। अज्ञानतिमिरान्धस्य ज्ञानाञ्जनशलाकयां चक्षुरुन्मिलितं येन तस्मै श्रीगुरवे नमः। ಪರಮಪೂಜ್ಯ ಗುರುಗಳ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭಿಸುವುದಕ್ಕೆ ಪೂಜ್ಯರಲ್ಲಿ ಭಿನ್ನವಿಸಿಕೊಳ್ತೇನೆ. ಪರಿಮೋಚನಾ ಫೆಡರೇಷನ್ನಿನ ಪರಿಮೋಚನಾ ಯೋಜನೆ ಈ ವರ್ಷ 10ನೇ ವರ್ಷ 2006ರಿಂದ ಇಲ್ಲಿಯವರೆಗೆ ಶ್ರೀಮಠ ಹಾಗೂ ಬೈಫ್ ಸಂಸ್ಥೆಯ ಸಹಯೋಗದಲ್ಲಿ ಅನೇಕ ಕುಟುಂಬಗಳಿಗೆ ಸಹಾಯವನ್ನು ಮಾಡ್ತಾ ಬಂದಿದೆ. ಈ ರೀತಿ ಅಂದರೆ ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದರೆ ಎಲ್ಲಿ ನಾರಿಯರ ಗುಣಗಳ ಒಳ್ಳೆಯ ಗುಣಗಳಿಗೆ ಮನ್ನಣೆ ಸಿಗ್ತದೋ ಅಲ್ಲಿ ಸುಖ ಶಾಂತಿ ನೆಲೆಸ್ತದೆ ಅನ್ನುವಂಥದ್ದು ನಾವು ಈ ಯೋಜನೆಯಲ್ಲಿ ಕಂಡುಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಇಂತಹ ಅನೇಕ ಕಾರ್ಯಾಗಾರವನ್ನು ಮಾಡುವ ಮುಖೇನವಾಗಿ ನಾವು ಮಹಿಳೆಯರಲ್ಲಿ ಒಂದು ಸ್ವಾಸ್ಥತೆಯನ್ನು ಸ್ಥೈರ್ಯವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬದಲ್ಲಿ ಮಹಿಳೆಯ ಪಾತ್ರ ಎನ್ನುವ ವಿಷಯವಾಗಿ ಆಗಮಿಸಿದಂಥ ಅತಿಥಿಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಹಲವು ವಿಷಯಗಳ ಕುರಿತಾಗಿ ಈ ಭಾಗದ ಮಹಿಳೆಯರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ಸಹ ಮಹಿಳಾ ಸಮಾವೇಶವನ್ನು ಇವತ್ತೊಂದು ದಿವಸ ಗುರುಗಳ ಸನ್ನಿಧಿಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಹನೀಯರನ್ನು ಸ್ವಾಗತಿಸಲಿಕ್ಕೆ ಶ್ರೀ ಚಿತ್ರಾಪುರ ಮಠದ ಆಡಳಿತ ಕಮಿಟಿಯ ಸದಸ್ಯರು ಹಾಗೂ ಚಾತುರ್ಮಾಸ ಕಮಿಟಿಯ ಸಂಚಾಲಕರೂ ಆದಂತಹ ಶ್ರೀಯುತ ಅರುಣ್ ನಾಡ್ಕರ್ಣಿಯವರಲ್ಲಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಸ್ವಾಗತಿಸಿಕೊಡಬೇಕು ಹಾಗೂ ಈ ಕಾರ್ಯಕ್ರಮದ ರೂಪರೇಷೆ ಕುರಿತಾಗಿ ವಿವರಿಸಿಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂರ್ವದಲ್ಲಿ ಈ ನಮ್ಮ ಗುರು ಚರಣ ಸಂಘದ ಶ್ರೀಮತಿ ಕಲ್ಪನಾ ಚಿತ್ರಾಪುರ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಂತ ಅವರನ್ನು ನೆನೆಸ್ಕೊಳ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಭವಾನಿ ಶಂಕರಾಯ ನಮಃ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸಮಗಮ ಸಾನಿ ಸದಾ ಹೃದಮಗ ಸಮಗಮ ಸಾನಿ ಸದಾ ಹೃದಮಗ ಸಾನಿ ಸಾನಿ ಧನಿ ಧಮ ಧಮ ಗಮ ಧಮ ಗಸ ಸಾನಿ ಸಾನಿ ಧನಿ ಧಮ ಧಮ ಗಮ ಧಮ ಗಸ
पार्वती नंदना गजानन पार्वती नंदना गजानन पार्वती नंदना गजानन करुणे तोरि नम्म हरसु हरसुत पार्वती नंदना गजानना सगम मग सनि धनि सनि सा सगमद गमदनि सानि दमद मग सगम मग सनि धनि सनि सा सगमद गमदनि सानि दमद मग प्रथम पूजितने एकदन्तने प्रथम पूजितने एकदन्तने प्रमथ गणंगळ गणनायकने प्रमथ गणंगळ गणनायकने विघ्नकारकने विघ्न निवारक विघ्नकारकने विघ्न निवारक पाशांकुशधर पाप विनाशक पाशांकुशधर पाप विनाशक समगमं सानि सद रिधमग समगम सानि सद रिधमग पार्वती नंदना गजानन पार्वती नंदना ಧನ್ಯವಾದಗಳು ಕಲ್ಪನಾ ಚಿತ್ರಾಪುರವರಿಗೆ. ಈಗ ಸ್ವಾಗತ ಭಾಷಣ ಹಾಗೂ ಪರಿಚಯ ಪ್ರಾಸ್ತಾವಿಕ ಶ್ರೀಯುತ ವಿನೋದ್ ನಾಡ್ಕರ್ಣಿಯವರಿಂದ ಅರುಣ್ ನಾಡ್ಕರ್ಣಿಯವರಿಂದ. ಪೂಜ್ಯ ಸ್ವಾಮಿಗಳ ಅಪ್ಪಣೆಯೊಂದಿಗೆ ಅವರ ಆಶೀರ್ವಾದದೊಂದಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಹತ್ತಿರದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀಮತಿ ಶೋಭಾ ಕರಂದಾಜ್ಲೆ ಅವರೇ, ನಮ್ಮ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು 6ನೇ ಬಾರಿ ನಮ್ಮನ್ನು ಪ್ರತಿನಿಧಿಸಿ ಪಾರ್ಲಿಮೆಂಟ್ನಲ್ಲಿ ಸಕ್ಸಸ್ಫುಲ್ MP ಅಂತ ಹೇಳಿಸ್ಕೊಂಡಂಥ ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರೇ, ನಮ್ಮ ಆಡಳಿತ ಮಂಡಳಿಯ ಹಿಂದಿನ ಅಧ್ಯಕ್ಷರು, ಈ ಇವತ್ತಿನ ಈ ಕಾರ್ಯಕ್ರಮದ ಪರಿಮೋಚನಾ ಸಂಘಟನೆಯ ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀಯುತ ವಿನೋದ್ ಎನ್ನಿಮಿಡಿ ಅವರೇ, ಶ್ರೀಯುತ ತ್ರಿವಿಕ್ರಮ ಹೆಗಡೆ ಅವರೇ, ವಿನೋದ್ ಪ್ರಭುರವರೇ, ಹಾಗೂ ನಮ್ಮ ಈ ಇಬ್ಬರು ಸಂಸತ್ ಸದಸ್ಯರ ಜೊತೆಯಲ್ಲಿ ಜಿಲ್ಲೆಯಿಂದ ಆಗಮಿಸಿದಂಥ ಎಲ್ಲ ವಿವಿಧ ಹಂತದ ಚುನಾಯಿತ ಪ್ರತಿನಿಧಿಗಳೇ, ಪ್ರಮುಖರೇ, ಪದಾಧಿಕಾರಿಗಳೇ, ವಿಶೇಷವಾಗಿ ಈ ಪರಿಮೋಚನಾ ಸಂಘಟನೆಯ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ಮಠದ ಪರವಾಗಿ ಬಂದಂಥ ಎಲ್ಲ ಗುರುಗಳ ಭಕ್ತವೃಂದದವರೇ, ಈ ಭಟ್ಕಳ ತಾಲೂಕು ಕೆಲವು ವರ್ಷಗಳ ಹಿಂದೆ ಇದಕ್ಕೊಂದು ಪ್ರಾಮುಖ್ಯತೆ ಇತ್ತು 3 ವಿಷಯಗಳಲ್ಲಿ. ಒಂದನೇದಾಗಿ ಇಲ್ಲಿ ಒಂಥರದ ವಿಶೇಷ ಅಕ್ಕಿ ಬೆಳೀತದೆ, ಅದು ಈ ಬಾಸುಮತಿಗಿಂತ ಬಹಳ ಪ್ರಮುಖವಾದ ಅಕ್ಕಿ. ಶತಮಾನಗಳಿಂದ ವಿದೇಶದ ರಾಜಮನೆತನಗಳಲ್ಲಿ ಉಪಯೋಗ ಆಗುವಂಥ ಅಕ್ಕಿ ಇವತ್ತಿಗೂ ಸಣ್ಣ ಪ್ರಮಾಣದಲ್ಲಿ ಈ ಭಟ್ಕಳ ತಾಲೂಕಿನಲ್ಲಿ ಬೆಳೀತದೆ ಮತ್ತು ಇದೊಂದೇ ತಾಲೂಕು ಅದನ್ನು ಬೆಳೆಸೋದು. ಎರಡನೇದಾಗಿ ನೂರಾರು ಜೈನ ಬಸದಿಗಳ ಕ್ಷೇತ್ರ ಇದು. ಶಾಂತಿ ಸಂದೇಶವನ್ನು ಶತಮಾನಗಳ ಹಿಂದೆ ಸಾರಿದಂಥ ಒಂದು ಕ್ಷೇತ್ರ ಇದು. ಮೂರನೇದಾಗಿ ಭಟ್ಕಳ ಮಲ್ಲಿಗೆಗಾಗಿ. ಭಟ್ಕಳ ಮಲ್ಲಿಗೆ ಅಂತ ಹೇಳಿದ ಕೂಡಲೇ ಅದೇನು ಭಟ್ಕಳದಲ್ಲಿ ಬೆಳೆಯೋ ಮಲ್ಲಿಗೆ ಅಲ್ಲ, ಅದು ಬೆಳೆಯೋದು ಈ ಕ್ಷೇತ್ರದಲ್ಲಿಯೇ. ಆದರೆ ಅನೇಕ ವರ್ಷಗಳ ಹಿಂದೆ ಭಟ್ಕಳದಲ್ಲಿ ಅದರ ಮಾರ್ಕೆಟಿಂಗ್ ಆಗ್ತಾ ಇದ್ದದ್ರಿಂದ, ಅದರದ ವ್ಯವಹಾರ ಭಟ್ಕಳದಲ್ಲಿ ನಡೀತಾ ಇದ್ದದ್ರಿಂದ ಆ ಕ್ಷೇತ್ರದ ಅದಕ್ಕೆ ಭಟ್ಕಳ ಮುಗುರಿ ಅಂತ ಹೆಸರು ಬಂದಿತ್ತು. ಮತ್ತು ಈ ಭಟ್ಕಳ ಮಲ್ಲಿಗೆಯ ಕಂಪು ಇಡೀ ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ, ವಿದೇಶಕ್ಕೂ ಇವತ್ತು ಹಬ್ತಾ ಇದೆ. ಆದರೆ
ಭಟ್ಕಳದ ಈ ಕಂಪಿನ ಜೊತೆಯಲ್ಲಿ ಭಟ್ಕಳ ಇವತ್ತಿಗೆ ಕೆಂಪಿಗೂ ಹೆಸರಾಗಿದೆ. ಗುರುಗಳ ಸಾನ್ನಿಧ್ಯ ಇದ್ದದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚೇನು ಹೇಳೋದಿಲ್ಲ. ಆದರೆ ಈ ಭಟ್ಕಳ ಮೊಗರಿ ಇಲ್ಲಿ ಬೆಳೆದು ಇಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳೋದಕ್ಕೆ ನಮ್ಮ ಗುರುಗಳ ಆಶೀರ್ವಾದ, ಮಾರ್ಗದರ್ಶನ ಹೇಗೆ ಅಂತೇಳಿ ನಾನು ಪ್ರಮುಖವಾಗಿ ಹೇಳಬೇಕಾಗ್ತದೆ. ಗುರುಗಳು ಕೆಲವು ವರ್ಷಗಳ ಹಿಂದೆ ಪ್ರತಿನಿತ್ಯ ಬೆಳಿಗ್ಗೆ ಮಾರ್ನಿಂಗ್ ವಾಕಿಗೆ ಹೋಗುವಾಗ ವಿನೋದ್ ಎನ್ನಿಮಿಡಿ ಅಂಥವರು ಮತ್ತು ಅನೇಕ ಜನ ನಮ್ಮ ಮಠಕ್ಕೆ ನಡ್ಕೊಳ್ಳುವಂಥ ವಿವಿಧ ಹಂತದಲ್ಲಿಯ ವಿಜ್ಞಾನಿಗಳಿರ್ಬೋದು, ಆರ್ಥಿಕ ತಜ್ಞರಿರ್ಬೋದು, ಅವರ ಜೊತೆಯಲ್ಲಿ ಬೆಳಿಗಿನ ವಾಕಿಗೆ ಹೋಗುವ ಗುರುಗಳು ಒಂದನ್ನು ವಿಶೇಷವಾಗಿ ನೋಡ್ತಿದ್ರು. ಎಲ್ಲ ಶ್ರಮಿಕರು, ಹೆಚ್ಚಿನ ಅಂಶ ರೈತರು ಬೆಳಿಗ್ಗೆ ಎದ್ದು ಕಾಡಿಗೆ ಹೋಗಿ ಕಷ್ಟಪಟ್ಟು ಆ ಕಾಡು, ಆ ಕಟ್ಟಿಗೆ, ಆ ಸೊಪ್ಪು ತರೋದು, ಮತ್ತು ಅವ್ರ ಜೊತೆಯಲ್ಲಿ ಸಣ್ಣ ವಯಸ್ಸಿನ ಜನರು ಅವ್ರ ಜೊತೆಯಲ್ಲಿ ಕಾಡಿಗೆ ಹೋಗ್ತಿದ್ರು ಪಾಲಕರ ಜೊತೆಯಲ್ಲಿ. ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತ, ಈ ಬಗ್ಗೆ ವಿಚಾರ ಆಗಬೇಕು ಅಂತ ಹೇಳಿ ಗುರುಗಳು ಹೇಳುವಾಗ ನಮ್ಮ ಪರಿಣತರು ಕೆಲವರು ಇದರಲ್ಲಿ ಹೆಚ್ಚಿನದಾಗಿ ಅಭ್ಯಾಸ ಮಾಡಿದಾಗ ಮೊದಲನೇದಾಗಿ ನಮಗೆ ತಿಳಿದು ಬಂದದ್ದು ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅನೇಕ ಜನ ಮಕ್ಕಳು 7ನೇತೆ ಆದ ಕೂಡಲೋ ಅಥವಾ 12 ವರ್ಷ ಆದ ಕೂಡಲೇ ಶಾಲಾ ಶಿಕ್ಷಣವನ್ನು ಬಿಡ್ತಿದ್ರು. ಮೊದಲನೇದಾಗಿ ಅವರ ಅಭಿವೃದ್ಧಿಗಾಗಿ ನಾವು ವಿಚಾರ ಮಾಡಿದ್ವಿ. ಈ ಶ್ರೀವಳ್ಳಿ ಶಾಲೆ ಪ್ರಾರಂಭ ಆಯಿತು. ಶ್ರೀವಳ್ಳಿ ಶಾಲೆ ಪ್ರಾರಂಭ ಆಗಲಿಕ್ಕೆ ಕಾರಣವೇ ಇದು. ರೈತರ ಮಕ್ಕಳಿಗೆ ಪುಕ್ಕಟೆಯಾಗಿ ಶಿಕ್ಷಣ ಸಿಗಬೇಕು. ಈ ಶಾಲೆಯಲ್ಲಿ ಏನು ಶಿಕ್ಷಣ ನಾವು ನೀಡ್ತೇವೆ, ಇಲ್ಲಿ ಯಾವ ವಿದ್ಯಾರ್ಥಿಗೂ ಯಾವುದೇ ಖರ್ಚಿಲ್ಲ. ಈ ಶಾಲೆಯ ಶಿಕ್ಷಕರ ಪಗಾರ ಸಹ ಸರ್ಕಾರ ಕೊಡೋದಿಲ್ಲ. ದಿಸ್ ಈಸ್ ಅನ್ಎಡೆಡ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಯಾವ ಷರತ್ತುಗಳು ಇಲ್ಲ. ಷರತ್ತುಗಳು ಇದ್ದರೆ ಎರಡೇ: ವಿದ್ಯಾರ್ಥಿಗಳು ಈ ಶಾಲೆ ಬಂದ ಕೂಡಲೇ ಭಗವದ್ಗೀತೆಯ ಕೆಲವು ಭಾಗವನ್ನು ಹಾಡಬೇಕು, ಊಟ ಆಗುವಾಗ ಇದರಲ್ಲಿ ಅನ್ನದಾಸೋಹದ ವೇಳೆಯಲ್ಲಿ ಮಾತಾ ಅನ್ನಪೂರ್ಣೇಶ್ವರನ್ನು ಸ್ಮರಿಸಬೇಕು. ಇವು ಎರಡೇ ಷರತ್ತುಗಳು ನಮ್ಮ ಈ ಶಾಲೆಯ ಪ್ರವೇಶಕ್ಕೆ ಇರ್ತದೆ. ಈ ಶಾಲೆ ಕಳೆದ 12 ವರ್ಷದಲ್ಲಿ 4 ಬಾರಿ 100% ರಿಸಲ್ಟ್ ಕೊಟ್ಟಿದೆ. ಓವರಾಲ್ 98.6% ರಿಸಲ್ಟ್ ಕೊಟ್ಟಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಗೆ SSLCಯಲ್ಲಿ ಅನೇಕ ಬಾರಿ ಮೊದಲನೇ ಸ್ಥಾನ ಪಡೆದಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಇತರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಾಕಷ್ಟು ಪ್ರಶಸ್ತಿಗಳನ್ನು ತಂದಿದ್ದಾರೆ. ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೂ ಹೋಗಿದ್ದಾರೆ. ತಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಈ ಶಾಲೆಯಲ್ಲಿ ಇವತ್ತಿನ ತನಕ ಕಲಿತ ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಮೇಲ್ವರ್ಗದ ವಿದ್ಯಾರ್ಥಿ ಇಲ್ಲ. ಎಲ್ಲ ಅವರು ಮೊಗೇರಿ ಇರ್ಬೋದು, ನಾಮದಾರಿ ಇರ್ಬೋದು, ಬಂಟ್ರು ಇರ್ಬೋದು, ST ಅವರು ಇರ್ಬೋದು, ಗೊಂಡ್ರು ಇರ್ಬೋದು, ಅವರು ಜೈನರು ಇರ್ಬೋದು, ಅವರು ದೇವಾಡಿಗರು ಇರ್ಬೋದು. ಹೀಗೆ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ, ಮೇಲೆ ಬರಲಿಕ್ಕೆ ಇನ್ನೊಬ್ಬರ ಅವಶ್ಯಕತೆ ಇದೆಯೋ ಆ ವರ್ಗದ ಜನರನ್ನು ನಾವು ಆರಿಸ್ಕೊಂಡು ಅವರ ಅಭಿವೃದ್ಧಿಗಾಗಿ ಇವೆಲ್ಲ ನಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ವಿ. ಈ ಮಲ್ಲಿಗೆ ಚಟುವಟಿಕೆಗೂ ಇದೇ ಬಂತು. ನಮ್ಮ 2ನೇ ಸರ್ವೆಯಲ್ಲಿ ನಮ್ಮ ಕಂಡು ಬಂತು. ನಾವು ತಾಯಂದಿರ ಜೊತೆಯಲ್ಲಿ ಚರ್ಚೆ ಮಾಡುವಾಗ ಅನೇಕ ಕುಟುಂಬಗಳಲ್ಲಿ ಬಂದದ್ದು ಮೊದಲನೇ ಪ್ರಶ್ನೆ ಮಕ್ಕಳ ಶಿಕ್ಷಣಕ್ಕಾಗಿ. ನಾವು ಅದನ್ನು ನೆರವೇರಿಸಿದ್ವಿ. ನಮ್ಮದು 2ನೇ ಹಂತದ ಬಂತು ತಾಯಂದಿರ ಕೈ ಬಲಪಡಿಸೋದು. ಅನೇಕ ಮನೆಗಳಲ್ಲಿ SSLC ಆಗಿ, PUC ಆಗಿ ಅಥವಾ ಪದವೀಧರರಾಗಿ ಮನೆಯಲ್ಲಿ ಹೆಣ್ಮಕ್ಳು ಮನೆಯಲ್ಲೇ ಇರ್ತಿದ್ರು, ಅಥವಾ ಸಣ್ಣ ವಯಸ್ಸಿನ ಹೆಣ್ಮಕ್ಳು ಮನೆಯಲ್ಲಿ ಸಣ್ಣ ಮಕ್ಕಳನ್ನು ನೋಡಿಕೊಂಡು ಕುಟುಂಬದ ಅನೇಕ ಆರ್ಥಿಕ ಕಷ್ಟಗಳಲ್ಲಿ ತಾವು ಸಹಾಯ ಮಾಡಬೇಕು ಕುಟುಂಬಕ್ಕಂತ ಹೇಳಿದರೂ ಸಹ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ, ಆರ್ಥಿಕ ಸಹಾಯತೆ ಇರಲಿಲ್ಲ. ಹಾಗಾಗಿ ಅವರು ಮನೆಯಲ್ಲಿ ಇರ್ತಿದ್ರು. ಆದರೆ ಈ ಎಲ್ಲ ಸಮಾಜದವರನ್ನು ನಾವು ಅವರ ಅಭಿಪ್ರಾಯ ಕೇಳಿದಾಗ ನಮಗೆ ಬಂದಂಥದ್ದು ಒಂದು ನಿಗದಿತವಾದ ಉತ್ತರ ಅಂತ ಹೇಳಿದರೆ, ನಮಗೆ ಸಹಾಯ ಸಿಕ್ಕಿದರೆ, ಮಾರ್ಗದರ್ಶನ ಸಿಕ್ಕಿದರೆ ನಾವು ಸಹ ನಮ್ಮ ಕುಟುಂಬದ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗ್ತೀವಿ. ನಮಗೆ ಮಾರ್ಗದರ್ಶನ ಬೇಕು, ನಮಗೆ ಸಹಾಯ ಬೇಕು. ಸೊ ಈ ಕಾರಣಕ್ಕಾಗಿ ಈ ಪರಿಮೋಚನಾ ಸಂಸ್ಥೆ ಇವತ್ತಿಗೆ ಜನ್ಮ ತಾಳಿತು. ಇವತ್ತಿಗೆ 10ನೇ ವರ್ಷ. 10 ವರ್ಷದ ನಾವು ಸಕ್ಸಸ್ಫುಲ್ 10 ವರ್ಷದ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದ್ವಿ. ಮಾನ್ಯ ನಮ್ಮ ವೈದ್ಯರು BIFನಿಂದ ಅವರ ಸೇವೆಯನ್ನು ನಾವು ಪಡ್ಕೊಂಡ್ವಿ. ನಮ್ಮ ಅನೇಕ ಆರ್ಥಿಕ ಪರಿಣತರು ಅದರಲ್ಲಿ ನಮಗೆ ಮಾರ್ಗದರ್ಶನ ನೀಡಿದರು. ವಿನೋದ್ ಮಾಮ್ ಅವರ ಆರ್ಥಿಕ ಪರಿಣತರವರು, ಅವರು ನಮಗೆ ಅದರಲ್ಲಿ ಮಾರ್ಗದರ್ಶನ ನೀಡಿದರು. ಹೀಗೆ
ಎಲ್ಲ ಮಹಿಳೆಯರನ್ನೇ ಸೇರಿಸ್ಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು 7 ಪದಾಧಿಕಾರಿಗಳ ಜೊತೆಯಲ್ಲಿ ಈ ಸಂಘಟನೆಯನ್ನು ಪ್ರಾರಂಭ ಆಯಿತು. ಕಳೆದ 10 ವರ್ಷದಲ್ಲಿ ಈ ಸಂಘಟನೆಯಲ್ಲಿ ಎಷ್ಟು ನಾವು ಸಾಲ ಕೊಟ್ಟಿದ್ದೀವಿ, 100% ರಿಕವರಿ ಆಗಿದೆ. ಯಾರೂ ತಮ್ಮ ಸಾಲವನ್ನು ಬಾಕಿ ಮಾಡಿಲ್ಲ ಅಥವಾ ಬಾಕಿ ಇಟ್ಟಿಲ್ಲ. ನಾವು ಕೆಲವು ಹೆಂಗಳೆಯರಲ್ಲಿ ಕೇಳಿದಾಗ ಅವ್ರ ದುಃಖ ಹೀಗಿರ್ತಿತ್ತು. ಗಂಡ ಮನೆಗೆ ಬಂದಾಗ ಸಣ್ಣ ಹಳ್ಳಿ, ಶಿಕ್ಷಣ ಕಡಿಮೆ ಇರ್ತದೆ, ಏನೋ ಸ್ವಲ್ಪ ಟೆನ್ಷನ್ದಲ್ಲಿ ಇರ್ತಾನೆ. ಹೆಂಡ್ತಿ ಪ್ರೀತಿಯಿಂದ ಕೇಳಿದರೂ ಸಹ ಯಾಕೆ ಟೆನ್ಷನ್ನು, ನಾನು ಏನಾದರೂ ಸಹಾಯ ಮಾಡಬೇಕು, ಏನು ಕಷ್ಟ ಅಂತ ಕೇಳುವಾಗ, ಏನಮ್ಮ ನಿನಗೆ ನಾನು ನನ್ನ ಕಷ್ಟ ಹೇಳ್ಕೊಂಡು ಏನು ಮಾಡಲಿ, ನಿನ್ನಿಂದ ನನಗೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳೋ ತಿರುಗಿ ಉತ್ತರ ಬರ್ತಿತ್ತು. ಪರಿಮೋಚನ ಆದಮೇಲೆ ನಮ್ಮ ಸಹೋದರಿಯರು ಆರ್ಥಿಕವಾಗಿ ಸಬಲರಾದ ಮೇಲೆ ಈ ಪ್ರಶ್ನೆ ಹೇಳೋದೇ ಬಂದಾಗಿದೆ ಆ ಮನೆಗಳಲ್ಲಿ. ಇವತ್ತಿಗೆ ಇಂಥ ತೊಂದರೆಗಳು ಬಂದಾಗ ಮಗನ ಎಜುಕೇಷನ್ನಿಗೆ, ಕಾಲೇಜ್ ಎಜುಕೇಷನಿಗೆ ಫೀಸ್ ತುಂಬಬೇಕು, ಮಗಳು ಮದುವೆ ಮಾಡಬೇಕು, ರಿಕ್ಷಾ ಡ್ರೈವರ್ ಬ್ಯಾಂಕಿನ ಕಂತು ಕಟ್ಟಬೇಕು, ಅಥವಾ ಸೇವಾ ಸಹಕಾರಿ ಸಂಘದ ಸಾಲದ ಕಂತು ಕಟ್ಟಬೇಕು, ಅಥವಾ ಮನೆಯಲ್ಲಿ ಏನೋ ಒಂದು ವ್ಯವಸ್ಥೆ ಆಗಬೇಕು, ಮನೆ ಕಟ್ಟಲಿಕ್ಕೆ ತೆಗೆದ ಸಾಲದ ಕಂತು ತುಂಬುವಾಗ ಗಂಡ ಭಾಳ ಪ್ರೀತಿಯಿಂದ ಹೆಂಡತಿಯನ್ನು ವಿಶ್ವಾಸದಲ್ಲಿ ತೊಗೊಂಡು, ಈ ತಿಂಗಳಲ್ಲಿ ಸ್ವಲ್ಪ ನನಗೆ ಉತ್ಪನ್ನ ಕಡಿಮೆ ಆಯಿತು, ನೀನು ನನ್ನ ಜೊತೆಲಿ ಸಹಕರಿಸು ಅಂತ ಹೇಳುವಾಗ ಹೆಂಡತಿ ಸಹಕರಿಸ್ತಾಳೆ. ಹಾಗಾಗಿ ಈ ಕ್ಷೇತ್ರದ ಆರ್ಥಿಕ ಅಭಿವೃದ್ಧಿ ಸಾಕಷ್ಟು ಆಗಿದೆ. ತಾವು ಈ ಕ್ಷೇತ್ರದಲ್ಲಿ ತಿರುಗಾಡಿ ನೋಡ್ರಿ, ಬಹುಶಃ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಯಲ್ಲಿ ಮೋಟರ್ ಬೈಕ್ ನೋಡ್ತೀರಿ. ಇಲ್ಲಿಯ ಕಾರ್ಪೆಂಟರ್ಗಳು, ಇಲ್ಲಿಯ ಮೇಸ್ತ್ರಿಗಳು, ಇಲ್ಲಿಯ ಮೆಕ್ಯಾನಿಕ್ಗಳು ಪ್ರತಿಯೊಬ್ಬರೂ ಇವತ್ತಿಗೆ ತಮ್ಮ ಉದ್ಯೋಗವನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ದ್ವಿಚಕ್ರ ವಾಹನವನ್ನು ತಗೊಂಡಿದ್ದಾರೆ. ಅದಕ್ಕೂ ಉತ್ತೇಜನ, ಅಲ್ಟಿಮೇಟ್ಲಿ ನಾವು ಇದಕ್ಕೆ ಇವರಿಗೆ ಉತ್ತೇಜನ ಕೊಟ್ಟು ನೋಡಿದಾಗ ಮತ್ತೆ ನಮ್ಮ ಈ ಪರಿಮೋಚನದ ಮಹಿಳಾ ಸದಸ್ಯರೇ ಅವರಿಗೆ ನೀವು ಮೋಟರ್ ಬೈಕ್ ತೊಗೊಳ್ಳಿ, ಲಘು ಕೆಲಸಕ್ಕೆ ಹೋಗ್ಲಿಕ್ಕಾಗ್ತದೆ, ಮತ್ತು 4 ಜನರಿಗೆ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ಲಿಕ್ಕಾಗ್ತದೆ ಅಂತ ಹೇಳೋ ಒಂದು ಉತ್ತೇಜನವೇ ಆ ಒಂದು ಕುಟುಂಬದ ಆರ್ಥಿಕ ಅಭಿವೃದ್ಧಿಗಾಗಿ ಕಾರಣ ಆಗಿದೆ. ನಾವು ಹೇಳೋದಿಷ್ಟೇ, ಈ ಪರಿಮೋಚನ ಸಂಸ್ಥೆಯಿಂದ ಇಡೀ ಈ ಕ್ಷೇತ್ರದಲ್ಲಿಯ ಸರ್ವಾಂಗೀಣ ಅಭಿವೃದ್ಧಿಯೊಂದಿಗೆ ಧಾರ್ಮಿಕ ಅಭಿವೃದ್ಧಿನೂ ಆಗಿದೆ. ಎಲ್ಲವರಲ್ಲೂ ದೇವರು, ಧರ್ಮ ಅಂತ ಹೇಳೋ ಬಗ್ಗೆ ಒಂದು ಭಕ್ತಿ ಬಂದಿದೆ. ಪ್ರತಿ ಮನೆಯಲ್ಲೂ ದೇವ್ರ ಬಗ್ಗೆ ಭಜನೆಗಳು, ಪ್ರಾರ್ಥನೆಗಳು ನಡೀತವೆ. ಮಕ್ಕಳನ್ನು ಶಾಲೆ ಮುಗಿದು ಮನೆಗೆ ಬಂದ ಮೇಲೆ ದೇವ್ರ ಮುಂದೆ ಕೂತು ಪ್ರಾರ್ಥನೆ ಮಾಡಿಸ್ತಾರೆ. ಸಾಯಂಕಾಲ ಹೆಚ್ಚಿನ ಅಂಶ ಇಲ್ಲಿ ಸಾಯಂಕಾಲದ ನಡೆಗೆ ಹೋದಾಗ ಅನೇಕ ಮನೆಗಳಿಂದ ನಮಗೆ ತಾಳದ ಶಬ್ದಗಳು ಕೇಳಿಬರ್ತದೆ. ಸೊ ಈ ರೀತಿಯ, ಹಾಗಾಗಿ ಇದರ ಪರಿಣಾಮ ಹೀಗಾಗಿದೆ ಅಂತ ಹೇಳಿದರೆ, ನ್ಯಾಚುರಲಿ ಇಲ್ಲಿ ಜನರ ಮನಃಶಾಂತಿ ಬಂದಿದೆ, ಆರ್ಥಿಕ ಅಭಿವೃದ್ಧಿ ಆಗಿದೆ. ಆರ್ಥಿಕ ಅಭಿವೃದ್ಧಿ, ಮನಃಶಾಂತಿ ಬಂದಾಗ ಇಲ್ಲಿ ಎಲ್ಲ ಕುಟುಂಬಗಳಲ್ಲೂ ಸುಖ ಶಾಂತಿಗಳು ಬರ್ತವೆ ಅಂತ ಹೇಳೋದಕ್ಕೆ ನಮ್ಮ ಈ ಪರಿಮೋಚನಾ ಸಂಘ ಒಂದು ಉದಾಹರಣೆ. ಮಲ್ಲಿಗೆಯಲ್ಲಿಯೂ ಸಹ, ಮಲ್ಲಿಗೆ ಹೂವಿನಲ್ಲಿ ಮೊದಲೇ ಇಲ್ಲಿ ಬಂದು ಕೊಟ್ಟದ್ದಕ್ಕೆ ರೇಟ್ ಇತ್ತು, ಅವರು ಕೊಟ್ಟ ರೇಟ್ ಇಲ್ಲಿ ತೊಗೋಬೇಕಿತ್ತು. ಇವತ್ತಿಗೆ ಅದೂ ಇಲ್ಲ. ಇವತ್ತಿಗೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಹೂ ಬೆಳೀತದೆ, ಇಲ್ಲಿ ಮಲ್ಲಿಗೆ ಹೆಣಿತಾರೆ, ಇಲ್ಲೇ ರೇಟ್ ಫಿಕ್ಸ್ ಆಗ್ತದೆ. ಆಮೇಲೆ ಅದು ಭಟ್ಕಳಕ್ಕೋ ಮುಂಬೈಗೋ ಎಲ್ಲಿ ಹೋಗೋದಾದರೂ ಅವರ ಆ ಸಂಬಂಧಪಟ್ಟವ್ರ ಕಮಿಷನ್ ಅಷ್ಟೇ ಅದಕ್ಕೆ ಆ್ಯಡಪ್ ಆಗ್ತದೆ ಹೊರತು ನಿಗದಿತವಾದ ನಿಜವಾದ ಏನು ಮೌಲ್ಯಯುತವಾದ ಬೆಲೆ ನಮ್ಮ ಮಲ್ಲಿಗೆ ಮಕ್ಕಳಿಗೆ ಹೂವಿಗೇನು ಬರಬೇಕಾಗಿತ್ತು ಅದು ಬಹುಶಃ ಈ ನಮ್ಮ ಪರಿಮೋಚನಾ ಸಂಸ್ಥೆ ಕೃತಿರೂಪದಲ್ಲಿ ಬಂದು ಆ ಆಡಳಿತದ ಬಿಗುವಿನೊಂದಿಗೆ ಅವೆಲ್ಲ ಇಲ್ಲಿ ಬಂದಿದೆ. ಆರ್ಥಿಕವಾಗಿ ದೊಡ್ಡ ಸುಧಾರಣೆಗೆ ಇದೂ ಒಂದು ಕಾರಣ ಆಗಿದೆ. ಇದರ ಜೊತೆಯಲ್ಲಿ ನಮ್ಮ ಪರಮಪೂಜ್ಯ ಗುರುಗಳ ಒಂದು ವಿಚಾರ, ನಾವು ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಇಲ್ಲಿ ಕೈಗೊಂಡಿದ್ದೀವಿ. ಇಲ್ಲಿ ಫ್ರೀ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀವಿ. ಮಠದ ವತಿಯಿಂದ ಅಸಹಾಯಕ ವೃದ್ಧರಿಗೆ ಆಶ್ರಯವನ್ನು ಕೊಡ್ತಾ ಇದ್ದೀವಿ. ಅನೇಕ ನಮ್ಮ ಶಾಲೆಯ SSLC ಪಾಸಾಗಿ ಹೋಗೋ ವಿದ್ಯಾರ್ಥಿಗಳು SSLC ಮುಗಿದು ಕೂಡಲೇ ತಮ್ಮ ಶಿಕ್ಷಣವನ್ನು ಬಿಡಬಾರ್ದು, ಅವರು ಕಾಲೇಜ್ ಕಲಿಬೇಕು ಅಂತ ಹೇಳೋ ದೃಷ್ಟಿಯಿಂದ ನಮ್ಮ ಶಾಲೆಯಿಂದ ಪಾಸ್ಔಟ್ ಆದ ಎಲ್ಲ ವಿದ್ಯಾರ್ಥಿಗಳಿಗೂ ಅವರು PUCಗೆ ಹೋಗುವಾಗ ಅವರ ಕಾಲೇಜಿನ ಅಡ್ಮಿಷನ್ ಫೀ ಏನಿದೆ ಅದನ್ನು ನಾವು ಮಠದ ವತಿಯಿಂದ, ನಮ್ಮ ಈ ಶಾಲೆ ವತಿಯಿಂದ ನಾವು ಕೊಟ್ಟು ಕಳಿಸ್ತೀವಿ. ಮಗು ಮತ್ತು ಮುಂದೆ ಬೆಳಿಬೇಕು ಅಂತೇಳಿ. ಮಕ್ಕಳಿಗೆ ಯಾವುದೇ ರೀತಿಯ ಮುಂದಿನ ಶೈಕ್ಷಣಿಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಆರ್ಥಿಕ ಸಹಾಯ ಬೇಕಾದಾಗಲೂ ಈ ಮಠದ ವತಿಯಿಂದ ನಾವು ಅದನ್ನು ನೆರವೇರಿಸಿಕೊಟ್ಟಿದ್ದೀವಿ. ಬಹುಶಃ ತಾವು ಒಂದು ನೋಡಿರಬೇಕು, ಈ ಮಠ ಸಾರಸ್ವತ ಸಮಾಜಕ್ಕೆ ಸಂಬಂಧಪಟ್ಟದ್ದು. ಆದರೆ ಈ ಮಠದಿಂದ ಸೇವೆಗಳೇನಾಗ್ತದಲ್ಲ ಅದು ಸಾರಸ್ವತ ಸಮಾಜದ ಹೊರಗಿನವರಿಗೆ ಹೆಚ್ಚಿನ ಅಂಶ ಆಗ್ತದೆ. ಸಾರಸ್ವತ ಸಮಾಜದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತಮ್ಮದೇ ಆದ ಒಂದು ಹಂತ ತಲುಪಿದ್ರಿಂದ ಪರಮಪೂಜ್ಯ ಗುರುಗಳ
ಒಂದು ಆದೇಶ ಆಶೀರ್ವಾದದಂತೆ ನಾವು ನಮ್ಮ ಉತ್ಪನ್ನದ ಒಂದು ಭಾಗವನ್ನು ಸಮಾಜದ ಅಭಿವೃದ್ಧಿಗಾಗಿ ಉಪಯೋಗಿಸಬೇಕು, ಆಗಲೇ ನಮ್ಮ ದುಡಿಮೆ ಸಾರ್ಥಕ ಅಂತ ಹೇಳೋ ಒಂದು ಸಂದೇಶದೊಂದಿಗೆ ಇಡೀ ನಮ್ಮ ಸಮಾಜ ಇವತ್ತಿಗೆ ಈ ಥರದ ಸಾರ್ವಜನಿಕ ಕಾರ್ಯಗಳಲ್ಲಿ ತೊಡ್ಕೊಂಡಿದೆ. ಮಲ್ಲಾಪುರ, ಇಲ್ಲಿ ಹತ್ತಿರದಲ್ಲಿ ಮಲ್ಲಾಪುರ, ಹೊನ್ನಾವರ ತಾಲೂಕಿನ ಚಂದಾವರದ ಮಲ್ಲಾಪುರದಲ್ಲಿ ಒಂದು ಶಾಲೆ ನಡೀತಾ ಇತ್ತು. ಒಂದು ಕಾಲದಲ್ಲಿ ನಮ್ಮ ಸಾರಸ್ವತರು ನಡೆಸ್ತಾ ಇದ್ದರು. ಆ ಶಾಲೆಯಲ್ಲಿ ಶಿಕ್ಷಕರು ಇಲ್ಲದೆ ಆ ಶಾಲೆ ಬಂದು ಬಿದ್ದಾಗ, ಅದು ಮಠದ ನಜರಿಗೆ ಬಂದಾಗ ಗುರುಗಳು ನಮ್ಮನ್ನು ಹೇಳಿದರು, ಕೂಡಲೇ ಹೋಗಿ ಆ ಶಾಲೆಯನ್ನು ತಾಬಾ ತಗೊಳ್ಳಿ, ಕೂಡಲೇ ಶಿಕ್ಷಕರು ಕೊಡಿ ಅಂತ. 7 ವರ್ಷ ಸರ್ಕಾರ ಅದಕ್ಕೆ ನಮಗೆ ಅನುದಾನಿತ ಶಿಕ್ಷಕರನ್ನು ಕೊಡಲಿಲ್ಲ. 7 ವರ್ಷ 11 ಶಿಕ್ಷಕರನ್ನು ಪಗಾರನ್ನು ನಾವು ನಮ್ಮ ಮಠದ ವತಿಯಿಂದ ಕೊಟ್ಟು ಶಾಲೆಯನ್ನು ನಡೆಸಿದ್ವಿ. ಆ ಶಾಲೆ ಏನು 50% ಕೆಳಗೆ ರಿಸಲ್ಟ್ ಕೊಡ್ತಾ ಇತ್ತು. ಮಠದ ತಾಬಾ ಆ ಶಾಲೆ ಬಂದಮೇಲೆ ಪ್ರತಿ ವರ್ಷ ನಮ್ಮ ಶಿವಳ್ಳಿ ಶಾಲೆಗೆ ಮತ್ತು ನಮ್ಮ ಗುರುಪ್ರಸಾದ್ ಮಲ್ಲಾಪುರ ಶಾಲೆ ಕಾಂಪಿಟೇಷನ್. ಇಲ್ಲಿ 98 ಆದರೆ ಅಲ್ಲಿ 99, ಅಲ್ಲಿ 99 ಆದರೆ ಇಲ್ಲಿ 100, ಈ ರೀತಿಯಲ್ಲಿ. ಅಲ್ಲೂ ಸಹ ಹಾಗೆ. ಇಲ್ಲಿಯಕ್ಕಿಂತ ಅಲ್ಲಿ ಮತ್ತು ಇನ್ನೂ ಕಷ್ಟದ ರೈತರ ಮಕ್ಕಳಿದ್ದರು. ಕೇವಲ 2 ತಿಂಗಳು ದುಡ್ತಾ ಅವರು ಊರಲ್ಲಿ ಇರ್ತಿತ್ತು. ಕೇವಲ 2 ತಿಂಗಳ ಮನೆಯಲ್ಲಿ ಊಟ ಮಾಡುವ ಅಕ್ಕಿ ಬೆಳೆಸುವಷ್ಟೇ ಗದ್ದೆಯಲ್ಲಿತ್ತು. ಬಾಕಿ 10 ತಿಂಗಳ ಘಟ್ಟದ ಮೇಲೆ ಹೋಗಿ ಅವರು ದುಡಿದು ಜೀವನ ಮಾಡಬೇಕು. ಮಕ್ಕಳನ್ನೇ ನಮ್ಮ ಶಾಲೆಗೆ ಕಳಿಸ್ತಿದ್ರು. ಮಧ್ಯಾಹ್ನ ಉಪಹಾರ ಇರಲಿಲ್ಲ. ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನು ನಾವು ಆ ಮಕ್ಕಳಿಗಾಗಿ ಮಾಡಿದ್ವಿ. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡಿದ್ವಿ, ಮಕ್ಕಳು ಶಾಲೆಗೆ ಯಾಕೆ ಬರೋದಿಲ್ಲ ಅಂತ. ಅಟೆಂಡೆನ್ಸ್ ಕಡಿಮೆ ಆಗುವಾಗ ಪಾಲಕರನ್ನು ಕರೀಲಿ ಕಳಿಸ್ಕೊಟ್ವಿ. ಮನೇಲಿ ಪಾಲಕರೇ ಇಲ್ಲ. ಪಾಲಕರು ದುಡಿಲಿಕ್ಕೆ ಬೇರೆ ಊರಿಗೆ ಹೋಗಿದ್ದಾರೆ. ಮಕ್ಕಳ ಮೇಲೆ ಹತೋಟಿನೇ ಇಲ್ಲ. ನಾವೇ ಮ್ಯಾನೇಜ್ಮೆಂಟ್ದವರು ಶಿಕ್ಷಕರು ಕೂಡ ಒಂದು ವಿಚಾರ ಮಾಡಿದ್ವಿ, ಮಕ್ಕಳನ್ನು ನಾವೇ ದತ್ತು ತೊಗೊಂಡು ಬಿಡೋದು ಅಂತ. 208 ಮಕ್ಕಳಲ್ಲಿ ಸಾಮಾನ್ಯ 160 ಮಕ್ಕಳನ್ನು ನಮ್ಮ ಶಿಕ್ಷಕರೇ ದತ್ತು ತಗೊಂಡ್ರು. ಬೆಳಿಗ್ಗೆ 1 ತಾಸು ಮೊದಲು, ಮಧ್ಯಾಹ್ನ ಅರ್ಧ ಗಂಟೆ ಹೆಚ್ಚು, ಸಾಯಂಕಾಲ 1 ತಾಸು ವಿಳಂಬ. 2.5 ತಾಸಿನಲ್ಲಿ ನಾವು ಆ ಮಕ್ಕಳದ್ದು ಕೌನ್ಸಿಲಿಂಗ್ ಮಾಡಿದ್ವಿ. ಕೆಲವು ಮಕ್ಕಳಲ್ಲಿ ಒಂದು ಭಾವನೆ ಇತ್ತು, ಮನೆಯಲ್ಲಿ ತಂದೆ ಕುಡ್ಕೊಂಡು ಬಂದು ತಾಯಿಗೆ ಬಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ. ಕೌನ್ಸಿಲಿಂಗ್ ಮಾಡಿದ್ವಿ, ಪಾಲಕರನ್ನು ಕರೆದು ಈ ರೀತಿಲಿ ಸರಿಯಲ್ಲ ಅಂಥೇಳಿ ಪಾಲಕರು ಸಹಕಾರ ಕೊಟ್ಟರು. ಆಮೇಲೆ ಇನ್ನೊಂದು ನೋಡಿದ್ವಿ, ಭಾಳ ಬುದ್ಧಿವಂತ ಮಕ್ಕಳು ಶಾಲೆಯಲ್ಲಿ. ಇಲ್ಲೂ ಸಹ ಭಾಳ ಬುದ್ಧಿವಂತ ಮಕ್ಕಳು, ಆದರೆ ಅಭ್ಯಾಸ ಮನೆಗೆ ಮಾಡಿಕೊಟ್ಟು ಹೋಮ್ವರ್ಕನ್ನೇ ಶಾಲೆ ಬರುವಾಗ ಆಗೋದಿಲ್ಲ. ಆ ಕಾರಣವನ್ನು ನೋಡಲಾಗಿ ಮನೇಲಿ ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ. ಸೊ ಮಠದಿಂದ ನಾವು ಇದನ್ನು ಗುರುಗಳ ನಜರಿಗೆ ತಂದದ್ದು ವೆರಿ ನೆಕ್ಸ್ಟ್ ಸೆಕೆಂಡ್ ಗುರುಗಳು ಆದೇಶ ಮಾಡಿದರು, ನಾವು ಸೋಲಾರ್ ಲ್ಯಾಂಪ್ಸ್ಗಳನ್ನು ತಗೋಬೇಕು ಅಂತ. ಇವತ್ತಿಗೆ ನಮ್ಮ 2 ಶಾಲೆಯಲ್ಲಿ ಕಲಿಯುವ ಎಲ್ಲ ಮಕ್ಕಳಿಗೂ ನಾವು ಸೋಲಾರ್ ಸಿಸ್ಟಮ್ ಲ್ಯಾಂಪ್ಗಳನ್ನು ಕೊಟ್ಟಿದ್ದೀವಿ. ಪ್ರತಿಯೊಂದು ಮಗು ಮನೆಯಲ್ಲಿ ವಿದ್ಯುತ್ ಇಲ್ಲದಿದ್ದರೂ ಆ ಸೋಲಾರ್ ಲ್ಯಾಂಪಿನ ಅಡಿಯಲ್ಲಿ ಅಭ್ಯಾಸ ಮಾಡ್ತದೆ. ನಮ್ಮ ಮಲ್ಲಾಪುರ ಶಾಲೆಯಲ್ಲಿ ಹೇಳಿದರೆ ಆಶ್ಚರ್ಯ ಆಗ್ಬೋದು, ಹಾಲಕ್ಕಿಗಳು, ಬೋವಿಗಳು, ನಾಮದಾರಿಗಳು, ದಿವಾಡಿಗರು 208 ಮಕ್ಕಳಲ್ಲಿ 62 ಮಕ್ಕಳು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ತಂದಿದ್ದಾರೆ. 42 ಮಕ್ಕಳು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತಂದಿದ್ದಾರೆ. ಇವು ಎಲ್ಲನೂ ಕೆಲಸಗಳಾಗಲಿಕ್ಕೆ ನಾವೆಲ್ಲ ಸೇವೆಗೆ ಬಂದಿರ್ಬೋದು. ಬಟ್ ನಮ್ಮ ಸೇವೆಗೆ ಬರಲಿಕ್ಕೆ ನಮಗೆ ಪ್ರಚೋದನೆ ಮತ್ತು ನಮಗೆ ಮಾರ್ಗದರ್ಶನ ಪೂಜ್ಯ ಗುರುಗಳ ಈ ಪ್ರಭಾವ, ಅವರು ಕೊಟ್ಟ ಮಾರ್ಗದರ್ಶನದೊಂದಿಗೆ ನಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ಇನ್ನೂ ಅನೇಕ ಕೆಲಸಗಳಿವೆ. ತಾಯಂದಿರಿಗೆ ಹೊಲಿಗೆ ಕೆಲಸ ಮಾಡೋದು ಉಮೇದಿತ್ತು. ಇಲ್ಲಿ ಹೊಲಿಗೆ ಕೆಲಸಕ್ಕೆ ಆಗ್ತಾ ಇರಲಿಲ್ಲ. ಹೊಲಿಗೆ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ವಿ. ಕೆಲವು ಬಾಳಂತಿಗಳು ಮಗು ಸಣ್ಣ ಇದೆ, ಮನೆಯಲ್ಲಿ ನೋಡಿಕೊಂಡ್ರೆ ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸಂವಿಧಾನದಲ್ಲಿ ಮನೆಯಲ್ಲಿ ಹೊಲಿಗೆ ಮಾಡಿ ತಂದು ಕೊಡ್ತಾರೆ. ಎಷ್ಟೇ ಬಟ್ಟೆಗಳನ್ನು ಹೊಲಿಗೆ ಮಾಡಿ ನಾವು ಕೊಡ್ತೀವಿ, ಪ್ಯಾಟರ್ನ್ ನಾವು ಕೊಡ್ತೀವಿ, ಕಟ್ಟಿಂಗ್ ನಾವು ಮಾಡಿಕೊಡ್ತೀವಿ. ಅವರು ಹೊಲಿಗೆ ಮಾಡಿಕೊಟ್ಟು ನಮ್ಗೆ ತಂದು ಕೊಟ್ಟು ಕೂಡಲೇ ಅವ್ರ ಖಾತೆಗೆ ಅವ್ರದ್ದು ಹಣ ಜಮಾ ಆಗ್ತದೆ. ಮತ್ತು ಅವರು ಇಷ್ಟು ಚಂದವಾಗಿ ಈ ಪ್ಯಾಟರ್ನ್ಗಳು ತಯಾರಾಗಿವೆ. ಅನೇಕ ವಿದೇಶಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿನಿಧಿಗಳು ಬಂದಾಗ ಅವರಿಗೆ ಗಿಫ್ಟ್ ಕೊಡಲಿಕ್ಕೆ ನಮ್ಮ ಶಿರಾಲಿಯಿಂದ ಬ್ಯಾಗ್ಗಳು ಅಥವಾ ಅನೇಕ ವಸ್ತುಗಳು ನಮ್ಮ ಇಲ್ಲಿಂದ ಹೋಗ್ತಾ ಇದೆ ಇವತ್ತಿಗೆ. ಇವೆಲ್ಲನೂ ಈ ಕ್ಷೇತ್ರದ ನಮ್ಮ ಮಹಿಳಾ ಸಹೋದರಿಯರ ಪ್ರಯತ್ನವೇ ಹೆಚ್ಚು. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ನಾನು ಹೆಚ್ಚು ವೇಳೆ ತಗೊಳ್ಳೋದಿಲ್ಲ. ನಮ್ಮ ಗುರುಗಳ ಮಾರ್ಗದರ್ಶನ, ಆಶೀರ್ವಾದ, ಇದರ ಜೊತೆಯಲ್ಲಿ ಇಲ್ಲಿಯ ಮಹಿಳೆಯರಲ್ಲಿಯ ನಮ್ಮಲ್ಲಿಯ ವಿಶ್ವಾಸ, ತಾವು ದುಡಿಬೇಕು, ಕುಟುಂಬವನ್ನು ಬೆಳೆಸಬೇಕಂತೇಳೋ ಛಲ, ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ತಮ್ಮ ಮಕ್ಕಳು ಮುಂದೆ ಒಳ್ಳೆಯ ನಾಗರಿಕರಾಗಬೇಕು ಹೇಳೋ ಇಚ್ಛೆ, ಇವ ಮೂರರ ಫಲ ಇವತ್ತಿಗೆ ನಾವಿಲ್ಲಿ ಸೇರಿದ್ದೀವಿ.
ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇದ್ದೇವೆ. ಬಂದವರಿಗೆ ಎಲ್ಲವರಿಗೂ ನಾನು ಇನ್ನೊಮ್ಮೆ ಸ್ವಾಗತಿಸ್ತೇನೆ. ನಮ್ಮ ಮಠದ ಪರವಾಗಿ, ನಮ್ಮ ಮಠದ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಪರಿಮೋಚನಾ ಸಂಘದ ಪರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀಯುತ ಇಂದೂಧರ್ ನಿರೋಡಿಯವರು ಬಂದಿದ್ದಾರೆ. ಶ್ರೀಯುತರು 2 ತಿಂಗಳ ನಮ್ಮ ಗುರುಗಳ ಸೇವೆಗಾಗಿ ಬಂದಿದ್ದಾರೆ. ಒಂದೇ ವರ್ಷ 2014ರಲ್ಲಿ ಕರ್ನಾಟಕ ರಾಜ್ಯದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕೇಂದ್ರ ಸರ್ಕಾರದ ಪ್ರಶಸ್ತಿಯನ್ನು ಪಡೆದಂಥ ಏಕಮೇವ ವ್ಯಕ್ತಿ. ಮತ್ತು ವಿಶೇಷತೆ ಅಂತ ಹೇಳಿದರೆ ಮಾನ್ಯ ಶೋಭಕ್ನವರ ಕ್ಷೇತ್ರದವರು, ಅವರು ಉಡುಪಿಯವರು. ಸೊ ಹಾಗಾಗಿ ಅವರ ಉಪಸ್ಥಿತಿಯಲ್ಲೇ ಗುರುಗಳಿಂದ ಅವರಿಗೆ ಸನ್ಮಾನ ಮಾಡಿಸೋ ವ್ಯವಸ್ಥೆ ಮಾಡಿದ್ವಿ ನಾವು. ಸೊ ಅವರನ್ನು ದಂಪತಿಗಳ ಜೊತೆಗೆ ಬಂದಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಪತ್ರಿಕಾ ರಂಗದವರು ಬಂದಿದ್ದಾರೆ, ಅನೇಕ ಮಾಧ್ಯಮದವರು ಬಂದಿದ್ದಾರೆ, ಟಿ ವಿ ಚಾನಲ್ದವರು ಬಂದಿದ್ದಾರೆ, ಕೆಲವು ಇಲಾಖೆಯ ವ್ಯಕ್ತಿಗಳು ಬಂದಿದ್ದಾರೆ. ಅವರೆಲ್ಲರನ್ನ ಸ್ವಾಗತಿಸ್ತಾ ನಮ್ಮ ಲೋಕಸಭಾ ಸದಸ್ಯರ ಜೊತೆಯಲ್ಲಿ ಇಲ್ಲಿಯ ಜನರ ಪರವಾಗಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನಾವು ಬಹುಶಃ ಯಾವಾಗಲೂ ಗುರುಗಳ ಸಮ್ಮುಖದಲ್ಲಿ ಹೆಚ್ಚು ವಿನಂತಿಗಳು ಅಥವಾ ನಾವು ರಾಜಕಾರಣಿಗಳ ಜೊತೆಯಲ್ಲಿ ಡಿಮಾಂಡ್ ಇಡೋದಿಲ್ಲ. ನಮಗೆ ವಿಶ್ವಾಸ ಇದ್ದರೆ ಮಾತ್ರ ನಾವು ಡಿಮಾಂಡ್ ಇಡ್ತೀವಿ. ಈ ಕ್ಷೇತ್ರಕ್ಕೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನದ ಅವಶ್ಯಕತೆ ಇದೆ. ಇಲ್ಲಿಯ ರೈತರು, ಇಲ್ಲಿಯ ಮಣ್ಣಿನ ವ್ಯವಸ್ಥೆ ಏನಿದೆ, ಇಲ್ಲಿ ಮಣ್ಣಿನಲ್ಲಿಯ ಇದು ಶಕ್ತಿ ಭಾಳ ಕಡಿಮೆ ಇದೆ, ವೆರಿ ಪುವರ್ ಸಾಯಿಲ್. ಆದರೆ ಇಲ್ಲಿಯ ರೈತರು ಭಾಳ ಕಷ್ಟಿಗನು, ಭಾಳ ದುಡಿತಾರೆ. ಅವರ ಆರ್ಥಿಕ ಶಕ್ತಿ ಸುಧಾರಣೆ ಆಗಬೇಕು ಅಂತ ಹೇಳಿದರೆ ಅವರಿಗೆ ವೈಜ್ಞಾನಿಕವಾದ ಮಾರ್ಗದರ್ಶನ ಬೇಕು. ದ್ಯಾಟ್ ಈಸ್ ದಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಏನಿದೆ, ಅವರು ಇಲ್ಲಿ ಬಂದು ನಮ್ಮ ಇಲ್ಲಿಯ ರೈತರಿಗೆ ಆ ವಿಷಯದಲ್ಲಿ ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಮಾರ್ಗದರ್ಶನಕ್ಕೆ ಒಂದು ಸಂಶೋಧನಾ ಕೇಂದ್ರವನ್ನು ಮಾಡಬೇಕು ಅಂಥೇಳಿ ತಾವು ಪ್ರಯತ್ನ ಮಾಡಬೇಕು ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಅದೇ ರೀತಿಯಲ್ಲಿ ಪೂಜ್ಯ ಗುರುಗಳಲ್ಲಿಯೂ ನಾನು ಒಂದು ವಿನಂತಿ ಮಾಡ್ಕೋತೇನೆ. ಅನಂತಕುಮಾರ್ ಕೊಟ್ಟಂಥ ಈ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ಗೆ ಸ್ಥಳದ ಅವಶ್ಯಕತೆ ಇದ್ದಾಗ ನಮಗೆ ಮಠದಿಂದ 1 ಹೆಕ್ಟೇರ್ ಆದರೂ ಸ್ಥಳವನ್ನು ಕೊಡಿಸಿ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹಾರ್ಟಿಕಲ್ಚರ್ ಮಿಷನ್ ಮಾದರಿಯನ್ನಾಗಿ ನಾವು ಮಾಡುವಂಥ ವಿಚಾರಕ್ಕೆ ನಮ್ಮನ್ನು ಸಹಕರಿಸಬೇಕಂತೇಳಿ ವಿನಂತಿಸ್ಕೊಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ನಾಡ್ಕರ್ಣಿಯವರಿಗೆ. ಸಮಾಜದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದವರಿಗೆ ಸನ್ಮಾನಿಸುವಂಥದ್ದು ನಮ್ಮ ರೂಢಿ. ಅದೇ ಪ್ರಕಾರ ಇಂದೂಧರ್ ನಿರೋಡಿಯವರು ಈಗಾಗಲೇ ನಾಡ್ಕರ್ಣಿಯವರು ಹೇಳಿದಂಗೆ ಸಂಗೀತ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದವರಿದ್ದಾರೆ. ಪೂಜ್ಯ ಗುರುಗಳಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಈಗ ನೆರವೇರ್ತದೆ. ಇಂದೂಧರ್ ನಿರೋಡಿ ದಂಪತಿಯವರಲ್ಲಿ ನಾನು ವಿನಂತಿಸಿಕೊಳ್ತೇನೆ, ದಯಮಾಡಿ ವೇದಿಕೆಗೆ ಬರಬೇಕು.
ತಮ್ಮ ನಿವೃತ್ತಿ ಜೀವನದಲ್ಲಿ ಶ್ರೀಮಠದ ಜನರಲ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ನಾರಾಯಣ ಮಲ್ಲಾಪುರ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ನೆಚ್ಚಿನ ಸಂಸದರಿಗೆ ಶಾಲ್ ಹೊದಿಸಿ ಸನ್ಮಾನ ಮಾಡಿಕೊಡ್ಬೇಕಂತೆಲ್ಲ ಅವ್ರಲ್ಲಿ ವಿನಂತಿಸಿಕೊಳ್ತೇನೆ. ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರಿಗೆ ಪರಿಮೋಚನಾ ಫೆಡರೇಷನ್ನಿನ ಆಡಳಿತ ಕಮಿಟಿಯ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಅವರು ಸಹ ಸನ್ಮಾನ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೀನಿ. ಈಗ ಇವತ್ತಿನ ಈ ಸಮಾವೇಶದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ, ಅದರಲ್ಲೂ ಕದಂಬ ಸೊಸೈಟಿಯನ್ನು ಕಟ್ಟಿ ಬೆಳೆಸಿ, ಕದಂಬ ಸಂಸ್ಥೆ ಸಾಕಷ್ಟು ಜನರಿಗೆ ಪರಿಚಯ ಇದೆ. ಯಾಕೆಂದರೆ ಈಗ ಮೊದಲು ರೈತರು ಬೆಳೆದಂಥ ಅನೇಕ ಉತ್ಪನ್ನಗಳಿಗೆ ಎಲ್ಲೂ ಮಾರ್ಕೆಟ್ ಇಲ್ಲದೆ ನಾವು ಗೊಬ್ಬರ ಗುಂಡಿಗೆ ಹಾಕುವಂಥ ಪರಿಸ್ಥಿತಿ ಇತ್ತು. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದ ಜನರಿಗೆ ಹೆಚ್ಚಿನ ಪರಿಚಯ ಇದೆ. ಈಗ ಕದಂಬ ಸಂಸ್ಥೆಯನ್ನು ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಕದಂಬ ಸಂಸ್ಥೆಯನ್ನು ಉಟ್ಕೊಂಡಿದೆ. ಅಲ್ಲಿಂದ ಬೆಳೆದಂಥ ಮುರುಗಲು ಇರಲಿ, ಉಪ್ಪಾಗೆ ಇರಲಿ, ಅಥವಾ ಇನ್ನೂ ಅನೇಕ ಕೃಷಿ ಉತ್ಪನ್ನಗಳು, ಒಂದೋ ಎರಡೋ ಅಲ್ಲ, ಉತ್ಪನ್ನಗಳಿಗೆ ಅತ್ಯಂತ ಯೋಗ್ಯ ದರದಲ್ಲಿ ಮಾರುಕಟ್ಟೆ ಇವತ್ತು ಶಿರಸಿಯಲ್ಲಿ ಲಭ್ಯವಾಗಿದೆ. ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರ ಒಂದು ಸಾಧನೆಯ ಪ್ರಯೋಜನವಾಗಿ ಅದೇ ರೀತಿ ಅನೇಕ ಉತ್ಪನ್ನಗಳು ಮನೆಯಲ್ಲಿ ತಯಾರು ಮಾಡಿದಂಥ ಹಪ್ಪಳ ಇರ್ಬೋದು, ಅಥವಾ ಉಪ್ಪಿನಕಾಯಿ ಇರ್ಬೋದು, ಜೇನುತುಪ್ಪದಿಂದ ಹಿಡಿದು ಪ್ರತಿಯೊಂದು ಸಹ ಸಾಮಾನ್ಯ 100ಕ್ಕೂ ಹೆಚ್ಚು ಉತ್ಪನ್ನಗಳು, ರೈತರು ಮನೆಯಲ್ಲಿ ತಯಾರು ಮಾಡಿದಂಥ ಉತ್ಪನ್ನಗಳಿಗೆ ಒಳ್ಳೆಯ ಮಾರ್ಕೆಟ್ ವ್ಯವಸ್ಥೆ ಇವತ್ತು ಕದಂಬ ಸಂಸ್ಥೆಯಲ್ಲಿ ಆಗ್ತಾಯಿದೆ. ನಾವು ಸಿರ್ಸಿಗೆ ಹೊರಟ್ರೆ ಕದಂಬಕ್ಕೆ ಹೋಗಿ ಇದೊಂದು ತಗೊಬನ್ನಿ ಹೇಳುವಂಥದ್ದು ನಮ್ಮ ಮಹಿಳಾ ವಿಭಾಗದಿಂದ ಬರ್ತದೆ ಎಷ್ಟೋ ಬೇಡಿಕೆಗಳು. ಈ ಒಂದು ಉತ್ತಮ ರೀತಿಯಲ್ಲಿ ಸೊಸೈಟಿಯನ್ನು ಕಟ್ಟಿ ಬೆಳೆಸಿದಂಥ ಒಂದು ಹೆಗ್ಗಳಿಕೆ ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರಿಗಿದೆ. ಅವರ ಒಂದು ಅನುಭವಗಳನ್ನು ನಮ್ಮ ಪರಿಮೋಚನಾ ಯೋಜನೆಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಮಾಡಿಕೊಡಬೇಕು ಅಂಥೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ, ನಮಗೆ ಮಾಹಿತಿ ಮಾಡಿಕೊಡಬೇಕು ಅಂತೇಳಿ. ಪರಮ ಪೂಜ್ಯರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಆತ್ಮೀಯ ಶೋಭಕ ಹಾಗೂ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಹಿರಿಯರೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ನನ್ನೆಲ್ಲ ಮಿತ್ರರೇ, ಸಹಕಾರಿಗಳೇ, ಸಹೋದರ ಸಹೋದರಿಯರೇ, ಸೇವೆ ಇದೊಂದು ಯಜ್ಞ. ಮೇಲ್ನೋಟಕ್ಕೆ ಇದೊಂದು ಉಪಕಾರ ಅಂತ ಅನಿಸ್ಬಹುದು, ಆದರೆ ಸೇವೆ ಇದೊಂದು ಯಜ್ಞ. ತಿಳಿದಷ್ಟು ಸುಲಭ ಅಲ್ಲ ಈ ಸೇವೆ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡ್ಬಿಡ್ತಾರೆ, ನಾನೊಬ್ಬ ಸೋಷಿಯಲ್ ವರ್ಕರ್ ಅಂತ. ಕೇಳಿದ್ರೆ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ, ಸಾಮಾಜಿಕ ಸೇವೆ ಮಾಡ್ತೀನಿ.
ಸಂಸ್ಕೃತದಲ್ಲಿ ಒಂದು ಮಾತಿದೆ, ಶಿವೋಭೂತ್ವ ಶಿವಂ ಯಜೇತ್ ಅಂತ. ಶಿವನಾಗಿ ಶಿವನ ಸೇವೆ ಮಾಡಬೇಕಂತೆ. ಶಿವ ಅಂದರೆ ಏನು? ಬಹುತೇಕ ತುಂಬ ಜನರ ಮನಸ್ಸಿನಲ್ಲಿ ಶಿವ ಅಂತಂದ್ರೆ ಒಂದು ಲಿಂಗ, ಅದಿಲ್ಲ ಅಂತಂದ್ರೆ ಒಂದು ಈಶ್ವರನ ಒಂದು ಪ್ರತಿಮೆ ಕಾಣುತ್ತೆ. ಸಂಸ್ಕೃತ ಇದೊಂದು ಅತ್ಯಂತ ಆಳವಾದಂಥ ಭಾಷೆ. ಇದು ಅತ್ಯಂತ ಆಳವಾದಂಥ ಭಾಷೆ. ಮೇಲ್ನೋಟಕ್ಕೆ ಕಾಣತಕ್ಕಂಥ ಅರ್ಥಗಳು ಒಳ ಅಂತರಾಳದಲ್ಲಿ ಇರುವುದಿಲ್ಲ. ಶಿವ ಅಂತಂದರೆ ಮಂಗಲಮಯ ಸ್ವರೂಪ, ಮಂಗಲಮಯವಾಗಿರತಕ್ಕಂಥ ಒಂದು ಶಕ್ತಿ. ಆ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ಶಿವನನ್ನು ನಾವು ಪೂಜೆ ಮಾಡಬೇಕು ಅಂತಂದರೆ ಮಂಗಲವನ್ನು ಆರಾಧನೆ ಮಾಡಬೇಕು. ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಂತಂದರೆ ಒಂದು ಪಾಸಿಟಿವ್ ಎನರ್ಜಿ, ಇದರ ಆರಾಧನೆ. ಮೋಸ್ಟ್ ಸೈಂಟಿಫಿಕ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಅದೊಂದು ಪಾಸಿಟಿವ್ ಎನರ್ಜಿ. ಇದರ ಆರಾಧನೆ ಹೇಗೆ? ಶಿವೋಭೂತ್ವ ಶಿವಂ ಯಜೇತ್. ಹಾಗೆಯೇ ಸೇವೆ, ಇದನ್ನು ಮಾಡಬೇಕಾದ್ರೆ ತುಂಬ ದೊಡ್ಡ ಮನಸ್ಸು ಬೇಕಾಗತ್ತೆ, ತುಂಬ ದೊಡ್ಡ ಮನಸ್ಸು ಬೇಕಾಗತ್ತೆ. ಸೇವೆ ಮಾಡ್ತಕ್ಕಂಥದ್ದು ತುಂಬ ಸುಲಭ. ಯಾರಿಗೂ ಏನೋ ದಾನ ಕೊಟ್ಟರೆ ಸೇವೆ ಆಗತ್ತೆ, ಅಥವಾ ಯಾರ್ದೋ ಹೋಗಿ ಅವ್ರು ಹೇಳಿರ್ತಕ್ಕಂಥ ಕೆಲಸ ಮಾಡಿದ್ರೆ ಸೇವೆ ಆಗತ್ತೆ. ಅಲ್ಲ, ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಎರಡೂ ರೀತಿಯ ಸಿದ್ಧತೆಗಳು ಇದ್ದಾಗ ಮಾತ್ರ ಅದು ಸೇವೆ ಅಂತ ಅನಿಸ್ಕೊಳ್ಳುತ್ತೆ. ಅದಿಲ್ಲ ಅಂತಂದರೆ ಅದೊಂದು ಕಾರ್ಯಕ್ರಮ, ಅದು ಸೇವೆ ಅಂತ ಅನಿಸೋದಿಲ್ಲ. ನಿಜಕ್ಕೂ ಇಲ್ಲಿ ನೋಡಿದ್ರೆ ಏನು ಪರಿಮೋಚನಾ ಸಂಸ್ಥೆ ಶ್ರೀಮಠದ ಮಾರ್ಗದರ್ಶನದಲ್ಲಿ ನಡೆದಿದೆ, ಮಠಕ್ಕೋಸ್ಕರ ಇಲ್ಲಿ ಏನನ್ನೂ ಬೇಡ್ತಾ ಇಲ್ಲ, ಯಾವ ನಿರೀಕ್ಷೆಯೂ ಇಲ್ಲ. ಇಲ್ಲಿ ಕೇವಲ ಕೊಡೋದು ಮಾತ್ರ, ಅಷ್ಟೇ. ತಗೊಳ್ಳಿಕ್ಕೆ ಇಲ್ಲಿ ಏನೂ ಅವಶ್ಯಕತೆಯೇ ಇಲ್ಲ. ನಮ್ಮ ಸುತ್ತಮುತ್ತಲಿನ ಸಮಾಜ ಅದು ಸಮೃದ್ಧ ಆಗಬೇಕು, ಶಕ್ತಿಶಾಲಿ ಆಗಬೇಕು, ಸ್ವಾಭಿಮಾನ ಸಂಪನ್ನ ಆಗಬೇಕು, ಸ್ವಾವಲಂಬಿ ಆಗಬೇಕು ಅಂತಕ್ಕಂಥ ಕಲ್ಪನೆಯಿಂದ ನಾವು ದೊಡ್ಡವರಾಗಿದ್ದೀವಿ. ಜೊತೆಯಲ್ಲಿ ನಮ್ಮ ಜೊತೆ ಸುತ್ತಮುತ್ತಲಿರ್ತಕ್ಕಂಥ ಸಮಾಜವನ್ನು ಕೂಡ ಮೇಲೆತ್ತಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಹಂಬಲ, ಇಷ್ಟೇ ಇಲ್ಲಿರ್ತಕ್ಕಂಥದ್ದು. ಅದರ ಹೊರತಾಗಿ ಮತ್ತೇನೂ ಇಲ್ಲ. ಆ ಪ್ರಾಮಾಣಿಕ ಹಂಬಲ ಎಲ್ಲಿಂದ ಬರುತ್ತೆ? ಅದೊಂದು ಪ್ರಾಮಾಣಿಕ ಮನಸ್ಸಿನಿಂದ ಮಾತ್ರ ಬರುತ್ತೆ, ಪ್ರಾಮಾಣಿಕ ವ್ಯಕ್ತಿತ್ವದಿಂದ ಮಾತ್ರ ಬರುತ್ತೆ. ಏನನ್ನೂ ಬೇಡದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ, ಏನನ್ನು ಅಪೇಕ್ಷೆ ಪಡದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ, ಅದು ಸಾಮಾಜಿಕ ವ್ಯಕ್ತಿತ್ವ ಇರಬಹುದು ಅಥವಾ ಅದೊಂದು ವ್ಯಕ್ತಿಗತವಾಗಿರತಕ್ಕಂಥ ರೂಪದಲ್ಲಿರಬಹುದು. ಇಲ್ಲಿ ನಡೆದಿದೆ, ಹಲವಾರು ಮುಖಗಳಲ್ಲಿ ನಡೆದಿದೆ. ನಿಜಕ್ಕೂ ತುಂಬ ಶ್ಲಾಘನೀಯವಾಗಿರತಕ್ಕಂಥ ಕೆಲಸ. ಇವತ್ತು ಹೊರ ಜಗತ್ತಿನಲ್ಲಿ ಮುಂದೆ ಹೋದವರ ಕಾಲನ್ನು ಹಿಡಿದು ಎಳಿತಕ್ಕಂಥದ್ದೇ ಅಭಿವೃದ್ಧಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಹೋಗ್ತಕ್ಕಂಥವ್ರನ್ನ ಹಿಡಿದು ನಿಲ್ಲಿಸ್ತಕ್ಕಂಥದ್ದು ಅಭಿವೃದ್ಧಿ ಆಗೋದಿಲ್ಲ. ಬದಲಾಗಿ ಮುಂದೆ ಹೋಗಿರ್ತಕ್ಕಂಥವ್ರು ಹಿಂದೆ ಇರತಕ್ಕಂಥವ್ರನ್ನ ಎಳ್ಕೊಂಡು ಹೋಗಬೇಕು, ಕರ್ಕೊಂಡು ಹೋಗಬೇಕು, ಅದು ಅಭಿವೃದ್ಧಿ. ಆದರೆ ಸಮಾಜದಲ್ಲಿ ಇವತ್ತು ವ್ಯತಿರಿಕ್ತವಾಗಿ ನಡೆದಿದೆ. ಮುಂದೆ ಹೋಗೋರನ್ನ ಹಿಂದ್ಗಡೆ ಎಳೆದು ನಿಲ್ಲಿಸ್ತಕ್ಕಂಥದ್ದು ಅಭಿವೃದ್ಧಿ ಅಂತ. ನಿಜವಾದಂಥ ಅಭಿವೃದ್ಧಿಯ ವ್ಯಾಖ್ಯಾನ ಕೊಟ್ಟಿರ್ತಕ್ಕಂಥದ್ದು ಈ ಸಂಸ್ಥಾನ. ಈ ಸಂಸ್ಥಾನದ ಶಿಷ್ಯವೃಂದಕ್ಕೆ ಯಾವುದೂ ಅವಶ್ಯಕತೆ ಇಲ್ಲ. ಸ್ವಾವಲಂಬಿಗಳು, ಅವರಲ್ಲಿ ವಿದ್ಯೆ ಇದೆ, ಸಂಪತ್ತಿದೆ, ಸಮಾಜಕ್ಕೆ ಕೊಡ್ತಕ್ಕಂಥ ತಾಕತ್ತಿದೆ, ಎಲ್ಲವನ್ನೂ ಕೊಡ್ತಕ್ಕಂಥ ಯೋಗ್ಯತೆ ಇದೆ. ವಿದ್ಯೆಯನ್ನು ಕೂಡ ಕೊಡಬಲ್ಲರು, ಸಂಪತ್ತನ್ನು ಕೂಡ ಕೊಡಬಲ್ಲರು, ಆ ಯೋಗ್ಯತೆ ಇದೆ. ಸುತ್ತಮುತ್ತಲಿನ ಸಮಾಜದ ಬಗ್ಗೆ ಅದರ ಅವಲೋಕನ ಮಾಡಿದಾಗ ಮನಸ್ಸಿನಲ್ಲಿ ಏನೋ ಒಂದು ರೀತಿ ತಳಮಳ ಶುರುವಾಗಿದೆ. ಅವ್ರನ್ನೂ ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು, ಅವ್ರು ಯಾಕೋ ದೂರ ಉಳಿದುಬಿಟ್ಟಿದ್ದಾರೆ. ಈ ಒಂದು ಪ್ರಾಮಾಣಿಕ ಒಂದು ಕಳಕಳಿಯ ಸಂಕೇತವಾಗಿ ಇವತ್ತು ಪರಿಮೋಚನಾ ಸಂಸ್ಥೆ ಇವತ್ತು ರೂಪುಗೊಂಡಿದೆ. ಇದರ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಅನೇಕ ಚಟುವಟಿಕೆಗಳನ್ನು ನೀವೇನು ಉದ್ಧೃತ ಮಾಡಿದಿರಿ, ಖಂಡಿತವಾಗಿ ಶ್ಲಾಘನೀಯವಾಗಿರತಕ್ಕಂಥ ವಿಷಯ.
ನಮ್ಮ ಕಡೆಯಿಂದ ಯಾವ್ಯಾವ ರೀತಿಯಲ್ಲಿ ಸಹಾಯ ಮತ್ತು ಸಹಕಾರ ಬೇಕು ಆ ಎಲ್ಲ ರೀತಿಯಿಂದಲೂ ನಾವು ನಿಮ್ಮ ಜೊತೆಗೆ ನಾವಿರ್ತೀವಿ. ಬಹುತೇಕ ಭಟ್ಕಳದಲ್ಲಿ ತುಂಬ ಜನರಿಗೂ ಗೊತ್ತಿದೆ, ಹತ್ತಿರದಿಂದ ನೋಡಿರ್ತಕ್ಕಂಥವ್ರಿಗೆ ಗೊತ್ತಿದೆ. ಸುಮ್ಮನೆ ರಾಜಕೀಯದ ಭಾಷಣ ಮಾಡಿ ಹೋಗ್ತಕ್ಕಂಥ ವ್ಯಕ್ತಿ ನಾವಲ್ಲ. ಒಮ್ಮೆ ಹೇಳಿದ್ವಿ, ನಾಲಿಗೆ ಈ ಸಂಸ್ಥಾನದ ಎದುರುಗಡೆ ಸಮರ್ಪಣೆ. ಒಂದು ವಿನಂತಿಯನ್ನು ನಾಡಕರ್ಣಿಯವರು ಮಾಡಿದ್ರು. ಮಣ್ಣು ಇಲ್ಲಿದು ಅಷ್ಟೊಂದು ಫಲವತ್ತಾಗಿಲ್ಲ. ಹೌದು, ಕರಾವಳಿಯ ಮಣ್ಣು ಸ್ವಲ್ಪ ಮಟ್ಟಿಗೆ ಅಸಿಟಿಕ್ ಸಾಯಿಲ್, ಇಲ್ಲಿ ಫಲವತ್ತಾದ ಮಣ್ಣು ಇರುವುದಿಲ್ಲ. ಇದ್ದಿದ್ರಲ್ಲೇ ಕಷ್ಟಪಟ್ಟು ಬೆಳಿಬೇಕು ನಾವು. ಹೊಸ ತಂತ್ರಜ್ಞಾನವನ್ನು ಈಗಾಗಲೇ ನಮ್ಮ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಎಷ್ಟೋ ಸರಿ ಈ ಪ್ರಕೃತಿ ನಮಗೆ ಪಾಠವನ್ನು ಕಲಿಸುತ್ತೆ. ನಮಗೆ ಪಾಠವನ್ನು ಕಲಿಬೇಕು ಅನ್ನುವಂಥ ಒಂದು ಮನಸ್ಸಿದ್ರೆ ಜಗತ್ತಿನಲ್ಲಿ ಮತ್ತೆ ಯಾರೂ ಗುರುಗಳು ಬೇಕಾಗಿಲ್ಲ. ಈ ಪ್ರಕೃತಿ ನಮಗೆ ಪಾಠವನ್ನು ಹೇಳ್ಕೊಡುತ್ತೆ. ಅದಕ್ಕಿಂತ ದೊಡ್ಡ ಗುರು ಮತ್ತೆ ಯಾವುದೂ ಇಲ್ಲ. ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಇರಲಿ, ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಇರಲಿ, ಆಧ್ಯಾತ್ಮಿಕತೆ ಬಗ್ಗೆ ಇರಲಿ, ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡ್ರೆ ಅದು ಕೊಡತಕ್ಕಂಥ ಸಂದೇಶ, ಅದು ಹೇಳ್ಕೊಡ್ತಕ್ಕಂಥ ಪಾಠ ಅದೊಂದು ಅದಮ್ಯ. ಅದಕ್ಕೆ ಸರಿಸಾಟಿಯಾಗಿರ್ತಕ್ಕಂಥದ್ದು ಯಾರೂ ಕೂಡ ಭೌತಿಕ ರೂಪದ ಗುರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಕೃತಿ ಕೊಡುತ್ತೆ. ಉದಾಹರಣೆಗೆ, ನಾವು ಜಮೀನಲ್ಲಿ, ನಮ್ಮ ಮಣ್ಣಿನಲ್ಲಿ, ನಮ್ಮ ಹೊಲದಲ್ಲಿ ಒಂದು ಗಿಡ ನೆಡ್ತೀವಿ. ಅದು ಹೂವು ಹಣ್ಣು ಕೊಡಬೇಕು ಅಂತಂದರೆ ಎಷ್ಟೆಲ್ಲ ನಾವು ಗೊಬ್ಬರ ಹಾಕ್ತೀವಿ, ನೀರು ಹಾಕ್ತೀವಿ, ಔಷಧಿ ಹೊಡಿತೀವಿ, ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ ನಾವು. ಆದರೆ ಪಕ್ಕದ ಕಾಡಿನಲ್ಲಿ ಒಂದು ಗಿಡ ಹುಟ್ಟುತ್ತೆ. ಅದನ್ನು ಯಾರೂ ನೆಟ್ಟಿರೋದಿಲ್ಲ, ಅದಕ್ಕೆ ಯಾರೂ ಗೊಬ್ಬರ ಹಾಕಿರೋದಿಲ್ಲ, ಯಾರೂ ನೀರು ಹಾಕಿರೋದಿಲ್ಲ. ತಾನಾಗಿ ಬೆಳೆಯುತ್ತೆ. ಯಾವ ಔಷಧಿ, ಯಾವ ಹೊರಗಿನ ಪರಿಕರಗಳ ಅವಶ್ಯಕತೆ ಇಲ್ಲದೇ ಅತ್ಯಂತ ಸಮೃದ್ಧವಾಗಿ ಹೂವು ಮತ್ತು ಹಣ್ಣುಗಳನ್ನು ಕೊಡುತ್ತೆ. ಯಾಕೆ? ಮನುಷ್ಯ ತನ್ನ ಕೈಯಾರೆ ಅಕ್ಕರೆಯಿಂದ ಬೆಳೆಸಿರ್ತಕ್ಕಂಥ ಗಿಡ ಅದು ಕೊಡುವುದಿಲ್ಲ. ಆದರೆ ಕಾಡಿನಲ್ಲಿ ತಾನಾಗಿ ಬೆಳೆದಿರ್ತಕ್ಕಂಥ ಗಿಡ ನಮಗೆ ಸಮೃದ್ಧವಾಗಿರ್ತಕ್ಕಂಥ ಹೂವು ಹಣ್ಣುಗಳನ್ನು ಕೊಡುತ್ತೆ. ಯಾಕೆ? ಈ ಮಣ್ಣನ್ನು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಹಾಳು ಮಾಡಿದ್ದೀವಿ, ಶೋಷಣೆ ಮಾಡಿದ್ದೀವಿ. ಆ ಮಣ್ಣಿಗೆ ಆ ಗಿಡವೂ ಶಕ್ತಿ ತುಂಬಿದೆ. ಆ ಮಣ್ಣಿನ ಸರ್ವಸ್ವವನ್ನು ತಾನು ಹೀರಿಕೊಂಡು ಜೊತೆಗೆ ಮತ್ತೊಂದಷ್ಟನ್ನು ಹೆಚ್ಚನ್ನು ಕೊಟ್ಟು ಆ ಮಣ್ಣನ್ನು ಕೂಡ ಮತ್ತೊಂದಿಷ್ಟು ಫಲವತ್ತತೆಯನ್ನಾಗಿ ಮಾಡಿದೆ. ಸಾವಿರ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಕ್ರಿಯೆ ಅದು. ಅದನ್ನು ಮನುಷ್ಯ ತನ್ನ ದುರಾಸೆಯ ಕಾರಣದಿಂದ ಅದನ್ನು ತುಂಡು ಮಾಡ್ದ. ಈ ಮಣ್ಣನ್ನು ಲೂಟಿ ಮಾಡಲಿಕ್ಕೆ ಶುರು ಮಾಡ್ದ. ಮಣ್ಣನ್ನು ಶೋಷಣೆ ಮಾಡಲಿಕ್ಕೆ ಶುರು ಮಾಡ್ದ. ಹೆಚ್ಚು ಬೆಳೆ ಬೆಳಿಬೇಕು, ನನಗೆ ಹೆಚ್ಚು ದುಡ್ಡು ಬರಬೇಕು, ಈ ಕಾರಣದಿಂದ ಅದಕ್ಕೆ ರಾಸಾಯನಿಕಗಳನ್ನು ಹಾಕದ, ಅದಕ್ಕೆ ಔಷಧಿಗಳನ್ನು ಹಾಕದ, ಸುತ್ತಮುತ್ತಲ ಜೀವಿಗಳನ್ನು ಕೊಂದ. ಎಷ್ಟು ಸ್ವಾರ್ಥಿ ಅಂತ ಮನುಷ್ಯ. ತಾನು ಬದುಕಬೇಕು ಅಂತ ಸುತ್ತಮುತ್ತಲಿನ ಸಾವಿರ ಜೀವಿಗಳನ್ನು ಸರ್ವನಾಶ ಮಾಡ್ತಕ್ಕಂಥ ಹಂತಕ್ಕೆ ಇವತ್ತು ನಾವು ಹೋಗಿ ಮುಟ್ಬಿಟ್ಟಿದ್ದೀವಿ. ಎಷ್ಟೊಂದು ಸ್ವಾರ್ಥಿಗಳು ನಾವಾಗಿದ್ದೀವಿ. ಕೃಷಿಯಲ್ಲಿ 4-5 ರೀತಿಯಲ್ಲಿ ನಾವು ವ್ಯಾಖ್ಯಾನಗಳನ್ನು ಹೇಳ್ತೀವಿ. ಮೊದಲನೇದು ಸ್ವಾಭಾವಿಕವಾಗಿರ್ತಕ್ಕಂಥ ಕೃಷಿ, ಹೇಗೆ ಕಾಡಿನಲ್ಲಿ ಬೆಳೀತದೋ ಹಾಗೆ. ಮನುಷ್ಯ ಅಭಿವೃದ್ಧಿ ಆದಂಗೆ ಅವನಲ್ಲಿ ಆಸೆಯೂ ಜಾಸ್ತಿ ಆಯಿತು. ಜೊತೆಗೆ ಸ್ವಲ್ಪ ಸ್ವಾಭಾವಿಕ ಬುದ್ಧಿವಂತಿಕೆ ಅಂತ ನಾನು ಕರೆಯೋದಿಲ್ಲ, ಕೃತಕ ಬುದ್ಧಿವಂತಿಕೆ ಜಾಸ್ತಿ ಆಯಿತು. ಸ್ವಾಭಾವಿಕ ಬುದ್ಧಿವಂತಿಕೆ ಇದು ಪಾಸಿಟಿವ್ ಆಗಿರುತ್ತೆ, ಧನಾತ್ಮಕವಾಗಿರುತ್ತೆ. ಆದರೆ ಅತಿ ಬುದ್ಧಿವಂತಿಕೆ ಇದು ಕೃತಕವಾಗಿರುತ್ತೆ. ಈ ಅತಿ ಬುದ್ಧಿವಂತಿಕೆ ಜಾಸ್ತಿ ಆಯಿತು. ಅಲ್ಲಿ ನಾವು ಗೊಬ್ಬರ ಹಾಕಿ ಬೆಳೀಲಿಕ್ಕೆ ಶುರು ಮಾಡಿದ್ವಿ, ನಿಲ್ಲಿಲ್ಲ. ಮನುಷ್ಯನ ವೈಜ್ಞಾನಿಕ ಅನ್ವೇಷಣೆ ಇನ್ನಷ್ಟು ಹೆಚ್ಚು ಜಾಸ್ತಿ ಇತ್ತು, ವೇಗವಾಗಿ ಮುಂದೆ ಹೋಗ್ತಾ ಇತ್ತು. ಈ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಗೊಬ್ಬರಗಳಲ್ಲಿ ಶಕ್ತಿ ಇಲ್ಲ ಅಂತ ಅನ್ನಿಸ್ತು, ರಾಸಾಯನಿಕಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಬೆಳೆ ಎಕ್ಕದಮ್ ಜಾಸ್ತಿ ಬಂದಂಗೆ ಅನ್ನಿಸ್ತು. ಇವತ್ತಿನ ದಿನ ಎಲ್ಲಿ ಹೆಚ್ಚು ರಾಸಾಯನಿಕಗಳ ಬಳಕೆ ನಡೀತಾ ಇದೆಯೋ ಅಲ್ಲಿ ಎಲ್ಲ ಕಡೆಗಳಲ್ಲಿ ಬೆಳೆ ಕಡಿಮೆ ಆಗ್ತಾ ಇದೆ, ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮನುಷ್ಯ ಮತ್ತೊಂದಿಷ್ಟು ಓದುದ, ಅವನಿಗೆ ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡಬೇಕು ಅಂತ ಅನಿಸ್ತು. ಮೊದಲು ನ್ಯಾಚುರಲ್ ಕಲ್ಟಿವೇಷನ್, ಎರಡನೇದು ಕೆಮಿಕಲ್ ಕಲ್ಟಿವೇಷನ್, ಮೂರನೇದು ಆರ್ಗ್ಯಾನಿಕ್ ಕಲ್ಟಿವೇಷನ್ ಬಂತು. ಆರ್ಗ್ಯಾನಿಕ್ ಇವತ್ತೆಲ್ಲ ಕಡೆ ಹೊಸ ಫ್ಯಾಷನ್, ಹೊಸ ಟ್ರೆಂಡ್ ಆರ್ಗ್ಯಾನಿಕ್.
ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಕೆಲವು ಮಂದಿ. ಬಯೋ ಕಲ್ಟಿವೇಷನ್, ಬಯೋ ಫರ್ಟಿಲೈಸರ್ಗಳನ್ನು ಉಪಯೋಗಿಸಬೇಕು ಅಂತ. ಜೊತೆಗೆ ಹೊಸ ತಲೆಮಾರಿನ ಸಂಶೋಧಕರು ಇವತ್ತು ಬಯೋಡೈನಮಿಕ್ ಕಲ್ಟಿವೇಷನ್ ಅನ್ನು ಶುರು ಮಾಡಿದ್ದಾರೆ, ಜೀವ ಚೈತನ್ಯ ಕೃಷಿ. ನೋಡಿ ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಹೋಗಿದೆ. ಸ್ವಾಭಾವಿಕ ಕೃಷಿ, ರಾಸಾಯನಿಕ ಕೃಷಿ, ಸಾವಯವ ಕೃಷಿ, ಜೈವಿಕ ಕೃಷಿ, ಜೀವ ಚೈತನ್ಯ ಕೃಷಿ. ಮೇಲ್ನೋಟಕ್ಕೆ ಏನಿಸ್ತಾ ಇದೆ, ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ, ಆದರೆ ವಾಪಸ್ ಅಲ್ಲಿಗೇ ಬರ್ತಾ ಇದ್ದೀವಿ, ಜಗತ್ತಿಗೆ ಜೀರೋವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶದವರು. ಜೀರೋ ಕೊಡದೇ ಇದ್ದರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ಭಾರತ ಜೀರೋವನ್ನು ಕೊಡದೇ ಇದ್ದರೆ ಜಗತ್ತಿನ ವೈಜ್ಞಾನಿಕ ಅನ್ವೇಷಣೆಗಳೇ ನಡೀತಿರಲಿಲ್ಲ ಅಂತ ಆಲ್ಬರ್ಟ್ ಐನ್ಸ್ಟೀನ್. ನಾನು ಹೇಳಿದ್ರೆ ಅದು ನಗೆಪಾಟಲಾಗತ್ತೆ, ಇಲ್ಲಿರ್ತಕ್ಕಂಥವ್ರು ಯಾರಾದರೂ ಹೇಳಿಬಿಟ್ರೆ ಅದು ನಗೆಪಾಟಲಾಗತ್ತೆ. ಆದರೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ಜಗತ್ತಿಗೆ ಭಾರತ ಜೀರೋವನ್ನು ಕೊಡದೇ ಇದ್ದರೆ ಆಧುನಿಕ ವೈಜ್ಞಾನಿಕ ಅನ್ವೇಷಣೆಗಳೇ ನಡೀತಿರಲಿಲ್ಲ ಅಂತ. ಜೀರೋವನ್ನು ಕೊಟ್ವಿ, ಯಾಕೆ? ಜಗತ್ತಿನಲ್ಲಿ ಮತ್ತಾರೂ ಕೂಡ ಜೀರೋವನ್ನು ಕೊಡಲಿಕ್ಕೆ ಆಗಲಿಲ್ಲ, ನಾವು ಮಾತ್ರ ಜೀರೋವನ್ನು ಕೊಟ್ವಿ, ಯಾಕೆ? ಜೀರೋ ಅದರ ಮೌಲ್ಯ ಏನು? ನಮ್ಮ ದೃಷ್ಟಿಯಲ್ಲಿ ಏನೂ ಇಲ್ಲ. ಜೀರೋ ಜೀರೋ. ನಮ್ಮತನವನ್ನು ಅರ್ಥ ಮಾಡಿಕೊಂಡಾಗ, ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡಾಗ, ನಮ್ಮ ಬದುಕಿನ ದಾರಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಜೀರೋದ ಬೆಲೆ ಗೊತ್ತಾಗತ್ತೆ. ಜೀರೋ ಹ್ಯಾಂಗೆ ಬರಿತೀವಿ ನಾವು? ಎಲ್ಲೋ ಒಂದು ಕಡೆ ಪೆನ್ ಇಡ್ತೀವಿ, ರೌಂಡ್ ಹಾಕಿ ಮತ್ತು ವಾಪಸ್ ಅಲ್ಲಿಗೆ ತೊಗೊಂಡೋಗಿ ಸೇರಿಸ್ತೀವಲ್ವ. ಎಲ್ಲಿಂದ ಪ್ರಾರಂಭ ಆಯಿತೋ ಅಲ್ಲಿಗೆ ಹೋಗಿ ಮುಕ್ತಾಯಗೊಳ್ಳುತ್ತೆ. ಬದುಕು ಎಲ್ಲಿಂದ ಪ್ರಾರಂಭ ಆಯಿತೋ ಅಲ್ಲಿಗೆ ಹೋಗಿ ಮುಕ್ತಾಯಗೊಳ್ಳುತ್ತೆ. ಎಲ್ಲಿ ಸೃಷ್ಟಿ ಪ್ರಾರಂಭ ಆಯಿತೋ ಅದೇ ಅನಂತದಲ್ಲಿ ಹೋಗಿ ಮುಕ್ತಾಯಗೊಳ್ಳುತ್ತೆ. ಎಲ್ಲಿಂದ ಈ ಸೃಷ್ಟಿ ಪ್ರಾರಂಭ ಆಗಿದೆ, ಈ ಜಗತ್ತು ಪ್ರಾರಂಭ ಆಗಿದೆ, ಅಲ್ಲಿಗೆ ಹೋಗಿ ಮುಕ್ತಾಯಗೊಳ್ಳುತ್ತೆ. ಈ ಸಿದ್ಧಾಂತದ ಆರಾಧಕರು ನಾವು, ಅದಕ್ಕೋಸ್ಕರ ಜೀರೋ ಕೊಟ್ವಿ. ಸನ್ಯಾಸಿಗಳು ಕುಳಿತುಕೊಳ್ತಕ್ಕಂಥ ಪೀಠಕ್ಕೆ ಶೂನ್ಯ ಪೀಠ ಅಂತ ಕರೀತಾರೆ. ಶೂನ್ಯ ಪೀಠ ಅಂತ ಕರೀತಾರೆ. ಯಾಕೆ ಶೂನ್ಯ ಪೀಠ? ಖಾಲಿ ಪೀಠ ಅನ್ನೋದು. ಸೃಷ್ಟಿ ಸಿದ್ಧಾಂತವನ್ನು ಮೈವೆತ್ತಿಕೊಂಡಿರ್ತಕ್ಕಂಥ ಪೀಠ ಶೂನ್ಯ ಪೀಠ. ಅದಕ್ಕೋಸ್ಕರ ಅದು ಶೂನ್ಯ. ಶೂನ್ಯ ಅಂತಂದ್ರೆ ಖಾಲಿ ಅಂತಲ್ಲ, ಬದಲಾಗಿ ಸೃಷ್ಟಿಯ ಈ ಒಂದು ಅದ್ಭುತವಾಗಿರತಕ್ಕಂಥ ಸತ್ಯವನ್ನು ಒಳಗೊಂಡಿರತಕ್ಕಂಥದ್ದು ಶೂನ್ಯ. ಅದಕ್ಕೋಸ್ಕರ ಆ ಸೃಷ್ಟಿಯ ಸಿದ್ಧಾಂತದ ಮೈವೆತ್ತಿಕೊಂಡಿರತಕ್ಕಂಥ ರೂಪ ಪರಮಗುರುಗಳಾಗಿರ್ತಾರೆ. ಇವತ್ತಿನ ನಮ್ಮ ಎಲ್ಲ ಸಂಶೋಧನೆಗಳು ಕೂಡ ಪುನಃ ಮತ್ತೆ ಅಲ್ಲಿಗೇ ಹೋಗಿ ಮುಕ್ತಾಯಗೊಳ್ಳುತ್ತೆ. ಯಾಕೆಂದರೆ ಇದೊಂದು ಸೈಕಲ್. ನಾವು ಎಷ್ಟೇ ಅಭಿವೃದ್ಧಿಶೀಲರಾಗ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾ ಇದ್ದೀವಿ, ಹಾಗಾಗ್ತಾ ಇದ್ದೀವಿ, ಹೀಗಾಗ್ತಾ ಇದ್ದೀವಿ ಅಂತ ಬೇಕಾದ ಹೇಳ್ಕೊಳ್ಳಿ, ಕೊನೆಗೆ ಮತ್ತೆಲ್ಲೋ ಒಂದು ಕಡೆ ತಾಯಿಯ ಮಡಿಲಿಗೇ ಹೋಗಿ ಮುಡ್ತೀವಿ. ಅದು ಈ ಸೃಷ್ಟಿಯ ವೈಶಿಷ್ಟ್ಯ. ಇದು ಈ ಸೃಷ್ಟಿಯ ವೈಶಿಷ್ಟ್ಯ. ಜಗತ್ತಿನಲ್ಲಿ ತಾಯಿಗೆ ಅತ್ಯಂತ ದೊಡ್ಡ ಮಹತ್ವ ಇದೆ. ಯಾಕೆ? ನಮ್ಮ ಭಾರತೀಯರು ಹೇಳಿದ್ರು, ಎಲ್ಲರನ್ನೂ ಕೂಡ ಈ ಹೆಣ್ಮಕ್ಕಳು ಅಂತಂದ್ರೆ ತಾಯಿಯ ಸ್ವರೂಪ, ಮಾತ್ರ ಸ್ವರೂಪಿ ಅಂತ. ಯಾಕೆ? ಮಗಳು ಹುಟ್ಟಿದ್ರು ಕೂಡ ಅದನ್ನು ತಾಯಿ ರೂಪದಲ್ಲಿ ನಾವು ನೋಡ್ತೀವಿ. ತಾಯಿನೇ, ಪ್ರಶ್ನೆ ಇಲ್ಲ. ಜಗತ್ತಿನಲ್ಲಿ ಯಾರೇ ಹೆಣ್ಮಕ್ಳಿದ್ರು ಕೂಡ ಅದನ್ನು ತಾಯಿಯ ರೂಪದಲ್ಲಿ ನೋಡ್ತೀವಿ. ಬಹುತೇಕ ತುಂಬ ಜನಗಳಿಗೆ ಅನುಭವಕ್ಕೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು, ಮೇಲ್ನೋಟಕ್ಕೆ ಅರ್ಥ ಆಗೋದಿಲ್ಲ. ಹೆಂಡತಿಯೂ ಕೂಡ ಗಂಡನನ್ನು ಒಂದು ಹಂತದಲ್ಲಿ ತಾಯಿಯ ರೀತಿಯಲ್ಲೇ ನೋಡ್ಕೊತಾಳೆ. ಅದಕ್ಕೋಸ್ಕರ ಹೆಣ್ಣು ತಾಯಿಯ ರೂಪ. ಆ ಶಾರೀರಿಕ ವಾಂಛೆಗಳು ಮುಗಿದು ಹೋದ ನಂತರದಲ್ಲಿ ಆ ಹೆಂಡತಿಯೂ ಕೂಡ ಗಂಡನನ್ನು ನೋಡ್ಕೊಳ್ತಕ್ಕಂಥ ದೃಷ್ಟಿ ಕಾಮದ ದೃಷ್ಟಿ ಇರೋದಿಲ್ಲ, ಬದಲಾಗಿ ಒಂದು ಮುಗ್ಧ ಮಗುವಿನ ರೀತಿಯಲ್ಲಿ ಗಂಡನನ್ನು ನೋಡ್ಕೊಳ್ತಾಳೆ. ಅದು ತಾಯಿಯ ದೃಷ್ಟಿ. ಅದಕ್ಕೋಸ್ಕರ ತಾಯಿ ಪವಿತ್ರ, ತಾಯಿ. ಈ ಸಿದ್ಧಾಂತದ ಕಲ್ಪನೆಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು ನಾವು, ಅರಳಿ ಬಂದಿರತಕ್ಕಂಥವ್ರು ನಾವು. ಪುನಃ ಅದನ್ನೇ ಬೆಳೆಸಬೇಕಾಗಿದೆ. ಕೇವಲ ವ್ಯವಹಾರವನ್ನು ಈ ಸಂಸ್ಥಾನ ಹೇಳಿಕೊಡ್ತಾ ಇಲ್ಲ, ಬದುಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇಲ್ಲ, ಬದಲಾಗಿ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಈ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಲ್ಪನೆಯನ್ನು ಈ ಸಂಸ್ಥಾನ ಇಟ್ಕೊಂಡು ಹೆಜ್ಜೆಯನ್ನು ಇಟ್ಟಿದೆ. ಖಂಡಿತವಾಗಿ ಇದೊಂದು ಅಸದೃಶ್ಯವಾಗಿರತಕ್ಕಂಥ ಒಂದು ಚಿತ್ರಣ. ಇದು ಬೇರೆ ಕಡೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದಕ್ಕೆ ಪೂರಕವಾಗಿ ಏನು ಮಾಡಬೇಕು? ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು. ನಮ್ಮ ತಾಯಿ ಮಣ್ಣು ಮತ್ತೊಂದಿಷ್ಟು ಸಮೃದ್ಧವಾಗಬೇಕು. ಇದನ್ನು ಹೇಗೆ ಮಾಡಬೇಕು? ತಂತ್ರಜ್ಞಾನ ಲಭ್ಯ ಇದೆ.
ಸೇವೆ ಸಲ್ಲಿಸಲಿಕ್ಕೆ ಹೃದಯ ಸಿದ್ಧವಾಗಿ ಕುಳಿತಿದೆ, ತಂತ್ರಜ್ಞಾನವೂ ರೆಡಿ ಇದೆ, ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ಹೊತ್ತು ಮುಂದೆ ಸಾಕ್ತಕ್ಕಂಥ ಸೈನಿಕರು ಬೇಕು ಇವತ್ತು. ಅದು ಇದ್ದರೆ ಖಂಡಿತವಾಗಿ ಏನು ನಾಡಕರ್ಣಿಯವರು ಅಪೇಕ್ಷೆ ಪಟ್ಟಿದ್ದಾರೆ ಆಗತ್ತೆ. ಆ ತಂತ್ರಜ್ಞಾನವನ್ನು ನಾವು ತಂದು ಕೊಡ್ತೀವಿ, ಅತ್ಯಂತ ಸುಲಭದಲ್ಲಿ ನಾವು ತಂದುಕೊಡ್ಲಿಕ್ಕಾಗತ್ತೆ. ಈಗಷ್ಟೇ ನಾನು ವಿನೋದ್ ಎನ್ನಿಮಡಿಯವರಿಗೆ ನಾನು ಹೇಳ್ತಾ ಇದ್ದೆ, ಗೋಶಾಲೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಗೋಶಾಲೆ ಇದೆ ಇಲ್ಲಿ. ಇದೇ ಗೋಶಾಲೆಯನ್ನೇ ಆಧಾರವನ್ನಾಗಿಟ್ಕೊಂಡು ಇವತ್ತಿನ ಸುತ್ತಮುತ್ತಲ ಪರಿಸರದಲ್ಲಿ ಯಾವ ಒಂದು ರೀತಿಯ ರಾಸಾಯನಿಕಗಳನ್ನು ಬಳಸದೇನೆ ಆ ರಾಸಾಯನಿಕ ಬಳಕೆಗಿಂತ ಹೆಚ್ಚು ಸಮೃದ್ಧವಾಗಿರತಕ್ಕಂಥ ಕೃಷಿಯನ್ನು ನಾವು ಮಾಡಲಿಕ್ಕಾಗತ್ತೆ. ಅತ್ಯುನ್ನತ ತಂತ್ರಜ್ಞಾನವನ್ನು ನಾವು ಇವತ್ತು ತಂದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಪರಮ ಪೂಜ್ಯರಲ್ಲಿ ನನ್ನ ವಿನಂತಿ ಇಷ್ಟೇ, ಆಶೀರ್ವಾದ ಮಾಡಿ ಹೆಜ್ಜೆಯನ್ನು ಮುಂದಿಡ್ತೀವಿ. ಬಂಧುಗಳೇ, ಸೇವೆ ಇದೊಂದು ಬಹುಮುಖಿಯಾಗಿರತಕ್ಕಂಥ ಒಂದು ಯಜ್ಞ. ಈ ಒಂದು ಯಜ್ಞಕ್ಕೆ ಒಂದೆರಡು ಕೈಗಳು ಸಾಕಾಗೋದಿಲ್ಲ. ಎಷ್ಟು ಜನ ಬರ್ತಾರೋ ಅಷ್ಟು ಸಮೃದ್ಧವಾಗಿ ಈ ಯಜ್ಞ ನಡೀತಾ ಇರುತ್ತೆ. ಇದೊಂದು ನಿತ್ಯ ನಿರಂತರವಾಗಿರತಕ್ಕಂಥ ಯಜ್ಞ ಸೇವೆ. ಈ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ನಾವು ಹೇಗೆ ಪಾಲ್ಗೊಳ್ಳಬಹುದು ಅಂತಕ್ಕಂಥ ಒಂದು ಆತ್ಮವಿಮರ್ಶೆಯೊಂದಿಗೆ ತಾವೆಲ್ಲರೂ ಕೂಡ ಹೆಜ್ಜೆಯನ್ನು ಇಡ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ನನಗಿದೆ. ಇಷ್ಟನ್ನು ಹೇಳ್ತಾ ಸಂಸ್ಥಾನದ ಆದೇಶ ಮತ್ತು ತಮ್ಮೆಲ್ಲರ ಅಪೇಕ್ಷೆ, ಹಿರಿಯರ ಮಾರ್ಗದರ್ಶನ ಇದು ಮೂರಿದ್ದಲ್ಲಿ ಖಂಡಿತವಾಗಿ ನಿಮ್ಮ ಜೊತೆಗೆ ನಾವು ಇದ್ದೀವಿ. ನಿಮ್ಮ ಜೊತೆಗೆ ಹೆಜ್ಜೆಗಳಿಗೆ ಹೆಗಲು, ಹೆಜ್ಜೆಗೆ ಹೆಜ್ಜೆ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ವ್ಯಾಸಪೀಠಕ್ಕೆ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರು ಅನಂತದವರೆಗೆ ಮಾತಾಡಿ ನಮ್ಮನ್ನು ಎಷ್ಟೋ ಭಾಳ ಅದರಲ್ಲೂ ಮುಖ್ಯವಾಗಿ ಭಾಳ ಜನ ನಿರೀಕ್ಷಿತು ನಮ್ಮ ಮಲ್ಲಿಗೆ ಬೆಳೆ ಅಥವಾ ಮುಂದೇನು ಅನ್ನುವಂಥದ್ದು. ಆ ಮುಂದೇನು ಅನ್ನುವಂಥದ್ದಕ್ಕೆ ಏನೇನಿದೆ ಅನ್ನುವಂಥದ್ದನ್ನು ಇವತ್ತು ಶ್ರೀಯುತರು ನಮಗೆ ಮಾರ್ಗದರ್ಶನ ಮಾಡಿಕೊಟ್ರು, ಮುಂದಿನ ದಾರಿಯನ್ನು ನಮಗೆ ಅತ್ಯಂತ ಸುಗಮ ಮಾಡಿಕೊಟ್ರು. ಈಗ ಮಹಿಳೆ ಒಬ್ಬಳು ಸಿಗುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಬೆಳೆದರೆ ಎಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ, ಸಮಾಜಕ್ಕೆ ಯಾವ್ಯಾವ ರೀತಿಯ ಸೇವೆ ತನ್ನಿಂದ ಸಾಧ್ಯ ಇದೆ ಅನ್ನುವಂಥದ್ದನ್ನು ಒಂದು ಮಾದರಿಯಾದವರು ಶ್ರೀಯುತ ಶೋಭಾ ಕರಂದ್ಲಾಜೆಯವರು. ಸನ್ಮಾನ್ಯ ಶೋಭಾ ಕರಂದ್ಲಾಜೆಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತೆಲ್ಲ ಅವರಲ್ಲಿ ವಿನಂತಿಸಿಕೊಡ್ತೇನೆ. ಪರಮ ಪೂಜನೀಯ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ವಂದಿಸಿ, ಕಳೆದ 6 ಬಾರಿ ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಸತತವಾಗಿ ಗೆಲ್ತಾ ಬಂದಿರುವಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಉಪಾಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರೇ, ಈ ವೇದಿಕೆಯಲ್ಲಿರುವಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಗೌರಮ್ಮ ಅವರೇ, ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಮಾಲತಿ ಅವರೇ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಆಗಿರುವಂಥ ಸುನೀತಾ ಹೇರೂರ್ ಅವರೇ, ಚಾತುರ್ಮಾಸ್ಯ ಸಮಿತಿಯ ಸಂಚಾಲಕರಾಗಿರುವಂಥ ಅರುಣ್ ನಾಡಕರ್ಣಿ ಅವರೇ, ಈ ಶ್ರೀಮಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬಂಧುಗಳೇ, ನನ್ನ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ರಾಜ್ಯದ ಕಾರ್ಯದರ್ಶಿಯಾಗಿರುವಂಥ ತಿಂಗಳ ವಿಕ್ರಮಾರ್ಜುನ ಹೆಗಡೆ ಅವರೇ, ಈ ಜಿಲ್ಲೆಯ ಹಿರಿಯರಾದಂಥ ವಿನೋದ್ ಪ್ರಭು ಅವರೇ, ಗಾಯತ್ರಿ ಗೌಡ ಅವರೇ, ಸುನಿಲ್ ನಾಯಕ್ ಅವರೇ, ಈಶ್ವರ್ ನಾಯಕ್ ಅವರೇ, ತಾಲೂಕಿನ ಅಧ್ಯಕ್ಷರಾದಂಥ ರಾಜೇಶ್ ನಾಯಕ್ ಅವರೇ, ಇವತ್ತು ಸ್ವಾಮೀಜಿಗಳಿಂದ ಸನ್ಮಾನಿತರಾಗಿರುವಂಥ ಹಿರಿಯರಾದ ಇಂದೂಧರ್ ನೀರೋಡಿಯವರೇ ಮತ್ತು ಅವರ ಮನೆಯವರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ತಾಯಂದರೆ, ಮಾಧ್ಯಮದ ಸ್ನೇಹಿತರೆ,
ನನಗೆ ನಿಜವಾಗಲೂ ತುಂಬ ಖುಷಿಯಾಗಿದೆ. ಮೊದಲ ಬಾರಿಗೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯುವಂಥ ಅವಕಾಶವನ್ನು ಇಲ್ಲಿರುವಂಥ ಎಲ್ಲ ಬಂಧುಗಳು ನೀವು ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದು ಕೇವಲ ನನ್ನ ಖುಷಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೇವಲ ಒಬ್ಬ ಶೋಭಾ ಅಲ್ಲ, ಹಲವಾರು ಸಾವಿರಾರು ಜನ ಶೋಭಂದರು ಬಂದು ಇಲ್ಲಿ ಕೂತಿದ್ದೀರಿ. ಮನೆಯಲ್ಲಿರುವಂಥ ಮಹಿಳೆಯನ್ನು, ಮನೆಯ ಒಳಗೆ ಮುದುಡಿದಂಥ ಮಹಿಳೆಯನ್ನು, ಕೃಷಿ ಕೂಲಿ, ತನ್ನ ಮನೆ, ತನ್ನ ಮಕ್ಕಳು, ತನ್ನ ಗಂಡ ಇಷ್ಟಕ್ಕೆ ಸೀಮಿತವಾಗಿರುವಂಥ ಮಹಿಳೆಯನ್ನು ಇವತ್ತು ಶ್ರೀಮಠದ ಸ್ವಾಮೀಜಿಯವರ ಸಾನ್ನಿಧ್ಯ ತನಕ ತಂದಿರುವಂಥ ನಿಮ್ಮೆಲ್ಲರಿಗೂ, ಮುಖ್ಯವಾಗಿ ಸ್ವಾಮೀಜಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಬ್ಬ ಸ್ವಾಮೀಜಿ ಮನಸ್ಸು ಮಾಡಿದ್ರಿ ಇದೂ ಸಾಧ್ಯ ಅಂತ ನಮ್ಮ ಸ್ವಾಮೀಜಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಕೂತಿರುವಂಥ 80% ಮಹಿಳೆಯರು ಅತ್ಯಂತ ಹಿಂದುಳಿದ ಸಮಾಜದಿಂದ ಬಂದಂಥವರು. ಸಮಾಜದ ಅತ್ಯಂತ ಕಟ್ಟಕಡೆಯ ಸಮಾಜದಿಂದ, ಮನೆಯಿಂದ ಬಂದಂಥ ಮಹಿಳೆಯರು. ಇಂಥ ಮಹಿಳೆಯರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ. ವರ್ಷಕ್ಕೆ ಒಂದು ಸರಿ ಜಾತ್ರೆಗೆ ಅಥವಾ ದೇವಸ್ಥಾನಕ್ಕೆ ಅಪರೂಪಕ್ಕೆ ನಡೆಯುವಂಥ ನಮ್ಮವ್ರನ್ನ, ನಮ್ಮ ಬಂಧುಗಳ ಮದುವೆಗೆ ಹೋಗುವಾಗ ಒಂದು ಹೊಸ ಸೀರೆ, ಚೆನ್ನಾಗಿರುವ ಸೀರೆ ಉಡೋದು ಬಿಟ್ಟರೆ ಬಾಕಿ ಯಾವುದೇ ಸಂದರ್ಭದಲ್ಲಿ ಮನೆಯಿಂದ ಆಚೆ ಬರದಂಥ ಹಲವಾರು ಜನ ಮಹಿಳೆಯರು ಇಲ್ಲಿ ಕೂತಿದ್ದೀರಿ. ಆದರೆ ಈಗ ನಿಮ್ಮ ಬದುಕು ಬದಲಾಗಿದೆ. ಸ್ವಾಮೀಜಿಯವರು ಶ್ರೀಮಠ ಆರಂಭ ಮಾಡಿದಂಥ ಸ್ವಸಹಾಯ ಸಂಘಗಳ ಮೂಲಕ ಮತ್ತು ನಿಮ್ಮ ಜೀವನಕ್ಕೆ ಮಠ ಏನಾದರೂ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ ಮೇಲೆ ನನಗೆ ಅನಿಸುತ್ತೆ ಈ ಮಠದ ಹಲವಾರು ಕಾರ್ಯಕ್ರಮಕ್ಕೆ ಪದೇ ಪದೇ ಮತ್ತೆ ನೀವು ಬರ್ತಾನೇ ಇದ್ದೀರಿ. ಮನೆಯಿಂದ ಆಚೆ ಬಂದು ಮಹಿಳೆ ಕೆಲಸ ಮಾಡ್ಬೋದು, ಓಡಾಡ್ಬೋದು ಅನ್ನುವಂಥದ್ದನ್ನು ಕಲ್ತಿದ್ದೀರಿ. ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ನಾನು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಸಾರಿ ನೋವಾಗುತ್ತೆ. ನಮ್ಮ ಹೆಣ್ಮಕ್ಳು ಇನ್ನೂ ತಲೆ ಮೇಲೆ ಸೆರಗ ಹಾಕ್ಕೊಂಡೇ ಬರ್ತಾರೆ. ಯಾವಾಗ ನಮ್ಮ ಹೆಣ್ಮಕ್ಳು ಸ್ವಂತವಾಗಿ ಯೋಚನೆ ಮಾಡ್ಬೋದು, ನಮ್ಮ ಕಾಲ ಮೇಲೆ ನಾವು ನಿಲ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾರೆ, ಆವಾಗ ಅವರಿಗೆ ಶಕ್ತಿ ಬರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮಹಿಳೆಯರಿಗೆ ಬಹಳ ಧ್ವನಿ ಇದೆ ಅಂತ. ಧ್ವನಿ ಇದೆ ನಮಗೆ. ಮನೆಯಲ್ಲಿ ಜಗಳ ಆದರೆ ಅತ್ಯಂತ ದೊಡ್ಡ ಧ್ವನಿ ನಮ್ಮದೇ ಕೇಳೋದು. ಆದರೆ ಈ ಧ್ವನಿಗೆ ಯಾವಾಗ ಶಕ್ತಿ ಬರುತ್ತೆ, ಯಾವಾಗ ಅದಕ್ಕೆ ಗೌರವ ಬರುತ್ತೆ, ನಮ್ಮ ಮಹಿಳೆಯರ ಧ್ವನಿಗೆ ಗೌರವ ಮತ್ತು ಶಕ್ತಿ ಬರುವಂಥದ್ದು ನಮಗೆ ಶಿಕ್ಷಣ ಸಿಕ್ಕಾಗ ಮತ್ತು ನಮ್ಮ ಕೈಯಲ್ಲಿ ಹಣ ಓಡಾಡಿದಾಗ, ಆರ್ಥಿಕವಾಗಿ ನಾವು ಸಬಲರಾದಾಗ ಮತ್ತು ನಮಗೆ ಶಿಕ್ಷಣ ಸಿಕ್ಕಾಗ ನಮ್ಮ ಧ್ವನಿಗೆ ಶಕ್ತಿ ಬರುತ್ತೆ ಮತ್ತು ಗೌರವ ಬರುತ್ತೆ. ಇವತ್ತು ಮಠದಿಂದ ಒಂದು ಚಿಕ್ಕ ಮಠ, ಆದರೆ ದೊಡ್ಡದಾದ ಯೋಚನೆ. ನಾನು ನಾಡ್ಕರ್ಯವರಿಗೆ ಕೇಳ್ತಾ ಇದ್ದೆ, ನಿಮ್ಮ ಪಾಪ್ಯುಲೇಷನ್ ಎಷ್ಟು ಅಂತ ಕೇಳಿ ಆಶ್ಚರ್ಯ ಆಯಿತು. ಚಿತ್ರಾಪುರ ಮಠದನ್ನು ನಂಬ್ಕೊಂಡಿರುವಂಥವರ, ಅಂದರೆ ಆ ಸಮಾಜಕ್ಕೆ ಸೇರಿದಂಥವರ ಜನಸಂಖ್ಯೆ ಅವ್ರು ಹೇಳಿದರು ಭೂಮಂಡಲದಲ್ಲಿ 30,000 ಅಂಥೇಳಿ. ಆಶ್ಚರ್ಯ, ಭೂಮಂಡಲದಲ್ಲಿ 30,000 ಜನಸಂಖ್ಯೆ. ಆದರೆ ಯೋಚನೆಗಳು ಬಹಳ ದೊಡ್ಡದಿದ್ದಾವೆ ಮತ್ತು ಹೆಚ್ಚು ವೈಜ್ಞಾನಿಕವಾಗಿ ಯೋಚನೆ ಮಾಡಬಲ್ಲಂಥ ಒಂದು ಮಠ. ಈ ರಾಜ್ಯದ ಮತ್ತು ದೇಶದ ಹಲವಾರು ಮಠಗಳಿಗೆ ನಾನು ಹೋಗಿದ್ದೀನಿ. ಬಹಳ ದೊಡ್ಡ ಸಮುದಾಯದ ಮಠಗಳು ಈ ರಾಜ್ಯದಲ್ಲಿ ಇದ್ದಾವೆ. ಆದರೆ ಯೋಚನೆಗಳು ದೊಡ್ಡದಾಗಬೇಕು. ಜನಸಂಖ್ಯೆ ದೊಡ್ಡದಿದ್ರೆ ಸಾಲದು, ಆರ್ಥಿಕವಾಗಿ ದೊಡ್ಡವರಾದರೆ ಸಾಲದು. ಆರ್ಥಿಕವಾಗಿ ದೊಡ್ಡವರಾದ ತಕ್ಷಣ ನಮಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜ್ ಇದ್ದರೆ ಅದು 2ನೇ ಮೆಡಿಕಲ್ ಕಾಲೇಜ್ ಆಗಬೇಕು. ಈ ರೀತಿ ಯೋಚನೆಗಳು ಬೆಳೀತವೆ. ಆದರೆ
ಸಮಾಜದ ಬಗ್ಗೆ ಕಳಕಳಿ ಇದ್ದರೆ, ಸಮಾಜದ ಬಗ್ಗೆ ಯೋಚನೆ ಇದ್ದರೆ, ತನ್ನ ಸುತ್ತಮುತ್ತಲಿನ ಸಮಾಜವನ್ನು ಕೂಡ ಮೇಲೆತ್ತಬೇಕು ಅನ್ನುವಂಥ ಕಲ್ಪನೆ ಬಂದರೆ, ಕೇವಲ 30,000 ಜನಸಂಖ್ಯೆ ಇರುವಂಥ ಚಿತ್ರಾಪುರ ಮಠದ ಅಂತ ಸ್ವಾಮೀಜಿ ಕೂಡ ಇಂಥದನ್ನು ಒಳ್ಳೆಯ ಕೆಲಸವನ್ನು, ಸಮಾಜಕ್ಕಾಗಿ ಒಳ್ಳೆಯ ಕೆಲಸವನ್ನು ಯೋಚನೆ ಮಾಡಬಲ್ಲರು ಅನ್ನುವಂಥದ್ದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಇಲ್ಲಿ ಕೂತಿರುವಂಥವ್ರು ಯಾರು ಕೂಡ ಈ ಸಮಾಜದ ಬಂಧುಗಳಲ್ಲ. ಬಹಳಷ್ಟು ಮಹಿಳೆಯರು ಈ ಸಮಾಜದಿಂದ, ಮಠದಿಂದ ಸೌಲಭ್ಯ ಪಡಿತಾ ಇರುವಂಥವ್ರು ಬೇರೆಯವರು. ಆ ರೀತಿ ಈ ದೇಶದ ಎಲ್ಲ ಮಠಗಳು ಯೋಚನೆ ಮಾಡಿದರೆ ನಮಗೆ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ನನಗೆ ಅನಿಸುತ್ತೆ ಚಿತ್ರಾಪುರ ಮಠದ ಸ್ವಾಮೀಜಿ ಕೇವಲ ಶಿರಾಲಿಗೆ ಅಥವಾ ಭಟ್ಕಳಕ್ಕೆ, ಉತ್ತರ ಕನ್ನಡ ಜಿಲ್ಲೆಗೆ, ನಿಜವಾಗ್ಲೂ ರಾಜ್ಯದಲ್ಲಿ ಇವರ ಪರಿಚಯ ಇನ್ನೂ ಆಗಿಲ್ಲ ಅನಿಸುತ್ತೆ. ಕೆಲವರಿಗೆ ಆಗಿರ್ಬೋದು ಸಮಾಜದಲ್ಲಿ. ಆದರೆ ನಮ್ಮ ಸ್ವಾಮೀಜಿ, ಈ ಮಠದ ಸ್ವಾಮೀಜಿ ಇವತ್ತು ಸಾಮಾಜಿಕ ಸೇವೆಯಲ್ಲಿ ರಾಜ್ಯದ ನೇತೃತ್ವವನ್ನು ವಹಿಸಬೇಕು ಅಂತ ನಮಗೆ ಅನಿಸುತ್ತೆ. ಹೇಗೆ ಒಂದು ಚಿಕ್ಕ ಸಮಾಜ ದೊಡ್ಡದನ್ನು ಯೋಚನೆ ಮಾಡ್ಬೋದು, ಮತ್ತು ಅತ್ಯಂತ ಕೆಳವರ್ಗದ ಬಗ್ಗೆ ಯೋಚನೆ ಮಾಡ್ಬೋದು, ಮತ್ತು ಮಹಿಳೆಯರ ಬಗ್ಗೆ, ಮಹಿಳೆಗೆ ಉದ್ಯೋಗ ಕೊಟ್ಟಾಗ, ಮಹಿಳೆಯರಿಗೆ ಆರ್ಥಿಕವಾಗಿ ಸದೃಢ ಮಾಡಿದಾಗ, ಮಹಿಳೆಯರಿಗೆ ಶಿಕ್ಷಣ ಕೊಟ್ಟಾಗ ಅದು ವೇಸ್ಟ್ ಆಗೋದಿಲ್ಲ. ಪುರುಷನಿಗೆ ಕೊಟ್ಟರೆ ಅದು ಒಬ್ಬನಿಗೆ. ಆದರೆ ಮಹಿಳೆಗೆ ಶಿಕ್ಷಣ ಸಿಕ್ತು, ಮಹಿಳೆಯರಿಗೆ ಆರ್ಥಿಕವಾಗಿ ಅವಳು ಸದೃಢ ಆದಳು ಅಂದರೆ, ಒಂದು ಮಹಿಳೆಗೆ ಹಣ ಕೈಗೆ ಬರೋದ್ರಿಂದ ಅವರ ಮಕ್ಕಳ ಎಜುಕೇಷನ್ ಚೆನ್ನಾಗಾಗುತ್ತೆ, ಶಿಕ್ಷಣ ಚೆನ್ನಾಗಾಗುತ್ತೆ, ಅವರ ಮನೆಯವರ ಆರೋಗ್ಯ ಚೆನ್ನಾಗಾಗುತ್ತೆ. ಅವಳ ಕೈಯಲ್ಲಿರುವಂಥ ಹಣವನ್ನು ಒಳ್ಳೆಯ ಆರೋಗ್ಯಕ್ಕಾಗಿ ಅವಳು ಸದ್ವಿನಿಯೋಗ ಮಾಡ್ತಾಳೆ. ತೊಂದರೆ ಆದಾಗ ಆಸ್ಪತ್ರೆ ಖರ್ಚು ಮಾಡಲಿಕ್ಕೆ ಸದ್ವಿನಿಯೋಗ ಮಾಡ್ತಾಳೆ. ಅವಳ ಮನೆ ಚೆನ್ನಾಗಾಗುತ್ತೆ, ಮನೆಗೆ ಒಳ್ಳೆಯ ವಸ್ತುಗಳು ಬರ್ತವೆ. ಅವರ ಮನೆಯಲ್ಲಿರುವಂಥ ಮಕ್ಕಳಿಗೆ ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ, ಒಳ್ಳೆ ಸೀರೆ ಕೊಂಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾಳೆ, ಮಗಳಿಗೇನಾದರೂ ಒಂದು ಚಿಕ್ಕ ಚಿನ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾಳೆ. ಅಂದರೆ ಮಹಿಳೆಯರ ಕೈಗೆ ಆರ್ಥಿಕವಾಗಿ ಅವಳಿಗೆ ದುಡ್ಡು ಬಂದಾಗ ಅವಳು ತನ್ನ ಸಂಸಾರದ ಎಲ್ಲ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಇದು ಮಹಿಳೆಯರಿಗಿರುವಂಥ ದೊಡ್ಡ ಗುಣ. ಹಲವಾರು ಮಹಿಳೆಯರ ಮನೆಯಲ್ಲಿರುವಂಥ ಗಂಡಸರ ಬಗ್ಗೆ ನನಗೇನು ಬೇಸರ ಇಲ್ಲ, ಆದರೂ ಬೇಜಾರು ಇದ್ದೇ ಇದೆ. ಯಾಕೆಂದರೆ ಗಂಡಸರ ಕೈಗೆ, ಅತ್ಯಂತ ಕೆಳವರ್ಗದಲ್ಲಿರುವಂಥ ಗಂಡಸರ ಕೈಗೆ ದುಡ್ಡು ಬಂದಾಗ ಬಾರೆಯಲ್ಲಿ ಅಂತ ಮೊದಲು ಹುಡುಕ್ತಾರೆ. ಉಳಿದಂಥ ಹಲವಾರು ದುಶ್ಚಟಗಳನ್ನು ಯೋಚನೆ ಮಾಡ್ತಾರೆ. ಎಲ್ಲರೂ ಅಲ್ಲ, ಆದರೆ ಮೊದಲು ಸ್ವಂತದ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಮನೆ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಸರ್ಕಾರನೂ ಯೋಚನೆ ಮಾಡ್ತಾ ಇರುವಂಥದ್ದು, ಆಶ್ರಯ ಮನೆ ಕೊಡುವಾಗ, ಬಸವಸತಿ ಕೊಡುವಾಗ ಇದನ್ನು ಮಹಿಳೆಯರ ಹೆಸರಿಗೆ ಮೊದಲು ಬರಿಬೇಕು, ಮಹಿಳೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಪ್ರಪಂಚದಲ್ಲಿ ನಮ್ಮ ದೇಶದ ಬಗ್ಗೆ ಚರ್ಚೆ ಆಗುತ್ತೆ. ಎರಡು ವಿಚಾರಗಳಿಂದ ಚರ್ಚೆ ಆಗ್ತಾ ಇದೆ. ಒಂದು, ಧಾರ್ಮಿಕವಾಗಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಭಾರತದ ಮಹಿಳೆ ಅತ್ಯಂತ ಪ್ರಭಾವಶಾಲಿ. ಈ ಭಾರತದಲ್ಲಿ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರ, ನಮ್ಮ ದೇವರು, ನಮ್ಮ ಮಠ, ನಮ್ಮ ಮಂದಿರ ಇದು ಉಳಿದಿದ್ರೆ ಅದಕ್ಕೆ ಮಹಿಳೆ ಕಾರಣ ಅನ್ನುವಂಥದ್ದನ್ನು ವ್ಯಾಟಿಕನಲ್ಲಿ ಚರ್ಚೆ ಮಾಡುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಭಾರತದಲ್ಲಿ ಅಷ್ಟು ಸುಲಭ ಅಲ್ಲ ಮತಾಂತರ ಮಾಡೋದು ಅಂತ ಚರ್ಚೆ ಆಗುತ್ತೆ ಪೋಪುಗಳ ಮಧ್ಯೆ. ಬೇರೆ ಬೇರೆ ದೇಶದಿಂದ ಪೋಪುಗಳು ಪ್ರತಿ ವರ್ಷ ಅಲ್ಲಿ ಸೇರಿದಾಗ ಚರ್ಚೆ ಮಾಡ್ತಾರೆ. ಭಾರತದಲ್ಲಿ ಮತಾಂತರ ಮಾಡೋದು ಸುಲಭ ಅಲ್ಲ. ಯಾಕೆ? ಒಂದಷ್ಟು ಕಡೆ ಆಗಿದೆ, ಆದರೆ ಸುಲಭ ಅಲ್ಲ. ಯಾಕೆ ಅಂದರೆ ಭಾರತದ ಮಹಿಳೆ ತನ್ನ ಮಕ್ಕಳಿಗೆ ತನ್ನ ದೇವರ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ, ಸಂಸ್ಕೃತಿ ಬಗ್ಗೆ ಹೇಳ್ಕೊಡ್ತಾಳೆ. ಅದಕ್ಕಾಗಿ ಅವರು ಧಾರ್ಮಿಕವಾಗಿ ಎನರ್ಜೈಸ್ ಆಗ್ತಾರೆ ನಮ್ಮ ಮಕ್ಕಳು. ಅದಕ್ಕಾಗಿ ಸುಲಭ ಅಲ್ಲ ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಇನ್ನೊಂದು ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಇದೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಪ್ರಪಂಚ ಎಲ್ಲರ ದೇಶಗಳು ಒಟ್ಟಾಗಿ ಯೋಚನೆ ಮಾಡಿದ್ದಾವೆ. ಏನು? ಪ್ರಪಂಚದ ಬಡತನ ಹೋಗಬೇಕು, ಪ್ರಪಂಚದಲ್ಲಿ ಸುಧಾರಣೆ ಆಗಬೇಕು, ಪ್ರಪಂಚದ ಎಲ್ಲ ಜನಕ್ಕೆ ಕೂಡ ಒಳ್ಳೆ ಆರೋಗ್ಯ ಸಿಗಬೇಕು, ಒಳ್ಳೆ ಮನೆಗಳು ಸಿಗಬೇಕು, ಒಳ್ಳೆ ಶಿಕ್ಷಣ ಸಿಗಬೇಕು, ಮಹಿಳೆಯರು ಸದೃಢ ಆಗಬೇಕು. ಆದರೆ ಭಾರತದ ಮಹಿಳೆಯರ ಚರ್ಚೆಗೆ ಬಂದಾಗ ಪ್ರಪಂಚ ನಮ್ಮ ಕಡೆ ಬೆಟ್ಟು ತೋರಿಸ್ತಾ ಇರುವಂಥದ್ದು, ಭಾರತದ ಮಹಿಳೆಯರ ಕೈಯಲ್ಲಿ ದುಡ್ಡಿಲ್ಲ, ಭಾರತದ ಮಹಿಳೆಯರ ಕೈಯಲ್ಲಿ ಆಸ್ತಿ ಇಲ್ಲ. ಬಹಳ ದೊಡ್ಡ ಚರ್ಚೆ ಇವತ್ತು ಪ್ರಪಂಚದಲ್ಲಿ ನಡೀತಾ ಇರುವಂಥದ್ದು, ಭಾರತದ ಮಹಿಳೆಯರ ಕೈಯಲ್ಲಿ ಆಸ್ತಿ ಇಲ್ಲ, ಅಂದರೆ ಪ್ರಾಪರ್ಟಿ ರೈಟ್ ನಮಗಿಲ್ಲ. ಎಲ್ಲೆಲ್ಲಿ ಪ್ರಾಪರ್ಟಿ ರೈಟ್ ಭಾರತದ ಮಹಿಳೆಗಿದೆ ಮತ್ತು ದುಡ್ಡಿದೆ, ಅವಳು ಒಳ್ಳೆಯ ಸುಧಾರಣೆ ಆಗಿದ್ದಾಳೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ.
ಅಂದರೆ ಇಲ್ಲಿ ಕೂತಿರುವಂಥ ಮಹಿಳೆಯರು ನಮಗೆಲ್ಲ ನಾಳೆಯಿಂದ ಆಸ್ತಿ ಸಿಗಬೇಕು ಅಂತ ಹೋರಾಟ ಅಲ್ಲ. ಆದರೆ ಯಾರಿಗಾದರೂ ಆಸ್ತಿಯ ಹಕ್ಕು ಸಿಕ್ಕಿದರೆ ಅದು ವೇಸ್ಟ್ ಆಗಲ್ಲ, ಅದು ಪೋಲಾಗಲ್ಲ ಅನ್ನುವಂಥದ್ದನ್ನು ಇವತ್ತು ನಾವು ಗುರುತು ಮಾಡಬೇಕು ಮತ್ತು ನಮ್ಮ ಗಂಡಸರು ಇದನ್ನು ಅರ್ಥ ಮಾಡ್ಕೋಬೇಕು. ಆ ಮಟ್ಟಕ್ಕೆ ಇವತ್ತು ಮಹಿಳೆಯರು ಕೂಡ ಬೆಳಿಬೇಕಾಗಿದೆ. ನಮ್ಮ ತಾಯಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕೂತಿದ್ದೀರಿ. ನಮ್ಮ ಮೊದಲ ಆದ್ಯತೆ ಏನಾಗಬೇಕು? ನಮ್ಮ ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣ ಕೊಡಿಸಬೇಕು. ಅದು ಗಂಡಿರಲಿ, ಅದು ಹೆಣ್ಣಿರಲಿ. ಇವತ್ತು ಹೆಣ್ಮಕ್ಳು ಕೂಡ ನಾವು ಸಾಧನೆ ಮಾಡಬಲ್ವಿ, ಹೆಣ್ಮಕ್ಳು ಕೂಡ ಪ್ರಬಲವಾಗಿ ಬೆಳೆಯಬಲ್ವಿ ಅನ್ನುವಂಥದ್ದನ್ನು ಈ ದೇಶದಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ. ಮೊನ್ನೆ ನಾವು ಒಲಿಂಪಿಕ್ಸ್ಗೆ ಗೊತ್ತಿದೆ ನಿಮಗೆ, ಒಲಿಂಪಿಕ್ಸ್ಗೆ ಎಲ್ಲ ಹೆಣ್ಮಕ್ಳು ಓದಿದ್ರಿ. ನೀವು ಎಷ್ಟು ಜನ ಟಿ ವಿ ಪೇಪರ್ ನೋಡ್ತೀರೋ ನಂಗೆ ಗೊತ್ತಿಲ್ಲ. ಒಲಿಂಪಿಕ್ಸ್ ಅನ್ನುವಂಥದ್ದು ಪ್ರಪಂಚದ ಎಲ್ಲ ದೇಶಗಳು ಕಂಟೆಸ್ಟ್ ಮಾಡುವಂಥ, ಸ್ಪರ್ಧೆ ಮಾಡುವಂಥ ಸ್ಪೋರ್ಟ್ಸು. ಅಂದರೆ ಆಟೋಟ ಸ್ಪರ್ಧೆಗಳು, ಆಟೋಟ ಅಂತೂ ನೋಡಿರ್ತೀರಿ. ಆದರೆ ಭಾರತಕ್ಕೆ ಪ್ರಶಸ್ತಿ ಗೋಲ್ಡ್ ಮೆಡಲ್ ಬಂದಿಲ್ಲ. ಬಂದಿರುವಂಥ 2 ಬೆಳ್ಳಿ ಮತ್ತು 1 ಕಂಚು ಅದು ನಮ್ಮ ಹೆಣ್ಮಕ್ಳು ಪಡ್ಕೊಂಡಿರೋದು ಅನ್ನುವಂಥದ್ದು ಕೂಡ ಸತ್ಯ ಇದೆ. ನಮ್ಮ ಹೆಣ್ಮಕ್ಳು ಪಡ್ಕೊಂಡಿರೋದು ಅಂದರೆ ಮಹಿಳೆಗೆ ನೀವು ಸ್ವಲ್ಪ ಮುಂದೆ ಬಿಟ್ಟರೆ, ಮಹಿಳೆಗೆ ಸ್ವಲ್ಪ ನೀವು ಅವಕಾಶ ಕೊಟ್ಟರೆ, ಮಹಿಳೆಗೆ ಸ್ವಲ್ಪ ನೀವು ಟ್ರೈನಿಂಗ್ ಕೊಟ್ಟರೆ ಮಹಿಳೆ ಸಾಧನೆ ಮಾಡಬಲ್ಲರು ಮತ್ತು ಗೆಲ್ಲಬಲ್ಲು ಅನ್ನುವಂಥದ್ದನ್ನು ನಾವು ಪ್ರಪಂಚದಲ್ಲಿ ತೋರಿಸಿದ್ದೀವಿ. ಇದು ಎಲ್ಲ ಕ್ಷೇತ್ರದಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಅದಕ್ಕಾಗಿ ಮಹಿಳೆಯರು ಚೂರು ಮುಂದೆ ಹೋದ ತಕ್ಷಣ ಕಾಲೆಳಿತಾರೆ, ಇದು ಸಹಜವಾಗಿ ಇದೆ. ಆದರೂ ಕೂಡ ಇವತ್ತು ಭಾರತದ ಮಹಿಳೆಗೆ ಅಷ್ಟು ಶಕ್ತಿ ಇದೆ, ಭಾರತದ ಮಹಿಳೆಗೆ ಅಷ್ಟು ತಾಕತ್ತಿದೆ. ನಿಮ್ಮೆಲ್ಲರಿಗೂ ಆ ತಾಕತ್ತಿದೆ. ನಿಮ್ಮ ಕುಟುಂಬವನ್ನು ಸರಿ ಮಾಡಬಲ್ಲಂಥ ತಾಕತ್ತು ನಿಮಗೆ ಇದೆ, ಇಲ್ಲಿ ಕೂತಿರುವಂಥ ಮಹಿಳೆಗೆ ಇದೆ. ತುಂಬ ಮನೆಯಲ್ಲಿ ಗಂಡಸರು ಕುಡಿದು ಬರ್ತಾರೆ. ನಮಗೊಂದು ಚಾಲೆಂಜ್ ಇದು. ಮುಂದಿನ ವರ್ಷದ ಸ್ವಾಮೀಜಿಗಳ ಚಾತುರ್ಮಾಸದ ಸಂದರ್ಭಕ್ಕೆ ಒಂದು ಚಾಲೆಂಜ್, ಒಂದು ಸವಾಲು ನಾವು ಸ್ವೀಕಾರ ಮಾಡಬೇಕು. ಏನು ಸವಾಲದು? ನಮ್ಮ ಮನೆಯಲ್ಲಿ ಯಾವುದಾದ್ರೂ ಗಂಡಸರು ಕುಡಿತಾ ಇದ್ದರೆ ಅವರನ್ನು ಬರುವ 1 ವರ್ಷದಲ್ಲಿ ನಾವು ಕುಡಿತಾ ಬಿಡಿಸ್ಬೇಕು. ಮಾಡ್ಬೋದಾ? ಮಾಡ್ಬೋದಾ? ಎಲ್ಲರೂ ನಗ್ತಾ ಇದ್ದೀರಿ. ಮಾಡ್ಬೋದಾ? ಮಾಡ್ಬೋದಾ? ಏನು ಚಾಲೆಂಜು? ಹೋಗಿ ಜಗಳ ಆಡಲಿಕ್ಕಿಲ್ಲ ಇವತ್ತಿಂದ, ಹೋಗಿ ಇವತ್ತಿಂದ ಜಗಳ ಆಡಲಿಕ್ಕಿಲ್ಲ. ಮಹಿಳೆಗೆ ಎಷ್ಟು ಶಕ್ತಿ ಇದೆ ಅಂದರೆ, ಮಹಿಳೆ ಅತ್ಯಂತ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಗೌರವದಿಂದ ಮನೆಯಲ್ಲಿ ಸರಿ ಮಾಡಬಲ್ಲಂಥ ತಾಕತ್ತು ನಮಗಿದೆ. ಆ ಶಕ್ತಿ ಇದೆ, ಆ ವಿಲ್ ಪವರ್ ಇದೆ. ನಮ್ಮ ಕೈಗೆ ಸ್ವಲ್ಪ ಶಕ್ತಿ ಕಡಿಮೆ ಇರ್ಬೋದು, ಗಂಡಸರಿಗಿಂತ ಹೆಂಗಸರ ಕೈಗೆ ಸ್ವಲ್ಪ ಶಕ್ತಿ ಕಡಿಮೆ, ಪ್ರಾಕೃತಿಕವಾಗಿ ಶಕ್ತಿ ಕಡಿಮೆ. ಆದರೂ ಇವತ್ತು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾಳೆ ಕಿರಣ್ ಬೇಡಿ ಅಂತವರು. ಗಂಡಸರಿಗೆ ಸವಾಲಾಗಿ ದೇಶದ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದರು. ಇದು ಬೇರೆ. ಆದರೆ ಕೈಗೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ. ಆದರೆ ನಮ್ಮ ಮನಸ್ಸಿಗೆ ಶಕ್ತಿ ಇದೆ, ನಮ್ಮ ಹೃದಯಕ್ಕೆ ಶಕ್ತಿ ಇದೆ, ನಮ್ಮ ಯೋಚನೆಗೆ ಶಕ್ತಿ ಇದೆ. ಈ ಸಾರಿ ನಾವೊಂದು ತೀರ್ಮಾನ ಮಾಡಬೇಕು. ಮುಂದಿನ ಚಾತುರ್ಮಾಸದ ಒಳಗೆ ನಮ್ಮ ಗಂಡಸರನ್ನು ನಾವು ಮನವೊಲಿಸ್ತೀವಿ. ಅವರು ದುರಭ್ಯಾಸದಿಂದ ಆಚೆ ಬರಬೇಕು. ಆವಾಗ ನೀವೇನು ದುಡಿತಾ ಇದ್ದೀರಿ ಅದು ನಿಮ್ಮ ಕೈಯಲ್ಲಿ ದುಡ್ಡು ಉಳಿಯುತ್ತೆ ಮತ್ತು ಸದುಪಯೋಗ ಆಗುತ್ತೆ. ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವಾಯಿತು ದುಡಿದಿದ್ದು. ನಮ್ಮ ಮಲ್ಲಿಗೆ ಕೃಷಿ ಸ್ವಾಮೀಜಿಯವರು ಹೇಳಿದ್ದಾರೆ, ನಾವು ಆರ್ಥಿಕವಾಗಿ ಸದೃಢ ಆಗಬೇಕು, ಅದಕ್ಕೆ ಮಲ್ಲಿಗೆ ಕೃಷಿ ಮಾಡ್ತಾಯಿದ್ದೀವಿ, ಹೈನುಗಾರಿಕೆ ಮಾಡ್ತಾಯಿದ್ದೀವಿ, ಇದೆಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತಿದ್ದೀವಿ. ಆದರೆ ಬಹಳ ಮನೆಯಲ್ಲಿ ನೀವು ದುಡ್ದಂಥ ದುಡ್ಡನ್ನು ಕೂಡ ಕಸ್ಕೊಂಡು ಹೋಗುವಂಥವ್ರು ಇದ್ದಾರೆ. ನಮ್ಮ ಅಕ್ಕಪಕ್ಕದಲ್ಲಿದ್ದಾರೆ, ನಮ್ಮ ನೇಬರ್ಹುಡ್ಡಲ್ಲಿ ಇದ್ದಾರೆ. ಅದಕ್ಕಾಗಿ ಇದು ಸರಿ ಹೋಗಬೇಕು ಅಂದರೆ ನಮ್ಮ ಹಣ ಸದುಪಯೋಗ ಆಗಬೇಕು, ನಮ್ಮ ಗಂಡ ದುಡ್ದ ಹಣ ಸದುಪಯೋಗ ಆಗಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ದುಶ್ಚಟ ಹೋಗಬೇಕು. ಈ ದುಶ್ಚಟವನ್ನು ಹೋಗೋದಕ್ಕಾಗಿ ನಮ್ಮ ಮಹಿಳೆಯರು ಚಾಲೆಂಜ್ ತೊಗೋಬೇಕು. ನಾವು ಜಗಳ ಮಾಡಿ, ನಾಳೆಯಿಂದ ಜಗಳ ಮಾಡಿ ಹೇಳಿಬಿಟ್ಟಿದ್ದಾರೆ ಬರುವ ಚಾತುರ್ಮಾಸ ಅಂಥೇಳಿ. ಇಲ್ಲ, ಜಗಳ ಮಾಡಿ ಅಲ್ಲ, ಪ್ರೀತಿಯಿಂದ ನಮ್ಮ ಗಂಡಸರ ಮನಸ್ಸನ್ನು ಗೆಲ್ಲುವಂಥ ಶಕ್ತಿ ನಮಗಿದೆ. ಅದನ್ನು ಮಾಡಬೇಕು. ಇದಕ್ಕೆ ಕಾರಣ ಒಂದೇ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಮನೆಯ ಭವಿಷ್ಯಕ್ಕಾಗಿ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ. ನಿಮ್ಮ ಮನೆಯಲ್ಲಿರುವಂಥ ಒಂದೊಂದು ಮಗು ಕೂಡ ಇಲ್ಲಿ ವೇದಿಕೆಯಲ್ಲಿ ಯಾರು ಕೂತಿದ್ದೀವಲ್ಲ ನಾವು, ಅಂದರೆ ವೇದಿಕೆಯಲ್ಲಿ ಕೂತಿದ್ದೀವಿ ಅಂದರೆ ಒಂದು ಗೌರವದಿಂದ ನಮ್ಮನ್ನು ಕೂರಿಸಿದ್ದಾರೆ. ನಿಮಗಿಂತ ಬಹಳ ದೊಡ್ಡವರು ಅಂತಲ್ಲ, ಆದರೂ ಕೂಡ ಸಮಾಜದಲ್ಲಿ ಏನೋ ಅವರು ಆಗಿದ್ದಾರೆ. ಯಾರೋ ಒಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ, ಯಾರೋ ಒಬ್ಬರು ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ. ಈ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನೂ ಮಹಿಳೆ ಶೋಭಾ ಆಗಿದ್ದಾರೆ, MP ಆಗಿದ್ದಾರೆ, ಹಿಂದೆ ಮಂತ್ರಿ ಇದ್ದರು. ನಾನು ಕೂಡ ಬಹಳ ಸಿಟಿಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ ಹೆಣ್ಮಗಳಲ್ಲ.
ನಾನು ಗ್ರಾಮೀಣ ಪ್ರದೇಶದ ಅತ್ಯಂತ ಹಳ್ಳಿಯ ಮೇಷ್ಟ್ರಿಲ್ಲದ ಶಾಲೆಯಲ್ಲಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಓದಿದಂಥ ಹೆಣ್ಮಗಳು ನಾನಿವತ್ತು ಈ ಮಟ್ಟಕ್ಕೆ ಬಂದು ಇಲ್ಲಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಶಕ್ತಿ ಬಂದಿದೆ, ವಿಧಾನಸೌಧದಲ್ಲಿ ಲೋಕಸಭೆಯಲ್ಲಿ ಹೋಗಿ ಮಾತಾಡಲಿಕ್ಕೆ ಶಕ್ತಿ ಬಂದಿದೆ ಅಂತಂದರೆ ನಿಮ್ಮ ಮಕ್ಕಳಿಗೂ ಇದು ಸಾಧ್ಯ ಇದೆ. ಸಾಧ್ಯ ಇದೆಯೋ ಇಲ್ಲ? ಇದೆಯೋ ಇಲ್ಲ? ಇದೆ. ನಿಮ್ಮ ಮಕ್ಕಳಿಗೂ ಇದು ಸಾಧ್ಯ ಇದೆ. ನೀವು ನಿಮ್ಮ ಹೆಣ್ಮಕ್ಳನ್ನು, ನಿಮ್ಮ ಗಂಡು ಮಕ್ಕಳನ್ನು ಆ ರೀತಿಯ ದೃಷ್ಟಿಕೋನದಿಂದ ನೀವು ಬೆಳೆಸಬೇಕು. ನೀವು ಕೂಲಿ ಮಾಡಿದ್ದೀರಿ, ನೀವು ಮಲ್ಲಿಗೆ ಬೆಳೆಸಿದ್ದೀರಿ, ನೀವು ಹೈನುಗಾರಿಕೆ ಮಾಡಿದ್ದೀರಿ, ಕಷ್ಟಪಡ್ತಾ ಇದ್ದೀರಿ, ನೀವು ಕೃಷಿ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಮಕ್ಕಳು ಕೂಡ ಅದೇ ರೀತಿ ಆಗಬಾರ್ದು. ಅವರಿಗೆ ಶಿಕ್ಷಣ ಸಿಗಬೇಕು, ಅವ್ರು ಚೆನ್ನಾಗಾಗಬೇಕು, ಅವರು ಮೇಲೆ ಬರಬೇಕು. ಅವರು ಯಾರೋ ಒಬ್ಬರು ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಯಾರೋ ಒಬ್ಬರು ಒಳ್ಳೆಯ ಚೆನ್ನಾಗಿ ಹಾಡಾಡಿದರು, ಅವರು ಒಳ್ಳೆಯ ಸಂಗೀತಗಾರ್ತಿ ಆಗಬೇಕು, ಒಳ್ಳೆಯ ಡ್ಯಾನ್ಸ್ ಆಗಬೇಕು. ನಮ್ಮ ಮುಂದೆ ಇವತ್ತು ಸನ್ಮಾನ ಮಾಡಿದ್ದೀವಿ ನಾವು ನೀರೋಡಿ ಅವರಿಗೆ. ಅಂದರೆ ಈ ವಯಸ್ಸಲ್ಲಿ ಕೂಡ ಅವರು ಕಲೆಗೆ ಒಂದು ಪ್ರೋತ್ಸಾಹ ಕೊಡಬಲ್ಲಂಥ ಕಲೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ರೀತಿಯ ಮಟ್ಟಕ್ಕೆ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಬೆಳಿಬೇಕು. ಯಾರೋ ಒಳ್ಳೆಯ KS ಅಧಿಕಾರಿ ಆಗಬೇಕು, ಯಾರೋ ಒಳ್ಳೆಯ IAS ಒಳ್ಳೆಯ ಅಧಿಕಾರಿಗಳಾಗಬೇಕು, ಒಳ್ಳೆಯ ಲಾಯರ್ಸ್ ಆಗಬೇಕು, ಒಳ್ಳೆಯ ಇಂಜಿನಿಯರ್ಸ್ ಆಗಬೇಕು, ನಮ್ಮೂರಿಗೆ ಸೇವೆ ಮಾಡಬಲ್ಲಂಥ ಒಳ್ಳೆಯ ಡಾಕ್ಟರ್ಸ್ ಆಗಬೇಕು. ಆ ರೀತಿ ನಮ್ಮ ಮಕ್ಕಳನ್ನು ಬೆಳೆಸೋಕ್ಕೆ ಇವತ್ತು ನಾವು ಸಂಕಲ್ಪ ಮಾಡಿದರೆ, ಸ್ವಾಮೀಜಿಯವರ ಮುಂದೆ ಚಾತುರ್ಮಾಸದ ಈ ಶುಭ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಿದರೆ ಖಂಡಿತ ಆ ದೇವರು, ಭವಾನಿ ಶಂಕರ ನಮಗೆ ಹರಿಸ್ತಾನೆ. ಆ ರೀತಿಯ ಸಂಕಲ್ಪವನ್ನು ಇಟ್ಟು ನಾವು ಹೋಗುವಂಥ ಅಗತ್ಯ ಇದೆ ಅಂತ ತುಂಬ ಸರಿ ನಮಗೆ ಅನಿಸುತ್ತೆ. ಆ ರೀತಿಯಲ್ಲಿ ನಾವು ಬೆಳೆಯೋಣ. ನಮ್ಮ ಇವತ್ತೇನು ಶ್ರೀಮಠ ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ, ಈ ಕೆಲಸ ರಾಜ್ಯಕ್ಕೆ ವಿಸ್ತಾರ ಆಗಲಿ. ರಾಜ್ಯದ ಎಲ್ಲ ಜನ ಕೂಡ ನಮ್ಮ ಭಟ್ಕಳಕ್ಕೆ ಎಷ್ಟೋ ಭಟ್ಕಳದಲ್ಲಿ ಸುಗಂಧ ಇದೆಯೋ, ಭಟ್ಕಳದ ಅಕ್ಕಿ ಸುಗಂಧ, ಭಟ್ಕಳದ ಮಲ್ಲಿಗೆ ಸುಗಂಧ. ಆದರೆ ಭಟ್ಕಳಕ್ಕೆ ಇನ್ನೊಂದು ಬಹಳ ಕೆಟ್ಟ ಹೆಸರಿದೆ, ನಾವು ನೆನಪಿಸ್ಕೊಳ್ಳಬಾರ್ದು ಇಲ್ಲಿ. ಹೌದಾ ಅಲ್ಲ? ಭಟ್ಕಳಕ್ಕೆ ಕೆಟ್ಟ ಹೆಸರಿದೆ. ಭಟ್ಕಳದ ಭಯೋತ್ಪಾದಕತೆ ಇಡೀ ಪ್ರಪಂಚದಲ್ಲಿ ದುರ್ಗಂಧವನ್ನು ಬೀರ್ತಾ ಇದೆ. ಅತ್ಯಂತ ಕೆಟ್ಟ ಸಂದೇಶ. ಭಟ್ಕಳ ಅಂದ ತಕ್ಷಣ ಭಟ್ಕಳದ ಅಕ್ಕಿಯನ್ನು ಯಾರು ನೆನಪು ಮಾಡ್ಕೊಳ್ತಾ ಇಲ್ಲ, ಈಗ ಭಟ್ಕಳದ ಮಲ್ಲಿಗೆಯನ್ನು ಯಾರು ನೆನಪು ಮಾಡ್ಕೊತಾ ಇಲ್ಲ. ಭಟ್ಕಳ ಅಂದ ತಕ್ಷಣ ಭಟ್ಕಳದ ಇನ್ನೊಂದು ಮುಖ, ಕೆಟ್ಟ ಮುಖ ನೆನಪಾಗುತ್ತೆ. ಆ ಕೆಟ್ಟ ಎಲ್ಲ ಮುಖಗಳಿಗೆ ಕೂಡ, ಮನಸ್ಸುಗಳಿಗೆ ಕೂಡ ಚಂದ್ರಮೌಳೀಶ್ವರ ನಮ್ಮ ಭವಾನಿ ಶಂಕರ ಒಳ್ಳೆಯ ಮನಸ್ಸುಗಳನ್ನು ಕೊಡಬೇಕು. ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ. ಈ ದೇಶ ಉಳಿದ್ರೆ ಈ ಭಟ್ಕಳದ ಆ ಮನಸ್ಸುಗಳು ಉಳಿತವೆ. ದೇಶನೇ ಇಲ್ಲ ಅಂದರೆ ಭಟ್ಕಳದಲ್ಲಿರುವಂಥ ಈ ರೀತಿ ಯೋಚನೆ ಮಾಡುವಂಥವರು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇಶವನ್ನು ಉಳಿಸುವಂಥ, ಸಮಾಜವನ್ನು ಉಳಿಸುವಂಥ, ದೇಶಕ್ಕೆ ಪೂರಕವಾಗಿ ಯೋಚನೆ ಮಾಡುವಂಥ ಮನಸ್ಸುಗಳು ಭಟ್ಕಳದಲ್ಲಿ ಜಾಸ್ತಿ ಆಗಬೇಕು. ಅದಕ್ಕಾಗಿ ಇವತ್ತು ಶ್ರೀಮಠದ ಇಷ್ಟು ಒಳ್ಳೆಯ ಕಾರ್ಯಕ್ರಮ, ಇಷ್ಟು ತನ್ನನ್ನು ಪೂರ್ತಿ ತ್ಯಾಗ ಮಾಡಿಕೊಂಡಂಥ ಒಳ್ಳೆಯ ಸ್ವಾಮೀಜಿ ಈ ಮಠಕ್ಕೆ ಸಿಕ್ಕಿರುವಂಥದ್ದು ಕೂಡ ನನಗೆ ಅನಿಸುತ್ತೆ ಒಂದಲ್ಲ ಒಂದು ದಿನ ಭಟ್ಕಳ ಶುದ್ಧ ಆಗುತ್ತೆ, ಭಟ್ಕಳದ ಭಯೋತ್ಪಾದಕತೆ ದೂರ ಆಗುತ್ತೆ, ಮತ್ತು ದೇಶಕ್ಕೆ ಒಳ್ಳೆಯ ಸುಗಂಧದ ಅಕ್ಕಿಯನ್ನು, ಮಲ್ಲಿಗೆಯ ಒಂದು ಸುಗಂಧವನ್ನು ಬೀರಿದ ರೀತಿಯಲ್ಲಿ ಭಟ್ಕಳ ಕೂಡ ಪ್ರಪಂಚಕ್ಕೆ ಒಳ್ಳೆಯ ಹೆಸರಲ್ಲಿ ಒಳ್ಳೆಯ ಖ್ಯಾತಿಯನ್ನು ಅದು ತರುತ್ತೆ ಅನ್ನುವಂಥದ್ದು ನಮ್ಮ ವಿಶ್ವಾಸ ಇದೆ. ಆ ರೀತಿಯಲ್ಲಿ ಆಗಲಿ. ಇಲ್ಲಿ ನನಗೆ ನಿಜವಾಗಲೂ ಖುಷಿಯಾಗಿದೆ, ನಿಜವಾಗಲೂ ಹೃದಯ ತುಂಬಿ ಬಂದಿದೆ. ಸಮಾಜದಲ್ಲಿರುವಂಥ ಅತ್ಯಂತ ಕಟ್ಟಕಡೆಯ ವ್ಯಕ್ತಿ, ಮನೆಯಲ್ಲಿರುವಂಥ ಮಹಿಳೆ ಕೂಡ ಒಳ್ಳೆಯ ಸೀರೆ ಉಟ್ಟು ಸುಂದರವಾಗಿ ಇವತ್ತು ಕುಂಕುಮ ಎಲ್ಲ ಹಾಕ್ಕೊಂಡು, ಹೂವು ಮುಡ್ಕೊಂಡು ಚೆನ್ನಾಗಿ ಬಂದು ಸ್ವಾಮೀಜಿಯವರ ಮುಂದೆ ಕೂತಿದ್ದಾರೆ ಅಂದರೆ ಇದಕ್ಕೂ ನಮಗೊಂದು ಪುಣ್ಯ ಇರಬೇಕು. ಭಟ್ಕಳದ ಸುತ್ತಮುತ್ತ ನಾವು ಹುಟ್ಟಿರೋದಕ್ಕೆ ಕೂಡ ಒಂದು ಪುಣ್ಯ ಇದೆ ಅಂತ ಅಂದ್ಕೊಂಡಿದ್ದೀವಿ. ಆ ಪುಣ್ಯ ನಮ್ಮ ಇಡೀ ಕುಟುಂಬಕ್ಕೆ ಮತ್ತು ಭಟ್ಕಳ ಸುತ್ತಮುತ್ತಕ್ಕೆ ವ್ಯಾಪಿಸಲಿ ಮತ್ತು ರಾಜ್ಯಕ್ಕೆ ವ್ಯಾಪಿಸಲಿ. ನಿಮ್ಮ ಮೂಲಕ ನಿಮ್ಮ ಒಳ್ಳೆಯ ಕೆಲಸ, ನೀವು ಯಾರಾದರೂ ಯಶಸ್ವಿ ಆದರೆ ಅದರಿಂದ ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡಿದ್ರು ಈ ಮಠದ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಅನಿಸುತ್ತೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಸ್ವಾಮೀಜಿ ಏನೇನು ನಿಮಗೆ ಸೌಲಭ್ಯವನ್ನು ಕೊಟ್ಟಿದ್ದಾರೆ, ಅದು ಒಂದು ಹಸು ಕೊಟ್ಟಿದ್ದಾರೆ, ನೀವು ಹಾಲು ಮಾರಿ ಜೀವನ ಮಾಡಿ ಅಂತ ಮಾಡಿದ್ದಾರೆ, ನಿಮಗೆ ಮಲ್ಲಿಗೆ ಕೃಷಿ ಮಾಡೋಕ್ಕೆ ಬಿಟ್ಟಿದ್ದಾರೆ, ಅದರಿಂದ ನಿಮ್ಮ ಜೀವನ ಸುಧಾರಣೆ ಆಗಲಿ ಅಂತ ಮಾಡಿದ್ದಾರೆ. ನೀವೇ ಯಶಸ್ವಿ ಆದರೆ ನಿಮ್ಮ ಯಶಸ್ಸಿನ ಕೀರ್ತಿ ಮಠಕ್ಕೆ ಮತ್ತು ಈ ಸಮಾಜಕ್ಕೂ ಸಿಗುತ್ತೆ. ಇದರ ಮೂಲಕ ದೇಶಕ್ಕೆ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ, ಮತ್ತು ಇದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಆ ರೀತಿಯಲ್ಲಿ ಆಗಲಿ. ನಿಮ್ಮೆಲ್ಲರನ್ನ ನೋಡಲಿಕ್ಕೆ ತುಂಬ ಸಾರಿ ಇವರು ಫಿಕ್ಸ್ ಮಾಡಿದರು. ಅನಂತಕುಮಾರ್ ಹೆಗಡೆ ಅವರು 3-4 ಸರ್ತಿ ಈ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದರು. ಒಟ್ಟು ಬರಲ್ಲ ಅಂತಿದ್ದು ಕೊನೆಗೆ ಬರಲಿಕ್ಕೆ ಒಂದು ಸದಾವಕಾಶ ಆಯಿತು. ನಿಜವಾಗ್ಲೂ
ಬಂದ ಮೇಲೆ ನನಗೆ ಖುಷಿಯಾಗಿದೆ, ನಿಮ್ಮೆಲ್ಲರನ್ನ ನೋಡಿ ಖುಷಿಯಾಗಿದೆ. ಮತ್ತು ನಿಮ್ಮ ಮೂಲಕ ಈ ಕಾರ್ಯಕ್ರಮ ವಿಸ್ತರಣೆ ಆಗಲಿ. ಈಗ 15-20 ಹಳ್ಳಿಗಳಲ್ಲಿ ಇರುವಂಥದ್ದು ಮುಂದಿನ ದಿನದಲ್ಲಿ ಇಡೀ ಬಡ್ಕಲ ಮತ್ತು ಈ ಭಾಗಕ್ಕೆ ಇದು ವಿಸ್ತರಣೆ ಆಗಲಿ. ಆ ರೀತಿಯಲ್ಲಿ ಈ ಮಠಕ್ಕೆ ಶಕ್ತಿ ಬರಲಿ. ಬರುವಂಥ ದಿನದಲ್ಲಿ ಸರ್ಕಾರದ ಹಲವಾರು ಯೋಜನೆ ಇದೆ. ಇವತ್ತು ಟಾಯ್ಲೆಟ್ ನಿರ್ಮಾಣ ಸುಮಾರು 200 ಮಾಡಿದ್ದಾರೆ ಮಠದಿಂದ ಅಂತ ಹೇಳಿದರು. ಇವತ್ತು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದಲೇ BPL ಕುಟುಂಬಕ್ಕೆ 12,000, SC STಗೆ ಆದರೆ 15,000 ಟಾಯ್ಲೆಟ್ ನಿರ್ಮಾಣಕ್ಕೆ ಕೊಡುವಂಥ ಸೌಲಭ್ಯ ಇದೆ. ಈ ರೀತಿ ಸ್ವಾಮೀಜಿಯವರು ಏನೇನು ಕಾರ್ಯಕ್ರಮಗಳ ಮಠದಿಂದ ಮಾಡ್ತಾರೆ, ಇದಕ್ಕೆ ಸರ್ಕಾರನೂ ಕೂಡ, ಸರ್ಕಾರದ ವ್ಯವಸ್ಥೆಯನ್ನು ಕೂಡ ಜೋಡಿಸಿಕೊಂಡು ಇನ್ನೂ ಇದನ್ನು ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಮಾಡೋದಕ್ಕೆ ಖಂಡಿತ ನಮಗೂ ದೇವರು ಶಕ್ತಿ ಕೊಡಲಿ. ಬರುವಂಥ 1-1.5 ವರ್ಷದಲ್ಲಿ ರಾಜ್ಯದಲ್ಲೂ ಬದಲಾವಣೆ ಆಗುವಂಥ ಏನಾದರೂ ಸಂದರ್ಭ ಬಂದರೆ ಸ್ವಾಮೀಜಿಯವರು ಏನೇನು ಕಾರ್ಯಕ್ರಮ ಅವರ ಮನಸ್ಸಲ್ಲಿದೆ, ಮಾಡಬೇಕು ಅಂತಿದೆ, ಅದೆಲ್ಲವನ್ನು ಮಾಡೋದಕ್ಕೆ ಕೂಡ ನಾನು ಅನಂತಕುಮಾರ್ ಹೆಗಡೆ ಮತ್ತು ಉಳಿದಂಥ ನಮ್ಮ ಎಲ್ಲ ಬಂಧುಗಳು ಕೂಡ ನಿಮ್ಮ ಜೊತೆ ಸಹಕಾರ ಕೊಡ್ತೀವಿ. ಮತ್ತು ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡೋದಕ್ಕೆ ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಮತ್ತೊಂದು ಸರಿ ನಾನು ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಧನ್ಯವಾದಗಳು. ಇಷ್ಟು ದಿವಸ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸುವಂಥ ಜವಾಬ್ದಾರಿ ತಾಯಂದರಿಗಿತ್ತು. ಈಗ ತಾಯಂದರಿಗೆ 1 ವರ್ಷದ ಹೋಮ್ವರ್ಕು ನಮ್ಮ ಹಿರಿಯ ತಾಯಿ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದಾರೆ. ಅಂದರೆ ಭಾಳ ಜನರಲ್ಲಿ ಆ ಸಮಸ್ಯೆಗಳಿಲ್ಲ. ಅದರಲ್ಲೂ ಮುಖ್ಯವಾಗಿ ನಾವು ಶ್ರೀಮಠದ ಸಂಪರ್ಕಕ್ಕೆ ಬಂದ ಮೇಲೆ ಸಾಕಷ್ಟು ಸಾಮಾಜಿಕವಾಗಿಯೂ ಸಹ ಸುಧಾರಿಸಿದ್ದೇವೆ. ಇನ್ನೂ ಅಲ್ಪ ಸ್ವಲ್ಪ ಇದೆ, ಇಲ್ಲ ಅಂತಿಲ್ಲ. ಹಾಗಾಗಿ ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು ಅಂದರೆ, ಈಗ ಹೇಗೆ ನಿಮ್ಮ ಮನೆಯಲ್ಲಿ ಕೆಲವು ಯಜಮಾನರನ್ನು ಮಾತಾಡಿಸೋದು ಕಷ್ಟ ಆಗ್ತದೋ, ಸಂಜೆ ಭಜನೆ ಮಾಡಿರಿ ಅಂತ ಹೇಳಿದ್ರೆ ಅವ್ರನ್ನ ಕರೆದು ಕೂಡಿಸೋದು ಕಷ್ಟ ಆಗ್ತದೆ. ಅವರು ಧ್ಯಾನದಲ್ಲಿರ್ತಾರೆ ವಿನಃ ಭಜನೆಗೆ ಬರೋದಿಲ್ಲ. ಅಂಥ ಸಂದರ್ಭಗಳನ್ನು ನೀವು ಯಾವ ರೀತಿ, ನಿಮಗೆ ಗೊತ್ತಿದೆ ಎಲ್ಲದಕ್ಕೂ ಒಂದೇ ಪ್ರಯೋಗ ಬರೋದಿಲ್ಲ. ನಿಮ್ಮ ಯಜಮಾನರನ್ನು ಯಾವ ರೀತಿಯಾಗಿ ಮಾತಾಡಿಸಿ ನಿಮ್ಮ ಮನವೊಲಿಸಿ ಅವರ ಚಟಗಳನ್ನು ಕಡಿಮೆ ಮಾಡಿಸಿ ತನ್ಮೂಲಕ ಮಠದ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಶೋಭಾ ಕರಂದ್ಲಾಜೆಯವರು ಅತ್ಯಂತ ಮಾರ್ಮಿಕವಾಗಿ ಸಮಾಜ ಅಂದರೆ ಕೇವಲ ಆರ್ಥಿಕವಾಗಿ ಅಷ್ಟೇ ಅಲ್ಲ, ಸಾಮಾಜಿಕವಾಗೂ ನಾವು ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನು. ಆದರೆ ನಾಳೆಯಿಂದ ನಾಡ್ದುಯಿಂದಲ್ಲ, ಇವತ್ತೇ ನಾವು ಹೋಮ್ವರ್ಕ್ ಶುರು ಮಾಡಬೇಕು. ಸ್ವಾಮೀಜಿಯವರ ಒಂದು ಅನುಗ್ರಹವನ್ನು ಪಡೆದು ತನ್ನ ಗಂಡನನ್ನು ಒಳ್ಳೆಯ ರೀತಿಗೆ ತಿದ್ದುವಲ್ಲಿ ತನಗೆ ಇವತ್ತಿಂದ ನಾನು ಪ್ರಯತ್ನ ಮಾಡಿದರೆ ಅದು ಸಾಫಲ್ಯ ಸಿಗ್ತದೆ. ಗುರುಗಳ ಒಂದು ಮಾರ್ಗದರ್ಶನದಿಂದ ಅವರ ಒಂದು ಧ್ಯಾನ ಮಾಡಿ ನಾವು ಆ ಕಾರ್ಯ ಪ್ರಾರಂಭಿಸಿದರೆ ಪ್ರತಿಯೊಬ್ಬರು ನಾವು ಯಶಸ್ವಿಯಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. 1 ವರ್ಷದ ಅವಧಿ ಆಗ್ತದಲ್ವಾ? ಆಗ್ತದೆ ಅಂತಾದರೆ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಮಾಡಿ ತೋರಿಸ್ತೇವೆ ಅನ್ನೋದು ಹೇಳಬೇಕು. ಈಗ ಶ್ರೀ ಗುರುಪೂಜಾ ಸ್ವಸಹಾಯ ಸಂಘದ ಸದಸ್ಯರು, ಪರಿಮೋಚನಾ ಫೆಡರೇಷನ್ನಿನ ಅಧ್ಯಕ್ಷರು ಆದ ಶ್ರೀಮತಿ ಭವಾನಿ ನಾಯ್ಕರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಕ್ಷಮಾಯಾಚನೆಯನ್ನು ಮಾಡಿಕೊಡಬೇಕು ಅಂತೇಳಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಭವಾನಿ ಶಂಕರಾಯ ನಮಃ. ಶ್ರೀ ಮಾತ್ರೇ ನಮಃ. ಚಾತುರ್ಮಾಸದ ವ್ರತಾಚರಣೆಯಲ್ಲಿರುವ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಇಂತಹ ಕಾರ್ಯಕ್ರಮ ಆಗುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಯಾವತ್ತೂ ನಮ್ಮ ಪರಿಮೋಚನಾ ಯೋಜನೆಯ ಕುರಿತಾಗಿ ಕಾಳಜಿ ವಹಿಸಿ ಆಶೀರ್ವದಿಸುತ್ತಿರುವ ಶ್ರೀ ಗುರುಗಳಿಗೆ ನಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಇಂದಿನ ಈ ಮಹಿಳಾ ಸಮಾವೇಶಕ್ಕೆ ಆಗಮಿಸಿ ಸೂಕ್ತವಾದ ಸಲಹೆ ಸೂಚನೆಗಳನ್ನು ನೀಡಿದ ಮಾನ್ಯ ಶೋಭಾ ಕರಂದ್ಲಾಜೆಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ ಇಲ್ಲಿ ಹಾಜರಿದ್ದಂಥ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಜಿಲ್ಲೆಯವರು ಹಾಗೂ ಲೋಕಸಭಾ ಸದಸ್ಯರಾಗಿರುವ ಶ್ರೀಮಾನ್ಯ ಅನಂತಕುಮಾರ್ ಹೆಗ್ಡೆಯವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು
ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಶ್ರೀಮಠದ ಆಡಳಿತ ಕಮಿಟಿ ಹಾಗೂ ಸಾಧಕರು ಯಾವತ್ತೂ ನಮ್ಮ ಕಾರ್ಯಕ್ರಮಗಳಿಗೆ ಸಲಹೆ ನೀಡುತ್ತಾ ಬಂದಿದ್ದು ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಮುತುವರ್ಜಿ ವಹಿಸಿ ನೆರವೇರಿಸಲು ಸಹಕರಿಸಿದ ಅರುಣ್ ನಾಡ್ಕರ್ಣಿಯವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಭೆಗೆ ಆಗಮಿಸಿದ ಎಲ್ಲ ಜನಪ್ರತಿನಿಧಿಗಳಿಗೂ ಮಾಧ್ಯಮದವರಿಗೂ ಪತ್ರಕರ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಲ್ಲಿ ಹಾಜರಿರುವ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ಈ ಶ್ರೀವಲ್ಲಿ ಶಾಲೆಯ ಶಿಕ್ಷಕ ವೃಂದದವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮಲ್ಲಿ ಮಾತನಾಡ್ತಾರೆ ಅಗತ್ಯ ಇಲ್ಲದೇ ಇದ್ದಾಗ. ಮೀಟಿಂಗ್ನಲ್ಲಿ ಸಂಘದ ವಾರದ ಸಭೆಯಲ್ಲಿ ಗಲಾಟೆ ತಣ್ಣು ಮಾಡೋದೇ ಭಾಳ ಕಷ್ಟ, ಅಷ್ಟು ಜೋರಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಅಂತೂ ರೂಢಿ ಆಗಬೇಕು. ಆ ಹಂತಕ್ಕೆ ಶೋಭಾ ಕರಂದ್ಲಾಜೆ ಅವರು ಏನು ಮಾತಾಡಿದ್ದಾರೆ, ಆ ಹಂತಕ್ಕೆ ಹೋಗಬೇಕಾದ್ರೆ ಇನ್ನೂ ಎಷ್ಟೋ ವರ್ಷ ಬೇಕಾಗ್ಬೋದು ಅನ್ನಿಸ್ತದೆ. ಅಂತೂ ನಮ್ಮಲ್ಲಿ ಕೆಲವ್ರನ್ನ ತಯಾರು ಮಾಡ್ಬೋದು. ಅಂಜಲಿಸ್ತಾನಿ ಪುಷ್ಪಾಣಿ ವಾಸಯಂತಿ ಕರದ್ವಯಂ, ಹೇಗೆ ಬೊಗಸೆಯಲ್ಲಿ ತುಂಬಿದಂಥ ಹೂವು ಯಾವುದೇ ಭೇದ ಭಾವ ಇಲ್ಲದೆ, ಎಡಗೈ ಬಲಗೈ ಹೇಳುವಂಥ ಭೇದ ಭಾವ ಇಲ್ಲದೆ ಸುವಾಸನೆಯನ್ನು ಹಂಚಿಕೊಳ್ಳುತ್ತದೋ ಅದೇ ರೀತಿ ಶ್ರೀ ಚಿತ್ರಾಪುರ ಮಠ ಈಗಾಗಲೇ ನಾವು ಕೇಳಿದ್ದೇವೆ. ಇಲ್ಲಿ ಬಡವ ಬಲ್ಲಿಗ ಹೇಳುವಂಥದ್ದಿಲ್ಲ. ಸಾಮಾನ್ಯ 950 ಜನ 10 ವರ್ಷದಲ್ಲಿ ಸಹಾಯ ಪಡೆದಿದ್ದಾರೆ. ಅನೇಕ ಮಠಗಳನ್ನು ನೋಡಿದ್ದೇವೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಹಾಯ ಮಾಡಿದಂಥದ್ದಿದ್ದಾವೆ. ಆದರೆ ಒಂದು ಕುಟುಂಬ ಅಭಿವೃದ್ಧಿ ಆಗಬೇಕು, ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನೇರವಾಗಿ ಧನ ಸಹಾಯದ ಮೂಲಕ ಸಹಾಯ ಮಾಡಿದಂಥ ಮಠ ಇದ್ದರೆ ಅದು ಚಿತ್ರಾಪುರ ಮಠ ಮಾತ್ರ. ಇಲ್ಲಿ ಇನ್ನೊಂದು ಆಗಲೇ ಹೇಳಿದ್ವಿ, 950 ಕುಟುಂಬದಲ್ಲಿ ಒಂದು ಸಾರಸ್ವತ ಕುಟುಂಬ ಇಲ್ಲ. ಸಾರಸ್ವತ ಕುಟುಂಬದವರು ಒಬ್ಬರೂ ಇಲ್ಲ, ಒಂದು ಕುಟುಂಬನೂ ಇಲ್ಲ. ಎಲ್ಲ ಬೇರೆ ಬೇರೆ ಗೊಂಡ ಹಾಗೂ ಬೇರೆ ಬೇರೆ ಜಾತಿಯ ಕುಟುಂಬಗಳು ಸಹಾಯ ಪಡ್ಕೊಂಡಿದ್ದಾವೆ. ಅದನ್ನು ನಾವೀಗ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಮಾಡ್ಕೊಂಡಿದ್ದೇವೆ. ಇದು ಯಾವುದಕ್ಕೂ ಸಹ ಈಗ ಆಲ್ರೆಡಿ 200 ಶೌಚಾಲಯಗಳನ್ನು ಕಟ್ಟಿಕೊಂಡಿದ್ದೇವೆ. ಇದೆಲ್ಲದೂ ಸಹ ಬಡ್ಡಿ ರಹಿತವಾಗಿ ಮಠದ ಒಂದು ಸಹಕಾರದಲ್ಲಾಗಿದೆ. ಈಗ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ವಿನಂತಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಸಂಘದ ಸದಸ್ಯರು ಭಾಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಗುರುಗಳ ದರ್ಶನ ಹಾಗೂ ಅವರ ಒಂದು ವಚನಗಳನ್ನು ಕೇಳಬೇಕು, ಅವರ ವಾಣಿಯನ್ನು ಕಿವಿಗೆ ಹಾಕ್ಕೊಳ್ಬೇಕು ಅನ್ನೋಂಥ ಉದ್ದೇಶದಿಂದ. ಹಾಗಾಗಿ ಪೂಜ್ಯರ ಚರಣಾರವಿಂದಗಳು ಬೇಡಿಕೊಂಡು ನಮ್ಮನ್ನು ಆಶೀರ್ವದಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. कर्णस्वर्णविलोलकुण्डलधरामापीनवक्षोरुहां मुक्ताहारविभूषणां परिलसद्धम्मिल्लसम्मल्लिकां लीलालोलितलोचनां शशिमुखीम् आबद्धकाञ्चीसृजम् दिव्यन्तीं भुवनेश्वरीं अनुदिनं वन्दामहे मातरम्. आनन्दाश्रमशिष्याग्र्यं स्वानन्दाम्बुधिमज्जितम् आनन्दाश्रमिणं वन्दे परिज्ञानाश्रमं गुरुम्. ॐ श्रीगुरुभ्यो नमः. श्री भवानी शंकराय नमः. श्रीमात्रे नमः.
मस्त संतोष जाता स तुमकां सगळ्यांक हांगा पळोवन बरो हा ಕಾರ್ಯಕ್ರಮ ಆಯೋಜಿತ जाला ಒಳ್ಳೆಯ ಒಂದು ಕಾರ್ಯಕ್ರಮ ನಮ್ಮ ಚಾತುರ್ಮಾಸದಲ್ಲಿ ಈ ಪ್ರಸಂಗದಲ್ಲಿ ನೀವು ಆಯೋಜಿತ ಮಾಡಿದಿರಿ. ಬಹಳ ಸಂತೋಷ ನಮಗೆ. ಪ್ರಾಯ ಚಾತುರ್ಮಾಸದಲ್ಲಿ ನಮ್ಮ ಅನುಷ್ಠಾನ ನಡೆಯುತ್ತದೆ. ಜಾಸ್ತಿ ದೊಡ್ಡ ಕಾರ್ಯಕ್ರಮ ಬೇಡ ನಾವು ಹೇಳಿದೆವು. ಮತ್ತು ಯಥಾಸಂಭವ ರಾಜಕೀಯ ಜನರು ಸಂಪರ್ಕ ಕಡಿಮೆ ಇದ್ದರೆ ಒಳ್ಳೆಯ ನಮಗೆ ನಾವು ಹೇಳುತ್ತೇವೆ. ಆದರೆ ಈ ಸಂದರ್ಭದಲ್ಲಿ ಬಂದಿದ್ದರು ಜನರು ವಿಲಕ್ಷಣ ವ್ಯಕ್ತಿಗಳು. ಅನಂತಕುಮಾರ್ ಹೆಗಡೆ ನಮ್ಮ ಆತ್ಮೀಯ ಬಲ ಸಂಪನ್ನ ಕರ್ಮಠ ಮತ್ತು ಒಳ್ಳೆಯ ಚಿಂತನ ಇರುತ್ತದೆ. ಅವರು ಸಂಪರ್ಕ ನಮಗೆ ಇಷ್ಟ. ಅವರು ಸಂಪರ್ಕ ನಿಮ್ಮ ಎಲ್ಲರಿಗೂ ಒಳ್ಳೆಯ ಅವರು ಬಂದ ಮೇಲೆ. ಮತ್ತು ಈ ಪ್ರಥಮ ನಿಮ್ಮ ಶೋಭಕ್ಕ ಅವರು ಪರಿಚಯ ಆಯಿತು. ರಾಜಕೀಯ ಸ್ತರದಲ್ಲಿ ಹೀಗೆ ಜನರು ನಮಗೆ ಬೇಕೇ ಬೇಕು. ಅರ್ಥ ಆಯ್ತಾ? ಅವರು ಒಂದು ದೃಷ್ಟಿಕೋನ ಇರುತ್ತದೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಜನರು ಒಳ್ಳೆಯ ಆಗಬೇಕು, ಹೀಗೆ ಭಾವನೆ ಅವರು ಮನಸ್ಸಿ ಇರುತ್ತದೆ. ಮತ್ತು ರಾಜಕೀಯ ಅವರು ಏನು ಅಧಿಕಾರ ಇರುತ್ತದೆ ಅದು ತೆಗೆದುಕೊಂಡು ಅವರು ಹೀಗೆ ಕೆಲಸ ಮಾಡುತ್ತಾರೆ. ಹೀಗೆ ಜನರು ಬಂದಿದ್ದಾರೆ, ನಮಗೇನು ತೊಂದರೆ ಆಗುವುದಿಲ್ಲ. ಮತ್ತು ಅವರ ಜೊತೆ ಅವರೇ ಜನರು ಬಂದಿದ್ದಾರೆ. ಬಹಳ ಸಂತೋಷ ನಮಗೆ. ಏನು ಕ್ಲೇಶ ಆಗಲಿಲ್ಲ. ಅವರು ಏನು ಲಕ್ಷ್ಯ, ಅವರೇ ಸ್ವಜೀವನದಲ್ಲಿ ಅದು ಎಕ್ಸ್ಪೆರಿಮೆಂಟ್ ಮಾಡಿ ಅದು ಪ್ರಯೋಗ ಮಾಡಿದರು ಅವರು. ಅದಕ್ಕೆ ಇವಾಗ ನಿಮಗೆ ಉಪದೇಶ ಕೊಡೋದಕ್ಕೆ ಮತ್ತು ಪ್ರೇರಣೆ ಕೊಡೋದಕ್ಕೆ ಅವರೇ ಸಾಮರ್ಥ್ಯ ಇರುತ್ತದೆ. ಬಹಳ ಸಂತೋಷ. ನೋಡಿ, ನಮ್ಮ ಗುರುಗಳದ ನಿಮಗೆ ಗೊತ್ತಾಗಿದೆ. ಪರಿಜ್ಞಾನಾಶ್ರಮ ಸ್ವಾಮಿವರ್ಯ ಅವರು ಅನುಗ್ರಹದಿಂದ ಇಲ್ಲಿ ಒಳ್ಳೆಯ ಕೆಲಸ ನಡೆಯುತ್ತದೆ. ಮಠದ ಶಿಷ್ಯವರ್ಗ 24 ಮಕ್ಕಳೇ 25 ಲೆಟರ್ಸ್ 25,000 ಇದ್ದಷ್ಟೇ ಇರಬಹುದು, 24,000. ಆದರೆ ಅವರ ದೃಷ್ಟಿನಲ್ಲಿ ಎಲ್ಲರೂ ಅವರೇ ಜನ. ಅದಕ್ಕೆ ಅವರು ಚಿಂತನ ನಾವು ಮಾಡಿದರೆ ಏನಾಗುತ್ತದೆ, ಎಲ್ಲರೂ ನಮ್ಮ ಜನ, ಹೀಗೆ ಭಾವನಾ ಮನಸ್ಸಿ ಬರುತ್ತದೆ. ಮಕ್ಕಳಿಗೆ ರಾಜ್ಯ ಪ್ರಶಸ್ತಿ ಅಥವಾ ಈ ರಾಜ್ಯ ಪ್ರಶಸ್ತಿ ಸಿಗುತ್ತದೆ ಈ ಸ್ಕೂಲದಿಂದ, ನಮಗೆ ಬಹಳ ಸಂತೋಷ. ಆದರೆ ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡ್ದಲ್ಲಿ, ಅಮೇರಿಕಾದಲ್ಲಿ ಎಷ್ಟು ಜನರು ಇರುತ್ತಾರೆ, ಅವರಿಗೆ ಬಹಳ ಕಾಳಜಿ. ನಮ್ಮ ಸ್ಕೂಲ್ದಲ್ಲಿ, ಈ ಶ್ರೀವಲ್ಲಿ ಸ್ಕೂಲ್ದಲ್ಲಿ ನಮ್ಮ ಮಕ್ಕಳಲ್ಲಿ ಯಾಕೆ ರಿಸಲ್ಟ್ಸ್ ಒಂದು ಫೇಲ್ ಆಗುತ್ತದೆ, ಯಾಕೆ, ಏನು ನಾವು ಮಾಡಬೇಕು, ಹೀಗೆ ಅವರಿಗೆ ಚಿಂತ. ನಿಮಗೆ ನಮ್ಮ ಜನ ಹೀಗೆ ಅವರು ಸ್ವೀಕರಿಸುತ್ತಾರೆ. ಯಾಕೆ? ಅದು ಗುರುಗಳದ ಅನುಗ್ರಹದಿಂದ. ಪರಿಜ್ಞಾನಾಶ್ರಮ ಸ್ವಾಮಿವರ್ಯ ಅವರು ತಪಶಕ್ತಿಯಿಂದ ಇದು ನಡೆಯುತ್ತದೆ. ಮತ್ತು ಅವರು ವಾತ್ಸಲ್ಯ, ಅದಕ್ಕೆ ಎಲ್ಲರಿಗೂ ಒಂದು ವಿಶಾಲ ದೃಷ್ಟಿಕೋನ ಸಿಗುತ್ತದೆ ಹೃದಯದಲ್ಲಿ. ಕಪಟ್, ಸ್ವಾರ್ಥ, ಸ್ವಪ್ರಚಾರ ಈ ಭಾವನೆ ಬಿಟ್ಟು ಅವರು ಸೇವಾ ಮಾಡುತ್ತಾರೆ. ಹೌದು, ಇರಲಿ. ಭವಾನಿ ಶಂಕರ ದೇವರು ಅನುಗ್ರಹ ಸ್ಪಷ್ಟವಾಗಿ ಸಿಗುತ್ತದೆ ನಿಮಗೆ. ದೇವರ ಅನುಗ್ರಹ ಸಿಗುತ್ತದೆ. ಮತ್ತು ಗುರುಗಳದ ಅನುಗ್ರಹ ಸಿಗುವಾಗ ಬಹಳ ನಿಧಾನ, ಕೇರ್ಫುಲಿ ಅದು ತಗೊಳ್ಬೇಕು. ಅರ್ಥ ಆಯ್ತಾ?
ಸ್ವಲ್ಪ ಈ ವಿಷಯದಲ್ಲಿ ನಮಗೆ ನಿಮ್ಮ ಸಮಕ್ಷ ವಿಚಾರ ಮಾಡಬೇಕು ಅಂತ ಪ್ರೇರಣೆ. ಅಗ್ರಿಮ ಚಾತುರ್ಮಾಸ, ಮುಂದಿನ ಚಾತುರ್ಮಾಸ ಆದ ಮುಂಚೆ ಏನು ಮಾಡಬೇಕು? ನೀವು ಒಂದು ಸಂಕಲ್ಪ ಇಲ್ವಾ? ತೆಗಲಿಲ್ಲ? ಹೌದು, ಸ್ವಲ್ಪ ನಿಧಾನವಾಗಿ ಮಾಡಿ. ಯಾರಿಗೆ ಯಜಮಾನರಿಗೆ ಕುಡಿಯುವ ಅಭ್ಯಾಸ ಇದ್ದರೆ ನಿಧಾನವಾಗಿ ಕಡಿಮೆ ಮಾಡಿ ಅಂತ ಹೇಳಬೇಕು. ಇವಾಗ ಸಂಕಲ್ಪ ನಾವು ತೆಗೆದುಕೊಂಡಿದ್ದೆವು, ಇವಾಗ ಬಂದು ಮಾಡಬೇಕು ಹೇಳಿದರೆ ಅವರಿಗೆ ದೊಡ್ಡ ಕಷ್ಟ ಬರ್ಬೋದು. ವಿಡ್ರಾಲ್ ಸಿಂಪ್ಟಮ್ಸ್ ಅಂತ. ನಿಧಾನವಾಗಿ ಕಡಿಮೆ ಮಾಡಿ, 1 ತಿಂಗಳ ಕಡಿಮೆ ಮಾಡಿ, ಮುಂದಿನ ತಿಂಗಳ ನಮ್ಮ ಭಜನದಲ್ಲಿ ಬರಲಿ. ಒಂದು ನಿಯಮ ಆದರೆ ಜಾಸ್ತಿ ತೆಗೆದುಕೊಂಡು ಗಲಾಟ ಮಾಡಿದರೆ ನಮ್ಮ ಸಂಘದಲ್ಲಿ ನೀವು ಬರಬೇಕು, ಕ್ಷಮಾಯಾಚನೆ ಅಲ್ಲಿ ಮಾಡಬೇಕು. ಹೀಗೆ ಒಂದು ಮಾಡಿ. ಅರ್ಥ ಆಯ್ತಾ? ಏನೋ 10 ಮಹಿಳಾ ಅವರ ಮುಂದೆ ಕ್ಷಮಾಯಾಚನೆ ಮಾಡಬೇಕು. ತೆಗೆದುಕೊಂಡು ಗಲಾಟ ಮಾಡಿದರೆ ಈ ಯಜಮಾನಕ್ಕೆ ನಿಮ್ಮ ಸಂಘ ಏನು ಇರುತ್ತದೆ, ಅದು ಸಂಘ ಸಭೆಯಲ್ಲಿ ಬನ್ನಿ, ನಾವು ಜಾಸ್ತಿ ಗಲಾಟ ಮಾಡಿದ್ನಿ ಮನೆಯಲ್ಲಿ, ನಮ್ಮ ಮನೆಯಲ್ಲಿ, ಆದರೆ ನಾವು ಕ್ಷಮಾಯಾಚನೆ ಮಾಡ್ತೀವಿ. ಹೀಗೆ ಮಾಡಬೇಕು. ಯಾಕಂದರೆ ಒಂದು ಮನೆಯಲ್ಲಿ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ತಾಡನ ಆದರೆ ಹೀಗೆ ಮಾಡಿದರೆ ಅದು ಸಮಾಜದಲ್ಲಿ ಕಂಪನ ಆಗುತ್ತದೆ, ಅಮಂಗಲತ ಪ್ರಸಾರ ಆಗ್ತದೆ. ಇದು ಒಂದೇ ಮನೆಯ ಪ್ರೈವೇಟ್ ಇಂಡಿವಿಜುವಲ್ ಘೋಟಾಳ ಇಲ್ಲ. ಈ ಸಮಾಜದಲ್ಲಿ ಶಕ್ತಿ ವಿಪ್ಲವ ಆಗ್ತದೆ. ಅದಕ್ಕೆ ಸಮಾಜದಲ್ಲಿ ಅವನು ಕ್ಷಮಾಯಾಚನೆ ಮಾಡಬೇಕು. ಮುಂದೆ ಮಕ್ಕಳಿಗೆ ಟೆನ್ಷನ್, ಕಾಳಜಿ, ಅವರಿಗೆ ಓದಲಿಕ್ಕೆ ಆಗೋದಿಲ್ಲ, ಬರೆಯೋದಕ್ಕೆ ಆಗೋದಿಲ್ಲ. ನಾವು ವ್ಯವಸ್ಥೆ ಮಾಡುತ್ತೇನೆ, ಆದರೆ ಅದು ಸ್ವೀಕಾರ ಮಾಡೋದಕ್ಕೆ ಮಕ್ಕಳಿಗೆ ಶಕ್ತಿ ಇರುವುದಿಲ್ಲ. ಯಾಕೆ? ಮನೆಯಲ್ಲಿ ಕೋಲಾಹಲ. ಸಮಾಜದ ಜವಾಬ್ದಾರಿ. ಮತ್ತು ನೀವು ಹೀಗೆ ಪ್ರಯತ್ನ ಮಾಡಬೇಕು, ನಿಧಾನವಾಗಿ. ಇಮಿಡಿಯೇಟ್ ಗಲಾಟ ಮಾಡಬಾರದು. ಮಾಡಿದರೆ ನೆಕ್ಸ್ಟ್ ಸಂಡೇ ಅಲ್ಲಿ ಕ್ಷಮಾಯಾಚನೆ ಮಾಡಲೇಬೇಕು. ಏನೋ ಪಾಸಿಬಲ್? ಹಾಂ. ಆದರೆ ಅದು ಕುಡಿಯು ಸ್ವಲ್ಪ ನಿಧಾನವಾಗಿ ಕಡಿಮೆ ಮಾಡಿ ಅಂತ. ಅದು ವಿಡ್ರಾಲ್ ಸಿಂಪ್ಟಮ್ಸ್ ಅಂತ, ಅದು ಎಕಾಚಿಕ್ಸ್ ಅಂತಲ್ಲ. ಇದು ನಾವು ಜವಾಬ್ದಾರಿ ತಗೊಳ್ಬೇಕು. ಮಠದ ಬೇರೆ ಜನರು ನಮ್ಮ ಸಹಾಯ ಮಾಡಬೇಕು ಹೀಗೆ ಭಾವನೆ ಬೇಡ. ಸ್ವಾಭಿಮಾನ ನಿಮಗೆ ಬರಲೇಬೇಕು. ಅದಕ್ಕೆ ಈ ಪ್ರಯತ್ನ ನಡೆಯುತ್ತದೆ. ಅರ್ಥ ಆಯ್ತಾ ನಿಮಗೆ? ಭಯ ಬಿಡಿ ಮತ್ತು ಒಳ್ಳೆಯ ಕೆಲಸ ಮಾಡಿ. ನಿಮ್ಮ ಮಕ್ಕಳಿಗೆ ಅದು ಶಿಕ್ಷಣ ಸಿಗುತ್ತದೆ. ಅಥವಾ ಹೇಗೆ ನಮ್ಮ ತಾಯಿನ ಹೀಗೆ ನಾವು ಕೇಳುತ್ತೇವೆ, ಏನು ಹೇಳೋದಕ್ಕೆ ಧೈರ್ಯ ಇಲ್ಲ. ಈ ಸಂಸ್ಕಾರ ಬೇಡ. ಸ್ವಾಭಿಮಾನದಿಂದ ಮಾಡಬೇಕು. ಅವರು ಹೇಳಿದರು ಗಲಾಟ ಮಾಡಬಾರದು. ಮತ್ತು ಈ ಜವಾಬ್ದಾರಿ ತೆಗೆದುವಾಗ ತೆಗೆದುಕೊಳ್ಳುವಾಗ ಒಂದು ಬೇರೆ ವಿಷಯ. ಈ ವಿಷಯ ನಿಮ್ಮ ಮನೆಯಲ್ಲಿ ನಿಮ್ಮ ಪರ್ಸ್ನಲ್ ಕನ್ಫ್ಯೂಷನ್ ಇಲ್ಲ. ನಿಮಗೆ ಗೊತ್ತಾಗಿದೆ, ಒಂದು ಕುಟುಂಬ, ಈ ಕುಟುಂಬದಲ್ಲಿ 3 ಹುಡುಗಿಯರು 3 ಹುಡುಗಿಯರು, 2 ಹುಡುಗಿಯರು ಅವರು ಮದುವೆ ಆಯಿತು, ಒಳ್ಳೆ. ಒಂದು ಅದು ಚಿಕ್ಕ ಇಲ್ಲ, ದೊಡ್ಡ ಹುಡುಗಿ ಮದುವೆ ಆಗಲಿಲ್ಲ. ಯಾಕೆ? ಅವರು ಹೇಳುತ್ತಾರೆ, ನೋಡಿ ನಮ್ಮ ಸಣ್ಣ ಚೆಳ್ಳು ಅಂಕಲ್ ತಮ್ಮ ಸಣ್ಣ ಮಕ್ಕಳು ಬಾಯಿಣಿ ಎಕ್ಕಲ್ ಮಾಡ್ತಾರೆ, ಚಿಕ್ಕ ಮಕ್ಕಳು, ನಮ್ಮ ಚಿಕ್ಕ 2 ಬಹನ್ ಮೇರಿ 2 छोटी बहन है. ಅವರು
ಮದುವೆ ಮಾಡೋದಕ್ಕೆ ನಮ್ಮ ತಂದೆಗೆ ಋಣ ತಗೊಳ್ಬೇಕಾಗಿತ್ತು, ಸಾಲ ತಗೊಳ್ಬೇಕಾಗಿತ್ತು. ಯಾಕೆ? ವರದಕ್ಷಿಣೆ ಕೊಡಬೇಕಾಗಿತ್ತು. ಅದಕ್ಕೆ ನಾವು ಮದುವೆ ಮಾಡುವುದಿಲ್ಲ. ಈ ಏನು ಪದ್ಧತಿ ಲೀಗಲಿ ಆ್ಯಂಟಿ ಬಿಲ್ ಪಾಸ್ ಇದೆ, ಅದಕ್ಕೆ ಇದು ಇಲ್ಲೀಗಲ್, ಇದು ಶಾಸ್ತ್ರಸಮ್ಮತ ಇಲ್ಲ. ಇದು ರೀತಿ ರಿವಾಜ್, ಇದು ಒಂದು ಕುಪರಂಪರೆ ನಡೆಯುತ್ತದೆ ಸಮಾಜದಲ್ಲಿ. ಇದು ಒಳ್ಳೆಯ ಇಲ್ಲ. ಇದು ಪರಿವರ್ತನೆ ಮಾಡಬೇಕಾದರೆ ನೀವೇ ಮಾಡಬೇಕು. ನಾವು ಹೇಳಿದರೆ ನೀವು ಹೇಳ್ಬೋದು, ಗುರುಗಳಿಗೆ ಸ್ವಾಮೀಜಿ ಅವ್ರಿಗೆ ಏನು ಗೊತ್ತಾಗಿದೆ, ನಮ್ಮ ಸಮಾಜದಲ್ಲಿ ಹೀಗೆ ಪ್ರಥಾ ಇದೆ ಮತ್ತು ಇದು ಪರಂಪರಾಗತ ಇರಬಹುದು. ಗೊಟ್ಟಾಳ ಪರಂಪರಾಗತ ಇರುತ್ತದೆ, ಯಾವುದೇ ಪರಂಪರಾಗತ ಬರುತ್ತದೆ, ಅದು ಒಳ್ಳೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಬೇಡ. ಡೋವರಿ ಬಹಳ ರಾಸ್ ಇರುತ್ತದೆ. ಈ ಡೋವರಿ ಒಂದು ಮದುವೆ ಆಯಿತು, ಈ ಮಕ್ಕಳಿಗೆ ಗೊತ್ತಾಗಿದೆ ನಮ್ಮ ತಂದೆ ಬಹಳ ಸಾಲ ಮಾಡಿ ನಮ್ಮ ಮದುವೆ ಮಾಡಿದಿರಿ, ಅವರಿಗೆ ಕಷ್ಟ, ಬಹಳ ಪ್ರೇಮದಿಂದ ಅದು ಮದುವೆ ಮಾಡಿಸಿದ್ದರು ಅವರು ತಂದೆ ತಾಯಿ. ಆದರೆ ಅವರ ದುಃಖ ಈ ಮಕ್ಕಳಿಗೆ ಇರುತ್ತದೆ. ಮತ್ತು ಅವರೇ ಕುಟುಂಬದಲ್ಲಿ ಅದು ಕಲ್ಮಶ ಬರುತ್ತದೆ. ಅರ್ಥ ಆಯ್ತಾ ನಿಮಗೆ? ಹಿಂದಿನ ಸಮಸ್ಯೆ ಮತ್ತು ಪರಿಸ್ಥಿತಿ ಬೇರೆ. ಒಂದು ರಾಜ ಅರಸ ಅವರು ಮಕ್ಕಳಿಗೆ ಜೊತೆ ಬಹಳ ಹಣ ಮತ್ತು ಬಂಗಾರ ಇತ್ಯಾದಿ ಕೊಡುತ್ತಿದ್ದರು ಇರಬಹುದು. ಈ ಪರಿಸ್ಥಿತಿಯಲ್ಲಿ ಒಂದು ಜನ ಅವರು ಮಕ್ಕಳದ ಮದುವೆ ನಡೆಯುವಾಗ 1 ಕೋಟಿ ಖರ್ಚ ಮಾಡಬಹುದು, ಏನೂ ತೊಂದರೆ ಇಲ್ಲ. ಅವ್ರ ಹತ್ರ ಧನ ಇದೆ, ಸ್ವಲ್ಪ ಇಟ್ಸ್ ಗುಡ್ ಫಾರ್ ದಿ ಇಕಾನಮಿ ಆಲ್ಸೋ. ಲೆಟ್ ದಟ್ ಮನಿ ಸರ್ಕ್ಯುಲೇಟ್ ಇನ್ಸ್ಟೆಡ್ ಆಫ್ ಕೀಪಿಂಗ್ ಇಟ್. ಪ್ರಕಾಶ್ನಲ್ಲಿ ಸ್ವಲ್ಪ ಅದು ದ ಬ್ಲ್ಯಾಕ್ನೆಸ್ ಒತ್ತಲೆ, ದಟ್ ಈಸ್ ಓಕೆ. ಆದರೆ ಋಣ ಮಾಡಿ ಮದುವೆ ಮಾಡಿಸಬೇಕು ಅಂತ ಇದು ಒಳ್ಳೆಯ ಪ್ರಥೆ ಇಲ್ಲ. ಮತ್ತು ಯಾಕಂದರೆ ನಿಮ್ಮ ನಾರಿ ಸ್ತ್ರೀ ಅವರ ಮನಸ್ಸಿ ಹೀನ ಭಾವನೆ ಬರುತ್ತದೆ. ಶಾಸ್ತ್ರದಲ್ಲಿ ವರದಕ್ಷಿಣೆ ಹೀಗೆ ಕೊಡಲೇಬೇಕು, ಅವರು ಡಿಮಾಂಡ್ ಮಾಡ್ತಾರೆ ಹೀಗೆ ಮಾಡಲೇಬೇಕು, ಇದು ಸಮ್ಮತ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ಕನ್ಯಾದಾನ ಮಾಡುತ್ತಾರೆ. ಅರ್ಥ ಆಯ್ತಾ? ದಾನ ಅಂತ ಗೊತ್ತಿದೆಯಾ ನಿನಗೆ? ದಾನ ಅಂತ ನೋಡಿ, ನಮ್ಮ ಹತ್ರ ಒಂದು ಫೋನ್ ಇದೆ, ಇರಲೇ 25,000 ರೂಪಾಯಿದಿಂದ ನಾವು ತೆಗೆದುಕೊಂಡಿದ್ದೆವು ಇದು ಫೋನ್, ಒಳ್ಳೆಯ ಫೋನ್. ಆದರೆ ಇವಾಗ ಸ್ವಲ್ಪ ಕೆಲಸ ವರ್ಕ್ ಮಾಡುವುದಿಲ್ಲ, ಅದಕ್ಕೆ ಇದು ಫೋನ್ ನಾವು ದಾನದ ಕೊಡುತ್ತೇವೆ ಅಂತ. ಇದು ದಾನ ಇಲ್ಲ. ನಮಗೆ ಅದು ಪ್ರಯೋಜನ ಇಲ್ಲ, ಆದರೆ ಒಳ್ಳೆಯ ವಸ್ತು ನಾವು ಕೊಡಬಹುದು. ನಮಗೆ ನಮ್ಮ ಪ್ರಿಯ ವಸ್ತು ನಾವು ಕೊಟ್ಟಿದ್ದೇವೆ, ಅದು ದಾನ. ನೀವು ಮಕ್ಕಳಿಗೆ ಕೊಡುವಾಗ ಅದು ಕೊಡಬೇಕು, ವರದಕ್ಷಿಣೆ ಕೊಡಲೇಬೇಕಾದರೆ ಏನಿದೆ ಸಮಾಜದಲ್ಲಿ? ಈ ಸಮಾಜದ ಉದ್ಧಾರ ಮಾಡೋದಕ್ಕೆ ಸ್ವಲ್ಪ ತೊಂದರೆ. ಯಾಕಂದರೆ ಅದು ಹೀನ ಭಾವನೆ ಇರಬಹುದು ಮಕ್ಕಳಿಗೆ ಮನಸ್ಸಿಗೆ, ಅದು ನೀವು ವಿಚಾರ ಮಾಡಬೇಕು. ಒಂದು ದಂಪತಿ ನವವಿವಾಹಿತ, ಅವರಿಗೆ ಒಳ್ಳೆಯ ಅವರು ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಿದರು, ಅವರು ಮುಂದೆ ಒಳ್ಳೆಯ ಆಗಬೇಕು ಇದ್ದರೆ ನಾವು ಪರಿಮೋಚನದಿಂದ ಒಂದು ವ್ಯವಸ್ಥೆ ಮಾಡಬಹುದು, ಸಾಫ್ಟ್ ಲೋನ್ ಕೊಡಬಹುದು, ಅಥವಾ ಕಡಿಮೆ ಇಂಟ್ರೆಸ್ಟಲ್ಲಿ ಒಂದು ಬಿಸ್ನೆಸ್ ಆರಂಭ ಮಾಡೋದಕ್ಕೆ ಲೋನ್ ಕೊಡಬಹುದು. ಒಂದು ತಂದೆ ತಾಯಿಯರಿಗೆ ಕಷ್ಟ ಬೇಡ. ಮತ್ತು ನೋಡಿ, ನಮಗೆ ಬೇಕೇ ಬೇಕು, ವರದಕ್ಷಿಣೆ ಬೇಕೇ ಬೇಕು ಹೇಳುತ್ತಾರೆ. ಯಾರು ಹೇಳುತ್ತಾರೆ ನಮಗೆ ಗೊತ್ತಿಲ್ಲ, ನಮಗೆ ಅನುಭವವಿಲ್ಲ, ನೀವೇ ಹೇಳಬೇಕು. ಒಂದು ಕುಟುಂಬದಲ್ಲಿ ಕನ್ಯಾ ಬರುತ್ತದೆ, ನಮಗೆ ಇಷ್ಟು ವರದಕ್ಷಿಣೆ ಬೇಕೇ, ಗಲಾಟ ಯಾರು ಪ್ರಾಯ ಮಾಡುತ್ತಾರೆ? हिंदी जानते हैं आप? हाँ, वो आपकी लड़की यहाँ पे आ रही है हमारे घर, तो दहेज देनी पड़ेगी, और
इतना रुपया वगैरह, ये सबसे ज़्यादा कौन पूछता है? ससुर पूछता है या सास पूछती है? पता नहीं, आप सोचिए। सास महिला, अಯ್ಯೋ ಏನು ರೀ, ಮಹಿಳಾ ಒಂದು ನಾರಿಗೆ ಏನು ಅತ್ಯಾಚಾರ ಮಾಡುತ್ತಾರೆ. ಹೀಗೆ ಯಾವಾಗ ಏನು ಇದು ಕರೆಕ್ಟ್ ಇಲ್ಲ. ಸ್ವಾಭಿಮಾನ ಇರಬೇಕು. ನಾವು ನಮಗೆ ಬರುವುದಕ್ಕೆ ಓದಲಿಕ್ಕೆ ನಮ್ಮ ಸಾಮರ್ಥ್ಯ ಇದೆ. ಶ್ರೀವಲ್ಲಿ ಸ್ಕೂಲ್ದಿಂದ ಟ್ರೈನಿಂಗ್ ಸಿಕ್ಕಿತ್ತು. ಬ್ಯಾಂಕ್ ಅಕೌಂಟ್ ಹ್ಯಾಂಡಲ್ ಮಾಡೋದಕ್ಕೆ ನಮಗೆ ಗೊತ್ತಾಗಿದೆ. ನಮ್ಮ ಮದುವೆ ಮಾಡಬೇಕಾದರೆ ಇದು ವರದಕ್ಷಿಣ ಯಾಕೆ? ನಾವು ಪರಿಮೋಚನದಿಂದ ನಾವು ತಗೊಳ್ಬೇಕು. ಒಂದು ಕುಟುಂಬಕ್ಕೆ ಯಾಕೆ ಸಾಲ ತಗೊಳ್ಬೇಕು ಅಲ್ವಾ? ಹೀಗೆ ವಿಚಾರ ಮಾಡಲೇಬೇಕು. ಈ ಮಾಡಿದರೆ ಏನು ಸಿಗುತ್ತದೆ ಅದು ಪೂರ್ಣ ಲಾಭ ನಿಮಗೆ ಸಿಗಬಹುದು. ಸ್ವಾಭಿಮಾನ ಜಾಗೃತಿ ಆಗಬಹುದು. ಈ ಸ್ವಾಭಿಮಾನ ಸ್ವಲ್ಪ ಬುದ್ಧಿಪೂರ್ವಕ ಅವರು ಪ್ರಯೋಗ ಮಾಡಲೇಬೇಕು. ಯಾಕಂದರೆ ಸ್ವಲ್ಪ ನೋಡಿ, ನಿಮಗೂ ಏನು ಆದರ್ಶ, ನಿಮಗೆ ಏನು ಹೀಗೆ ಆಗಲೇಬೇಕು, ನಮ್ಮ ಇದು ಆದರ್ಶ ಏನು? ಮಹಾನಗರದಲ್ಲಿ ಹೇಗೆ ನಡೆಯುತ್ತದೆ ಹೀಗೆ ಇಲ್ಲಿ ಬೇಕೇ ಬೇಕು, ಬೇಡ. ಅದು ಬೇರೆ ಪರಿಸ್ಥಿತಿಯಲ್ಲಿ. ಅಲ್ಲಿ ಜನರು ಮಕ್ಕಳು ಹೇಳುತ್ತಾರೆ ನೋಡಿ, ಮದುವೆ ಆಯಿತು ಆದಮೇಲೆ ಡೈವೋರ್ಸ್ 2 ವರ್ಷದಲ್ಲಿ, ಯಾಕೆ ಮದುವೆ ಬೇಡ, ಅದು ಬೇರೆ ಪರಿಸ್ಥಿತಿ. ಹೀಗೆ ಮಾಡಬಾರದು. ನಿಮಗೆ ಒಳ್ಳೆಯ ಸಂಸ್ಕಾರ ಇದೆ, ದೇವ ಧರ್ಮ ನಿಮಗೆ ಈ ನಮ್ಮ ಗ್ರಾಮದಲ್ಲಿ ಇರುತ್ತದೆ. ನಮ್ಮದು ಏನು ಧರ್ಮ, ನಮ್ಮ ಏನು ಸಂಸ್ಕೃತಿ ಒಳ್ಳೆಯವಾಗ ಯಾರಿಗೆ ಗೊತ್ತಾಗಿದೆ? ನಮ್ಮ ಈ ಪ್ರಾಂತದಲ್ಲಿ, ಮಹಾನಗರಿನಲ್ಲಿ ಪ್ರಾಯ ಜನರಿಗೆ ನೆನಪಿಸುವುದಿಲ್ಲ. ಇದು ನಮ್ಮ ನಿಧಿ. ಸ್ವಾವಲಂಬನ ಬೇಕು, ಸ್ವಾಭಿಮಾನ ಬೇಕು. ಆದಮೇಲೆ ಒಳ್ಳೆಯ ಕೆಲಸ ಆಗ್ತದೆ. ಮತ್ತು ಯಾವುದು ಸಹಾಯ ಬರುತ್ತದೆ ಅದು ಸಹಾಯದ ಒಳ್ಳೆಯ ಪ್ರಯೋಜನ ಮಾಡಲಿಕ್ಕೆ ಆಗ್ತದೆ. ಹೀಗೆ ಇದು ಬುದ್ಧಿಪೂರ್ವಕ ಅಂತ ನೋಡಿ. ನಾವು ಮಠದಲ್ಲಿ ಒಂದು ಹೇಳಿದೆವು, ನಾವು ಬಂದ ಮೇಲೆ ಸಂಬೋಧನ ಮಾಡುವಾಗ ನಾವು ಹೀಗೆ ಶೋಭಾ ಅಕ್ಕ, ಇದು ಪಚ್ಚಿ ನಾವು ಹೇಳಿದೆ, ಪಚ್ಚಿ ಹೇಳಬೇಕು. ಕೆಲವು ಜನ ಸ್ವಾಮೀಜಿ ಇನ್ ದ ವೆಸ್ಟ್ ನವ್ ಇಟ್ ಈಸ್ ಈವನ್ ದ ಬಾಸ್ ಇಸ್ ಅಡ್ರೆಸ್ಡ್ ಇನ್ ಹಿಸ್ ಫಸ್ಟ್ ನೇಮ್. ಹಾಯ್ ಜಾನ್, ಹೌ ಆರ್ ಯು? ಎಸ್ ಸರ್ ಯಾರು ಹೇಳೋದಿಲ್ಲ. ಹಾಯ್ ಜಾನ್ ಫಸ್ಟ್ ಟರ್ಮ್ ಇರಬಹುದು. ಅದು ಈ ಸಂಸ್ಕೃತಿ ನಮಗೆ ಬೇಡ. ಅವರು ಈ ಸಂಸ್ಕೃತಿ ಬೇಡ. ಯಾಕಂದರೆ ಅವ್ನು ನೋಡಿದೆವು, ಒಂದು 20 ಮ್ಯಾರಿ 20 ವರ್ಷ ಜನ ಮಠದಲ್ಲಿ ಬಂದಿದ್ದನು, ಕೆಲಸ ಮಾಡುತ್ತಾರೆ, ಸೇವೆ ಮಾಡುತ್ತಾರೆ. ಒಂದು 70 ವರ್ಷದ ಸಜ್ಜನ ಬಹಳ ಕೆಲಸ ಮಾಡಿದನು. ಅವನು ನಮ್ಮ ಹತ್ರ ಬರುತ್ತಾರೆ. ಅದು ಹಿರಿಯ ಜನ. ಸ್ವಲ್ಪ ಅಲ್ಲಿ ಹೋದನು. ಈ ಜನ ಅವರು ಸಂಬೋಧನೆ ಮಾಡುವಾಗ ಅಶೋಕ್ ಅಂತ ಹೇಳಿದರೆ ಅವರಿಗೆ ಮನಸ್ಸಿಗೆ ದುಃಖ ಬರುತ್ತದೆ. ಅಶೋಕ್ ಮಾಮ್ ಹೀಗೆ ಹೇಳಿದರೆ ಅವರಿಗೆ ಸಂತೋಷ, ಅಪಮಾನ ಆಗುವುದಿಲ್ಲ. ಅಲ್ವಾ? ನೀವು ಹೀಗೆ ಮಾಡ್ತಾರೆ. ಅದಕ್ಕೆ ನಾವು ನೋಡಬೇಕು ನಮ್ಮ ಸಂಸ್ಕೃತಿ. ಸಂಬೋಧನೆ ಮಾಡುವಾಗ ಅಶೋಕ್ ಹೀಗೆ ನಾವು ಮಾಡುವುದಿಲ್ಲ. ಹೀಗೆ ನಮ್ಮ ಸಮಾಜದಲ್ಲಿ ಯಾವುದೇ ಒಳ್ಳೆಯ ರೀತಿ ಇದೆ ಅವರು ಸಮರ್ಥನೆ ಮಾಡಬೇಕು. ಮತ್ತು ಒಂದು ರೀತಿ ಪ್ರಥಾ ಇರಬಹುದು, ಶಾಸ್ತ್ರ ಸಮ್ಮತಿಲ್ಲ. ಕನ್ಯಾದಾನ ಅಂತ ಏನು, ಇದು ನಿಧಿ, ರತ್ನ ನಾವು ಕೊಡುತ್ತೇವೆ. ಹೀಗೆ ಭಾವನೆಯಿಂದ ತಂದೆ ತಾಯಿ ಕೊಡುತ್ತಾರೆ. ಇದು ಅವರಿಗೆ ಬಹಳ ಉಪಾಧಿ ನೀವು ತಗೊಳ್ಳಿ ಮತ್ತು ಅವರ ಜೊತೆ ಒಂದು ನಾವು ವರದಕ್ಷಿಣ ಕೊಡುತ್ತಾರೆ. ಹೀಗೆ ಬೇಡ. ಹೀಗೆ ವಿಚಾರ ಮಾಡಿ ಬುದ್ಧಿಪೂರ್ವಕ ಪ್ರಯತ್ನಪೂರ್ವಕ ಪರಿವರ್ತನೆ ನಿಮ್ಮ ಸಮಾಜದಲ್ಲಿ ಬರಬೇಕು. ಬಂದಿದ್ದಾರೆ ಒಳ್ಳೆಯ ಕೆಲಸ ಇಲ್ಲಿ ನಡೆಯಬಹುದು ಮುಂದೆ. ಮತ್ತು ಇದು ಇಲ್ಲಿ ಏನು ಒಂದು ಶಬ್ದ ಇತ್ತು, ನಿರ್ಬಲ ಶಬ್ದ ಸಬಲೀಕರಣ. ಯಾರು ಸಬಲೀಕರಣ? ಯಾರು?
ಮಹಿಳಾ ನಿರ್ಬಲ ಅಂತ ಒಂದು ಶಬ್ದ ನಾವು ನೋಡಿದೆವು, ನಾವು ಹೇಳಿದೆವು. ನೋಡಿ, ನಮ್ಮ ಉಪಾಸನದಲ್ಲಿ ನಾವು ಹೀಗೆ ಪ್ರಾರ್ಥನೆ ಮಾಡುತ್ತೇವೆ. ಹೆಗಡೆಯವರೇ ಒಂದು ಹೇಳಿದರು, ಶಿವ ಮಂಗಲ ಸರ್ವತ್ರ ವ್ಯಾಪ್ತ. ಅವರು ಅನುಗ್ರಹ ಬೇಕಾದರೆ ಮೊದಲಿನ ಶಕ್ತಿ ಜಾಗರಣ ಮಾಡಲೇಬೇಕು. ಆದಮೇಲೆ ಶಿವ ತರ್ಪಣ, ಶಿವ ದರ್ಶನ. ಮಂಗಲತೆ ಜೀವನದಲ್ಲಿ ಬೇಕಾದರೆ ಶಕ್ತಿ ತರ್ಪಣ, ಶಕ್ತಿ ಜಾಗರಣ ಬೇಕೇ ಬೇಕು. ಅದಕ್ಕೆ ನಾವು ಗುರುಗಳ ಅನುಗ್ರಹ ಸಿಕ್ಕಿದ ಮೇಲೆ ಧ್ಯಾನ ಮಾಡುವಾಗ ನಮ್ಮ ಶರೀರದಲ್ಲಿ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಜಾಗರಣೆ ಮಾಡುತ್ತೇವೆ. ಹೇಗೆ? ಒಂದು ಮಂತ್ರ ಹೇಳಿ, ಪ್ರಕಾಶಮಾನಾಂ ಪ್ರಥಮೆ ಪ್ರಯಾಣೇ ಪ್ರತಿಪ್ರಯಾಣೇಪ್ಯಮೃತಾಯಮಾನಾಂ ಅಂತಃಪದವ್ಯಾಂ ಅನುಸಂಚರಂತಿ. ನಮ್ಮ ಶರೀರದಲ್ಲಿ ಅದು ಶಕ್ತಿ ಸಂಚರಣ ಮಾಡುತ್ತಾರೆ. ಗುರುಗಳ ಅನುಗ್ರಹದಿಂದ ಸಿಕ್ಕಿತ್ತು, ಜಾಗರಣ ಮಾಡಿತ್ತು ಶಕ್ತಿ. ಆನಂದರೂಪಾಂ ಯಾಂ ಪ್ರಪದ್ಯೆ ಅಬಲಾಂ ಪ್ರಪದ್ಯೆ, ಅಬಲಾಂ ಪ್ರಪದ್ಯೆ. ಇದು ಜಗಜ್ಜನನಿ, ಇದು ಶಕ್ತಿ. ಈ ಶಕ್ತಿ ಅಬಲ ಸಂಬೋಧನೆ ನಾವು ಮಾಡಿದೆವು. ಅಬಲ ಅಂತ ಏನು ಬಲ ಇಲ್ಲ, ಶಕ್ತಿಗೆ ಏನು ಬಲ ಇಲ್ಲ. ಯಾಕೆ? ಅವನೇ ಶಕ್ತಿ, ಅವರು ಬೇರೆ ಶಕ್ತಿ. ಶಿವಗೆ ಶಕ್ತಿ ಬೇಕೇ ಬೇಕು, ಶಕ್ತಿಗೆ ಬೇರೆ ಶಕ್ತಿ ಬೇಡ, ಅವಶ್ಯಕತೆ ಇಲ್ಲ. ಅದಕ್ಕೆ ಅಬಲ. ಯಾರಿಗೆ ಬಲ ಇಲ್ಲ ಅವನೇ ಬಲ, ಅವರು ಸ್ವರೂಪ ಬಲ. ಅದಕ್ಕೆ ಅಬಲ. ಅಬಲಾಂ ಪ್ರಪದ್ಯೆ ಶಕ್ತಿಂ ಪ್ರಪದ್ಯೆ ಜಗಜ್ಜನನೀಂ ಭುವನೇಶ್ವರೀಂ ಅಹಂ ಪ್ರಪದ್ಯೆ ಅಂತ ಅವರು ಅಬಲ. ಹೀಗೆ ಅನುಭವ ಮಾಡಬೇಕು. ಪ್ರತ್ಯೇಕ ಪರಿಮೋಚನದ ಸದಸ್ಯ ಮಹಿಳಾ ನಾರಿ, ಅವರು ಪೊಟೆನ್ಷಿಯಲ್ ಇದೆ. ಅವರಲ್ಲಿ ಒಂದು ಹೀನ ಭಾವನೆ ಇದ್ದರೆ ಅವರು ವಿಕಾಸ, ಸಮಾಜದ ವಿಕಾಸ ಆಗುವುದಿಲ್ಲ. ಸ್ವಾಭಿಮಾನದಿಂದ ನಮ್ಮ ಅಧಿಕಾರ ಇದೆ, ಅದಕ್ಕೆ ನಮಗೆ ಇದು ಅಥಾರಿಟಿ ಬೇಕು ಅಂತ ಹೇಳಿದರೆ ಒಳ್ಳೆ ಆಗ್ತದೆ. ಇದು ವಿಚಾರ ಮಾಡಿ. 1 ವರ್ಷ ಇದೆ ಅಲ್ವಾ, ವಿ ಹ್ಯಾವ್ ಟು ಡೆಲಿವರ್. ಕೂಲ್ ಇಟ್ ಆಫ್, ಆಸ್ಕ್ ದೆಮ್ ಟು ಡಿಸಿಪ್ಲಿನ್, ಲಿಮಿಟ್. ನೋ, ಯು ಟೇಕ್ 3, ಯು ಟೇಕ್ 2, ನೆಕ್ಸ್ಟ್ ಮಂತ್ 1, ಆಫ್ಟರ್ ದ್ಯಾಟ್ ಯು ಸ್ಟಾರ್ಟ್ ಭಜನ್ಸ್ ಬಸ್. ಬಟ್ ಗಲಾಟ ರವಿವಾರವೇ ನಾವು ಬರುತ್ತೇವೆ ನೋಡೋದಕ್ಕೆ. ಕ್ಷಮಾಯಾಚನ ಅಪರಾಧ, ಸಮಾಜ ಪ್ರತಿ ಅಪರಾಧ. ಇದು ಗಲಾಟ ಮಾಡಿದರೆ ಒಂದು ಮನೆ ವೈಯಕ್ತಿಕ ಅಪರಾಧ ಇಲ್ಲ. ಅದು ಕೇಳಿಕೊಂಡು ಬೇರೆ ಜನರಿಗೆ ಬಹಳ ಶಾಕ್ ಆಗ್ತದೆ. ಮಕ್ಕಳಿಗೆ ಮುಂದೆ ಅವರು ಪ್ರಗತಿ ಆಗುವುದಿಲ್ಲ. ಎಷ್ಟು ನಾವು ವ್ಯವಸ್ಥೆ ಮಾಡಬಹುದು, ಹಾನಿ ಯಾರಿಗೆ? ಸಮಾಜದಕ್ಕೆ. ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು. ಹೀಗೆ ಮಾಡಿ. तैयार घंटे कौन कराती मस्त खुशी जाली एक ती सभ्यता अंगेलस तक घेवन उसको लेकर हम आगे बढ़ना चाहते हैं। हम किसी संस्कृति को सीधे अपने पे थोपना नहीं चाहते हैं। जो अच्छे अंश हैं हमको उनको लेंगे पर बुद्धिपूर्वक लेंगे और सहायता तो हम बड़ी कृतज्ञता पूर्वक स्वीकार करेंगे पर स्वाभिमान से करेंगे और उस स्वाभिमान उस आत्मशक्ति का जागरण हमें करना है। ये है हमारी एक संस्कृति, ये हमारी आध्यात्मिक रीति है और हमारे गुरुजी का इतना एक विशाल हृदय है, वो सभी को स्वीकार करके अपनी तपशक्ति से एक उद्धार ला रहे हैं। उसको स्वीकार करना, उससे लाभान्वित होना हमारा कर्तव्य है। तो उनके बने रहें तो वो स्वाभिमान आता है, अहंकार नहीं आता है और फिर उनकी शक्ति एक कार्य करने लगती है। मस्त खुशी जाली आता मैं एक भजन करिया बेळजला मुख हारवच्चस ಒಂದು ಚಿಕ್ಕ ಭಜನ ಮಾಡಬಹುದು। ಮಾಮಾ ಮಾಮಾ तुमको खंची आता
ನಾರಾಯಣಿ ನಮೋಸ್ತುತೆ ವಾಣಿಸುತ್ತಲ್ಲೇ ಗೊತ್ತಾಗಿದೆ. ನಾರಾಯಣ ಹಾಡಬಹುದು, ಸ್ವಲ್ಪ ಹೈ ಪಿಚ್ ಬೇಡ. ಕಂಚ್ಕೊರಿಯದ ಜಯ ಜಯ ದೇವಿ ಅದು ಮಾಡ್ಬೋದು. जय जय देवी दयाल हरि, जननी महेश्वरी पालय माम्, जय जय देवी दयाल हरि, जननी महेश्वरी पालय माम्, अमले कमले अद्भुत चरिते, अमले कमले अद्भुत चरिते, आनंद निलये पालय माम्, आनंद निलये पालय माम्, जय जय देवी दयाल हरि, जननी महेश्वरी पालय माम्, श्यामा वामा शुभगुणधामा, श्यामा वामा शुभगुणधामा, शिवाभिरामा पालय माम्, शिवाभिरामा पालय माम्, जय जय देवी दयाल हरि, जननी महेश्वरी पालय माम्, चिन्मयी मृण्मयी चिरचञ्चलमयी, चिन्मयी मृण्मयी चिरचञ्चलमयी, सर्वकलामयी पालय माम्, सर्वकलामयी पालय माम्, जय जय देवी दयाल हरि, जननी महेश्वरी पालय माम्, संस्कृतिलोचनि द्वैत विमोचनि, संस्कृतिलोचनि द्वैत विमोचनि, संवित्स्वरूपिणी पालय माम्, संवित्स्वरूपिणी पालय माम्,
प्रकाशमानां प्रथमे प्रयाणे प्रतिप्रयाणेऽप्यमृतायमानाम् अन्तःपदव्याम् अनुसञ्चरन्तीम् आनन्दरूपाम् अबलां प्रपद्ये आनन्दरूपाम् अबलां प्रपद्ये ऐं ह्रीं श्रीं गुरुभ्यो नमः ऐं ह्रीं श्रीं गुरुभ्यो नमः ऐं ह्रीं श्रीं गुरुभ्यो नमः नन्दन्तु साधकाः सर्वे विनश्यन्तु विदूषकाः अवस्थाशाम्भवी मेस्तु प्रसन्नोऽस्तु गुरुः सदा सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखमाप्नुयात् ॐ शान्ति शान्ति शान्तिः ॐ नमः पार्वतीपतये हर हर महादेव